ಒಂದು ನಿಮಿಷ ಕಣ್ಣುಗಳು ಮುಚ್ಚೋಣ. ಹೌದು, ನಮ್ಮನ್ನು ಯಥೇಚ್ಛವಾಗಿ ಪ್ರೀತಿಸುವಂತಹ ಪ್ರೀತಿಯುಳ್ಳ ತಂದೆಯೇ, ಥ್ಯಾಂಕ್ ಯು ಲಾರ್ಡ್. ವಿಶೇಷವಾಗಿ ಈ ಒಂದು ಭವನದಲ್ಲಿ ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮನ್ನ ಆರಾಧಿಸುತ್ತಾ, ನಿಮ್ಮನ್ನ ಸ್ತುತಿಸುತ್ತಾ, ನಿಮ್ಮ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುತ್ತಾ ನಾವೆಲ್ಲರೂ ಕೂಡ ನಿಮ್ಮ ಪ್ರೀತಿಯನ್ನು ಸವಿಯಲು, ನಿಮ್ಮ ಸ್ವರ್ಗ ಸಾಮ್ರಾಜ್ಯದ ಆ ರಹಸ್ಯಗಳನ್ನು ಗ್ರಹಿಸಿಕೊಳ್ಳಲು ಈ ಒಂದು ಒಳ್ಳೆಯ ಅವಕಾಶವನ್ನ ಡ್ಯಾಡಿ ನೀವು ನಮಗೆ ಅನುಗ್ರಹಿಸಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಥ್ಯಾಂಕ್ ಯು ಡ್ಯಾಡಿ. ಇಲ್ಲಿ ಬಂದಿರುವಂತಹ ಪ್ರತಿಯೊಂದು ಮಕ್ಕಳ ಬಗ್ಗೆ, ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ನೀವು ದೊಡ್ಡ ದೊಡ್ಡ ಯೋಜನೆಗಳನ್ನ, ಮಹತ್ವವಾದ ಉದ್ದೇಶಗಳನ್ನ ನೀವು ಹಾಕಿಕೊಂಡಿರುವುದಕ್ಕಾಗಿ ನೀವು ಸ್ತೋತ್ರವನ್ನು ಸಲ್ಲಿಸ್ತದ್ವಿ ಡ್ಯಾಡಿ. ಅಪ್ಪ ತಂದೆಯೇ, ಈ ಬೆಳಗಿನ ಸುಪ್ರಭಾತದಲ್ಲಿ ವಿಶೇಷವಾಗಿ ಇಲ್ಲಿ ಬಂದಿರುವಂತಹ ನಿಮ್ಮ ಪ್ರೀತಿಯ ಮುದ್ದು ಮಕ್ಕಳನ್ನ, ಮತ್ತೆ ಅದೇ ರೀತಿ ಯಾರೆಲ್ಲ ಥ್ಯಾಂಕ್ ಯು ಲಾರ್ಡ್ ಮುಂದಿನ ದಿನಗಳಲ್ಲಿ ಇದೇ ತರಗತಿಯಲ್ಲಿ ಯೂಟ್ಯೂಬ್ ಮೂಲಕ, ಫೇಸ್ಬುಕ್ ಮೂಲಕ ನಿಮ್ಮ ಕೃಪೆಯೊಂದಿಗೆ, ನಿಮ್ಮ ಕರುಣೆಯೊಂದಿಗೆ ಯಾರೆಲ್ಲ ಥ್ಯಾಂಕ್ ಯು ಲಾರ್ಡ್ ನಿಮ್ಮ ಪ್ರಸನ್ನತೆಯಲ್ಲಿ ಕಾಲ ಕಳೆಯಲು ಹಾತೊರೆದು ಈ ತರಗತಿಯಲ್ಲಿ ಭಾಗವಹಿಸ್ತಾರೋ ಅವರನ್ನು ಕೂಡ ನಿಮ್ಮ ಕರೆಗಳಿಗೆ ಒಪ್ಪಿಸಿಕೊಡುತ್ತದಾನೆ ರೆಡಿ. ಈ ನಿಮಿಷದಲ್ಲಿ ನಿಮ್ಮ ಆತ್ಮರ ಮೂಲಕ ನಮ್ಮೊಂದಿಗೆ ಈ ಕ್ಷಣದಲ್ಲಿ ಏನನ್ನು ಮಾತನಾಡ್ತಾ ಇದ್ದೀರೋ ಆ ಒಂದೊಂದು ನುಡಿಗಳನ್ನು ನಾವು ಗ್ರಹಿಸಿಕೊಳ್ಳುವಂತೆ ಥ್ಯಾಂಕ್ ಯು ಲಾರ್ಡ್. ಅಷ್ಟು ಮಾತ್ರವಲ್ಲ, ನಿಮ್ಮ ಕೃಪೆಯೊಂದಿಗೆ, ನಿಮ್ಮ ಕರುಣೆಯೊಂದಿಗೆ ನಾವು ಇನ್ನು ಉಳಿದಂತಹ ಒಂದೊಂದು ಕ್ಷಣವನ್ನು ಕೂಡ ನಿಮ್ಮೊಂದಿಗೆ, ನಿಮ್ಮ ಯೋಜನೆಯೊಂದಿಗೆ, ನಿಮ್ಮ ಉದ್ದೇಶದೊಂದಿಗೆ ಕಾಲ ಕಳೆಯುತ್ತಾ ನೀವು ನಮಗೋಸ್ಕರ ಇಟ್ಟಿರುವಂತಹ ಗುರಿಯನ್ನು ತಲುಪಲು ಒಂದೊಂದು ದಿನಗಳು ಕೂಡ ನಮಗೆ ಸಹಾಯ ಮಾಡುವಂತಾಗಲಿ. ಪವಿತ್ರಾತ್ಮರೇ, ನಿಮ್ಮ ನುಗ್ಗಿಡುವಂತಹ ಸ್ವರ್ಗ ಸಾಮ್ರಾಜ್ಯದ ರಹಸ್ಯಗಳನ್ನು ಇವತ್ತು ನಮ್ಮ ಮಧ್ಯದಲ್ಲಿ ಬಟ್ಟ ಬಯಲುಗೊಳಿಸುವಾಗ ನಾವು ಯಾವ ಕಾರಣಕ್ಕೂ ಚಂಚಲ ಚಿತ್ತರಾಗದೆ, ನಾವು ಯಾವ ಪ್ರಶ್ನೆಗಳನ್ನು ಒತ್ತುಕೊಂಡು ಬಂದಿದ್ದೀವೋ ಅದೇ ರೀತಿ ಹಿಂದಿರುಗಿ ಹೋಗದೆ, ಬದಲಾಗಿ ಎಲ್ಲಾ ಪ್ರಶ್ನೆಗಳಿಗೂ ಇಂದು ನಮಗೆ ಉತ್ತರವನ್ನು ಕರುಣಿಸಿ ನಾವು ಇಲ್ಲಿಂದ ಹೊರ ಹೋಗುವಾಗ ಯಾವುದೇ ಭಾರಗಳಿಲ್ಲದೆ ನಾವು ಸಂಪೂರ್ಣವಾಗಿ ನಿಮ್ಮ ಪ್ರೀತಿಯಲ್ಲಿ ಮಾತ್ರ ಅವಲಂಬಿಸಿಕೊಂಡು ಹೋಗುವಂತೆ ನಮ್ಮನ್ನು ಬಲಪಡಿಸುವುದಕ್ಕಾಗಿ ಸ್ತೋತ್ರ. ಪ್ರಭು ಯೇಸುವೇ, ನೀವೇ ನಮ್ಮ ರಕ್ಷಕರು, ನೀವು ನಮ್ಮ ದುರ್ಗ, ನೀವೇ ನಮ್ಮ ಕೋಟೆ ಆಗಿದ್ದೀರಿ. ಆರಂಭದಲ್ಲಿ ಅಂತ್ಯವಾಗಿದ್ದಂತಹ ಆಕಾರವು ಲಾಕಾರವು ನೀವೇ ಆಗಿದ್ದೀರಿ. ಪ್ರಭು ಯೇಸುವೇ, ಈ ನಿಮಿಷದಲ್ಲಿ ವಿಶೇಷವಾಗಿ ಈ ದಿನ ನಾವು ಈ ಭವನದಲ್ಲಿ ಒಂದುಗೂಡುವಂಥದ್ದು ನಿಮ್ಮ ಯೋಜನೆ ಆಗಿತ್ತು. ಆ ಯೋಜನೆಗೆ ಅನುಗುಣವಾಗಿ ನಮ್ಮನ್ನ ಇಲ್ಲಿ ಒಂದುಗೂಡಿಸಿದ್ದೀರಿ. ಈ ದಿನ ನೀವು ಕೊಟ್ಟ ದಿನವಾಗಿದೆ. ಈ ದಿನದಲ್ಲಿ ನಮ್ಮ ಮಧ್ಯದಲ್ಲಿ ಅನೇಕ ಬಿಡುಗಡೆಯನ್ನ, ಶಾರೀರಿಕವಾದ ಬಿಡುಗಡೆ ಮಾತ್ರವಲ್ಲ, ಮಾನಸಿಕವಾದ ಬಿಡುಗಡೆ, ಚಿಂತೆಗಳಿಂದ ಬಿಡುಗಡೆ, ಈ ಆತ್ಮಿಕವಾದ ಎಲ್ಲ ಬಂಧನಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿ ನಮ್ಮನ್ನು ಸ್ವತಂತ್ರಗೊಳಿಸಿ ಇಲ್ಲಿಂದ ಹೊರ ಕಳಿಸಿಕೊಡುವುದಕ್ಕಾಗಿ ಸ್ತೋತ್ರ. ರಕ್ಷಕ ನಾಮದಲ್ಲಿ, ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ಜೀವ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಎಲ್ಲರೂ ಹೇಗಿದ್ದೀರಿ? ಪ್ರೈಸ್ ಗಾಡ್, ಬ್ಯೂಟಿಫುಲ್, ಪ್ರೈಸ್ ಗಾಡ್, ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಸೊ ಈ ಬೆಳಗಿನ ಸುಪ್ರಭಾತದಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ವಿಶೇಷವಾಗಿ ನಿಮ್ಮೆಲ್ಲರನ್ನ ಒಂದು ಸುತ್ತ ತಂದೆಯ ಪ್ರಸನ್ನತೆಯಲ್ಲಿ ಕಾಲ ಕಳೆಯಲು ನಿಮ್ಮೆಲ್ಲರನ್ನು ಕೂಡ ಅತಿ ಸಂತೋಷದೊಂದಿಗೆ ಚಪ್ಪಳೆಯೊಂದಿಗೆ ನಿಮ್ಮನ್ನು ಆಹ್ವಾನಿಸ್ತೇನೆ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಗಾಡ್, ವಿಶೇಷವಾಗಿ ಥ್ಯಾಂಕ್ ಗಾಡ್, ನಾವೆಲ್ಲರೂ ಕೂಡ ಈ ದಿನ ಈ ಒಂದು ಭವನದಲ್ಲಿ ಒಂದುಗೂಡುವಂಥದ್ದು ನನ್ನ ಯೋಜನೆ, ಅಥವಾ ನಿಮ್ಗೆ ಯಾರು ಫೋನ್ ಮಾಡಿ ಹೇಳಿದಾರೋ, ಅಥವಾ ನಿಮ್ಮನ್ನ ಯಾರು ಪ್ರಾರ್ಥನೆ ಕೂಡ ಇದೆ ಬನ್ನಿ ಎಂಬುದಾಗಿ ನಮ್ಮ ಮನೆಯಲ್ಲಿ ಅಂತ ಕರೆದಿದ್ದಾರೋ ಅವ್ರು ಯಾವ ಪ್ಲಾನು ಅಲ್ಲ. ಬದಲಾಗಿ ಇಂದು ಈ ಮನೆಯಲ್ಲಿ ಪ್ರಾರ್ಥನಾ ಕೂಟವನ್ನು ಏರ್ಪಡಿಸುವಂಥದ್ದು ತಂದೆ ಯೋಜನೆ ಆಗಿತ್ತು. ತಂದೆ ಯೋಜನೆಯನ್ನ ದೇವರು ಪವಿತ್ರಾತ್ಮರ ಮೂಲಕ ನಮಗೆ ಪ್ರಕಟಪಡಿಸಿದ್ರಿಂದ ನಾವೆಲ್ಲರೂ ಕೂಡ ಈ ಭವನದಲ್ಲಿ ಒಂದುಗೂಡಿದ್ದೇವೆ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಮೈಕ್ ಆನ್ ಆಗಿದೆಯಮ್ಮ? ಗ್ರೀನ್ ಕಲರ್ ಬಟನ್ ಪ್ರೆಸ್ ಮಾಡಿ, ಹಿಂದ್ಗಡೆ ಕೆಳಗಡೆ ಟಾಪ್ ಅಲ್ಲಿ ಕೆಳಗಡೆ ಬಟನ್ ಇದೆ, ಅಮ್ಕಿಡ್ಕೊಳ್ಳಿ. ಸೈಡ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ, ಪ್ರೆಸ್ ಮಾಡಿ ಇಟ್ಕೊಳ್ಳಿ, ಹಂಗೆ ಅಮ್ಕಿಡ್ಕೊಳ್ಳಿ. ಓಕೆ, ಆನ್ ಆಯ್ತು. ಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ನನ್ನ ಪ್ರಿಯ ಸಹೋದರ ಸಹೋದರಿಯರು, ಪ್ರೈಸ್ ಬಿಡಿ ಗಾಡ್, ನಾನು ಮತ್ತು ನನ್ನ ಮಗಳು, ಪ್ರೈಸ್ ಗಾಡ್, ಕ್ರಿಸ್ತನಲ್ಲಿ ನನ್ನ ಪ್ರಿಯ ಮಗಳು, ಇಬ್ರು ಕೂಡ ಮೈಕ್ ಹಾಕೊಂಡಿದ್ದೇವೆ, ಕರೆಕ್ಟ್. ಬಟ್ ಥ್ಯಾಂಕ್ ಗಾಡ್, ನಾನು ಏನ್ ಮಾತನಾಡ್ತಿದ್ದೇನೋ ಥ್ಯಾಂಕ್ ಗಾಡ್ ಅಲ್ಲಿ ಆಡಿಯೋ ಕೂಡ ಥ್ಯಾಂಕ್ ಗಾಡ್ ಕ್ಯಾಮ್ರಾದಲ್ಲಿ ಅಂದ್ರೆ ಮೊಬೈಲ್ ರೆಕಾರ್ಡ್ ಆಗ್ತಾ ಇದೆ. ಬಟ್ ಪ್ರೈಸ್ ಗಾಡ್, ಈಗ ನಾನು ಹೇಳಿದೆ ನಾನು ಇಂಥ ವಾಕ್ಯ ಓದಮ್ಮ ಎಂಬುದಾಗಿ ಹೇಳುವಾಗ ಥ್ಯಾಂಕ್ ಗಾಡ್ ಆ ಮಗಳು ದೇವರ ವಾಕ್ಯನ ಓದ್ಲಿಕ್ಕಾಗಿ ಅವಳ ಹತ್ರ ಆ ಮಗಳ ಹತ್ರ ಒಂದು ಮೈಕ್ ಇದೆ. ಬಟ್ ಆ ಮಗಳು ಎಷ್ಟೇ ಓದ್ಬೋದು, ನಮ್ಮೆಲ್ಲರಿಗೂ ಕೂಡ ಕೇಳಿಸ್ತದೆ. ಬಟ್ ನಾನು ಮನೆಗೆ ಹೋದ್ಮೇಲೆ ಮೈ ಗಾಡ್, ನನ್ನ ವಾಯ್ಸ್ ಬಂದಿದೆ ಅಲ್ಲಿ, ಆ ಮಗಳ ವಾಯ್ಸಲ್ಲಿ ಬಂದಿಲ್ಲ ಓದಿರುವಂಥದ್ದು. ಇಬ್ರು ಮೈಕ್ ಹಾಕೊಂಡಿದ್ದೇವೆ, ನನ್ನ ವಾಯ್ಸ್ ಕ್ಲಿಯರ್ ಆಗಿ ಬಂದಿದೆ. ಬಟ್ ಆ ಮಗಳು ಬೈಬಲ್ ಓದಿಲ್ಲ ಎಂಬುದಾಗಿಲ್ಲ, ನಾವೆಲ್ಲರೂ ಕೂಡ ಕೇಳಿಸ್ಕೊಂಡಿದ್ದೇವೆ. ಬಟ್ ಆ ಮಗಳ ವಾಯ್ಸ್ ಒಂದು ಸ್ವಲ್ಪನೂ ಕೂಡ ರೆಕಾರ್ಡ್ ಆಗಿಲ್ಲ. ಯಾಕೆ ಕಾರಣ? ಆ ಮಗಳು ಜಸ್ಟ್ ಗ್ರೀನ್ ಲೈಟ್ ಆನ್ ಆಗ್ತಿದೆಯಲ್ಲ,
ಆ ಬಟನ್ ಪ್ರೆಸ್ ಮಾಡಿಲ್ಲ, ಮೈಕನ್ನು ಆನ್ ಮಾಡಿಲ್ಲ. ಇನ್ ದ ಸೇಮ್ ವೇ ನಮ್ಮ ಜೀವನದಲ್ಲೂ ಕೂಡ ಪ್ರೈಸ್ ಗಾಡ್ ನಾವೆಲ್ಲರೂ ಕೂಡ ಪ್ರಾರ್ಥನೆ ಕೂಡ ಬರ್ತವೆ. ಬಟ್ ಪ್ರೈಸ್ ಗಾಡ್ ದೇವರ ವಾಕ್ಯನ ಬೆಳಗಿನ ಸಂಜೆ ತನಕ ಧ್ಯಾನಿಸ್ತವೆ. ಬಟ್ ಅದ್ರ ಪ್ರಶ್ನೆ ಏನಂತಂದ್ರೆ, ಥ್ಯಾಂಕ್ ಗಾಡ್ ಅವ್ರ ಜೀವನದಲ್ಲಿ ಇವತ್ತು ಥ್ಯಾಂಕ್ ಗಾಡ್ ಆಶೀರ್ವಾದ ಕಣ್ಣಾರು ನೋಡ್ತಾ ಇದಾರೆ. ಇವ್ರ ಜೀವನದಲ್ಲಿ ಬದಲಾವಣೆ ಆಗ್ತದೆ, ಇವ್ರ ಕುಟುಂಬ ಬದಲಾವಣೆ ಆಗ್ತದೆ. ಯಾಕೆ ನನ್ನ ಜೀವನದಲ್ಲಿ ನಾನು ಇವನ್ ಧ್ಯಾನ ಕೊಟ್ಟು ಹೋದ್ರು ಕೂಡ ಯಾಕೆ ನನ್ನ ವಾಯ್ಸ್ ಅನ್ನ ರೆಕಾರ್ಡ್ ಆಗಿರೋದನ್ನ ನೋಡ್ಲಿಕ್ಕೆ ಆಗ್ತಲ್ಲ, ಅಥವಾ ನನ್ನ ಜೀವನದಲ್ಲಿ ಯಾಕೆ ಅವ್ರ ಜೀವನದಲ್ಲಿ ಅದ್ಭುತ ಕಾರ್ಯಗಳನ್ನ ಅನುಭವಿಸ್ಲಿಕ್ಕೆ ಆಗ್ತಲ್ಲ? ಕಾರಣ ಒಂದೇ ಒಂದು, ಸ್ವಿಚ್ ಅನ್ನ ಆನ್ ಮಾಡಿಲ್ಲ. ಕರೆಕ್ಟಾ? ಹಲೋ, ಇಬ್ರಿಗೂ ದೇವ್ರ ಮೈಕ್ ಕೊಟ್ಟಿದ್ದಾರೆ. ಆನಾಗಿದೆಪ್ಪ, ಇಬ್ರಿಗೂ ಮೈಕ್ ಕೊಟ್ಟಿದ್ದಾರೆ. ಬಟ್ ಆ ಮಗಳಿಗೆ ಸಿಸ್ಟಮ್ ಗೊತ್ತಿಲ್ಲ. ಆ ಮಗಳಿಗೆ ತಿಳ್ಕೊಂಡ್ರು ಜಸ್ಟ್ ನಾನು ಕಾಲರ್ಗೆ ಹಾಕೊಂಡ್ರೆ ಜಸ್ಟ್ ಅದೇ ಆಟೋಮೆಟಿಕ್ ವಾಯ್ಸ್ ಅನ್ನ ರೆಕಾರ್ಡ್ ಮಾಡ್ಕೊಳ್ತದೆ. ಅಥವಾ ನನ್ ಕೊಟ್ಟಿರೋರು ಎರಡು ತರ ಆಲೋಚನೆ ಮಾಡ್ಬೋದು. ನಾನು ಕೊಟ್ಟಿರೋರು ಅವ್ರು ಆನ್ ಮಾಡಿ ಕೊಟ್ಟಿದ್ದಾರೆ ಎಂಬುದಾಗಿ. ಕರೆಕ್ಟ್? ಬಟ್ ಆದ್ರೆ ಜಸ್ಟ್ ಫೈನಲ್ ನನಗೆ ಆ ಸಿಸ್ಟಮ್ ಗೊತ್ತಿರೋದ್ರಿಂದ, ವೆರಿ ವೆರಿ ಇಂಪಾರ್ಟೆಂಟ್, ನನಗೆ ಆ ಸಿಸ್ಟಮ್ ಗೊತ್ತಿರೋದ್ರಿಂದ ಜಸ್ಟ್ ನಾನು ಆ ಮಗಳಿಗೆ ಏನು ಜಸ್ಟ್ ಮೈಕ್ ಹಾಕೊಂಡಿದಾರೋ ಗ್ರೀನ್ ಲೈಟ್ ಕಾಣ್ತಾ ಇಲ್ಲ, ಆಗ ನನ್ಗೆ ಗೊತ್ತಾಗ್ತದೆ, ಮಗಳೇ ಜಸ್ಟ್ ನೀನ್ ಎಷ್ಟೇ ಜೋರು ಓದಿದ್ರು ಕೂಡ ಇಲ್ಲಿರೋ ಜನಗಳು ಮಾತ್ರ ಕೇಳಿಸ್ತು ಹೊರತು ಮುಂದೆ ಒಂದಿನ ಯೂಟ್ಯೂಬ್ ಅಲ್ಲಿ ನೀನೇ ಕೇಳಿದ್ರು ಕೂಡ ನಿನ್ ವಾಯ್ಸ್ ಅಲ್ಲಿ ರೆಕಾರ್ಡ್ ಆಗಿರೋದಿಲ್ಲ. ಕಾರಣ ಯಾಕಂದ್ರೆ ಮೈಕ್ ಅನ್ನ ಆನ್ ಮಾಡಿಲ್ಲ, ಅದಕ್ಕೋಸ್ಕರ ವಾಯ್ಸ್ ಬಂದಿಲ್ಲ. ಅದೇ ತರ ಥ್ಯಾಂಕ್ ಗಾಡ್ ನಮ್ಮ ಜೀವನದಲ್ಲೂ ಅಷ್ಟೇ ಪ್ರಿಯರೇ, ದೇವರು ನಮ್ಮೆಲ್ಲರನ್ನು ಕೂಡ ದೇವರು ಸೃಷ್ಟಿ ಮಾಡೋದು ಮಾತ್ರವಲ್ಲ, ನಮ್ಮೆಲ್ಲರನ್ನು ಕೂಡ ಕ್ರಿಸ್ತ ಯೇಸುವಿನಲ್ಲಿ ಕರೆದಿರೋದು ಮಾತ್ರವಲ್ಲ, ನಮ್ಮೆಲ್ಲರ ಬಗ್ಗೆನೂ ಕೂಡ ದೇವರು ದೊಡ್ಡ ದೊಡ್ಡ ಯೋಜನೆ ಹಾಕೊಂಡು ಆ ಯೋಜನೆಗಳಿಗೆ ಏನೆಲ್ಲ ಸಂಪನ್ಮೂಲಗಳು ಬೇಕು ಎಲ್ಲ ಸಂಪನ್ಮೂಲವನ್ನು ಮೊದಲೇ ಕೊಟ್ಟಿದ್ದಾರೆ. ಬಟ್ ಕೆಲವೊಬ್ರು ಜೀವನದಲ್ಲಿ ಅದು ಹೊರಮಿಸ್ತದೆ, ಇನ್ ಕೆಲವೊಬ್ರು ಜೀವನದಲ್ಲಿ ಯಾತಕ್ಕಾಗಿ ಆ ಸಂಪನ್ಮೂಲಗಳನ್ನ ಕಂಡ್ಕೊಳಕ್ ಸಾಧ್ಯವಾಗ್ತಲ್ಲ ಅಂತಂದ್ರೆ ಕಾರಣ ನಮ್ಮ ಮನಸ್ಸೆಂಬ ಸ್ವಿಚ್ ಅನ್ನ ನಾವು ಇನ್ನೂ ಕೂಡ ಪರಲೋಕದ ವಿಷಯಗಳಿಗೆ ಆನ್ ಮಾಡಿಲ್ಲ. ಸಿಂಪಲ್, ಬ್ಯೂಟಿಫುಲ್, ಥ್ಯಾಂಕ್ ಗಾಡ್ ಸ್ವಿಚ್ ಆನ್ ಮಾಡದಿರೋದು ಒಳ್ಳೇದಾಯ್ತು. ನಮ್ಮಲ್ಲಿ ಅನೇಕರಿಗೆ ಪ್ರಶ್ನೆ ಇಲ್ಲ. ಅದು ನಾವು ಇಷ್ಟೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ನಾವ್ ಇಷ್ಟೆಲ್ಲ ಬೈಬಲ್ ಓದ್ತಾ ಇದ್ದೇವೆ, ನಾವ್ ಇಷ್ಟೆಲ್ಲ ಅನ್ಯ ಭಾಷೆ ಮಾತಾಡ್ತಾ ಇದ್ದೇವೆ, ನೋಟ್ಸ್ ಬರೀತಾ ಇದ್ದೇವೆ, ಧ್ಯಾನ ಕೂಟಕ್ಕೆ ಹೋಗ್ತಾ ಇದ್ದೇವೆ, ಯಾಕೆ ಆದ್ರೂ ಕೂಡ ನನ್ನ ಜೀವನದಲ್ಲಿ ಪ್ರೈಸ್ ಗಾಡ್ ನಾನು ಏನ್ ನಂಬಿದ್ದೀನೋ ಅದನ್ನ ಜೀವನ ಹೊರಹೊಮ್ಮಿಸ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ? ಕಾರಣ ಒಂದೇ ಒಂದು, ಏನು, ಮನಸ್ಸೆಂಬ ಸ್ವಿಚ್ ಅನ್ನ ನಾವು ಇನ್ನೂ ಕೂಡ ಪರಲೋಕದ ವಿಷಯಗಳಿಗೆ ಆನ್ ಮಾಡಿಲ್ಲ. ಸಿಚುವೇಶನ್ ಬಂದಾಗ ನಮ್ಮ ಮನಸ್ಸು ಬರೀ ಲೋಕದ ವಿಷಯಗಳಿಗೆ, ಆ ಸಮಸ್ಯೆಗಳಿಗೆ ಸ್ವಿಚ್ ಆನ್ ಆಗ್ತದೆ ಹೊರತು ಇನ್ನು ಪರಲೋಕದ ವಿಷಯಗಳಿಗೆ ನಾನು ಹೊರಗಡೆ ದೇವರು ಏನಿಟ್ಟಿದ್ದಾರೋ ಅವುಗಳಿಗೆ ಇನ್ನೂ ಕೂಡ ನಾನು ಆನ್ ಮಾಡಿಲ್ಲ, ಆಫ್ ಮಾಡ್ಕೊಂಡಿದ್ದೇನೆ. ಇವನಿಗೆ ಆ ಮಗಳು ಪ್ರೈಸ್ ಬಿಡಿ ಗಾಡ್ ಜಸ್ಟ್ ಕೈಯಲ್ಲಿ ಮೈಕ್ ಇದ್ಕೊಂಡು ಜಸ್ಟ್ ಇವನ್ ಎಷ್ಟೇ ಉಚ್ಚ ಸ್ವರದೊಂದಿಗೆ ಆ ಮಗಳು ಓದಿದ್ರು ಕೂಡ, ಬಾಯ್ತಿಗೆ ದೇವರು ಕೇಳಿದ್ರು ಕೂಡ ಸ್ವಿಚ್ ಅನ್ನು ಆನ್ ಮಾಡದೆ ಹೋದ್ರೆ ಜಸ್ಟ್ ರೆಕಾರ್ಡಿಂಗ್ ಆಗ್ತೈತಾ? ಇಲ್ಲ. ಸಿಸ್ಟಮ್ ಮಾತ್ರ ಕರೆಕ್ಟ್ ಆಗಿ ರೆಕಾರ್ಡಿಂಗ್ ಎಲ್ಲ ಇಲ್ಲಿ ಏನೆಲ್ಲ ಆಗ್ತದೆ ಎಲ್ಲ ಕರೆಕ್ಟ್ ರೆಕಾರ್ಡಿಂಗ್ ಮಾಡ್ಕೊಳ್ತದೆ. ಬಟ್ ಆ ಮಗಳ ವಾಯ್ಸ್ ರೆಕಾರ್ಡ್ ಆಗ್ಲಿಕ್ಕೆ ಸಾಧ್ಯವಾಗ್ತಲ್ಲ. ಕಾರಣ ಯಾಕಂದ್ರೆ ಸ್ವಿಚ್ ಅನ್ನ ಆನ್ ಮಾಡದೆ ಇರೋದ್ರಿಂದ. ಮುಂದೆ ಒಂದಿನ ಆಶ್ಚರ್ಯ ಪಡ್ಬೇಕು, ಅಯ್ಯೋ ಬ್ರದರ್ ಮೈಕ್ ನನ್ನ ಮೈಕ್ ಎರಡು ಒಂದೇ ತರ ಇತ್ತಲ್ಲ. ಕೊನೆಗೆ ಅಲ್ಲಿಂದ ಫೋನ್, ಬ್ರದರ್ ನಾನು ವಾಯ್ಸ್ ಬಂದಿಲ್ಲ ಬ್ರದರ್, ನನ್ನ ಜೀವನದಲ್ಲಿ ಏನು ಚೇಂಜ್ ಆಗಿಲ್ಲ ಬ್ರದರ್, ನಾನು ಅಷ್ಟು ಜೋರಾಗಿ ವಾಕ್ಯ ಹೇಳಿದ್ದೀನಿ ಬ್ರದರ್, ಓದಿದ್ದೀನಿ ಬ್ರದರ್, ಯೂಟ್ಯೂಬ್ ಅಲ್ಲಿ ಥ್ಯಾಂಕ್ ಗಾಡ್ ಅನ್ನು ಓದಿದ್ರೆ ಚೆನ್ನಾಗಿದೆಯಾ ಥ್ಯಾಂಕ್ ಗಾಡ್ ಅಂತ ನೋಡ್ಲಿಕ್ಕೆ ಹೋದಾಗ ನಿಮ್ ವಾಯ್ಸ್ ಬಂದಿದೆ ಬ್ರದರ್, ನನ್ನ ವಾಯ್ಸ್ ಬಂದಿಲ್ಲ ಬ್ರದರ್, ನನ್ನ ಜೀವನದಲ್ಲಿ ಅದ್ಭುತಕರ ಆಗಿಲ್ಲ ಬ್ರದರ್, ನನ್ನ ಜೀವನದಲ್ಲಿ ನಾನು ಅಷ್ಟು ಕಷ್ಟಪಟ್ಟು ಬಾಯ್ತಿ ವಾಕ್ಯ ಹೇಳಿದ್ರು ಕೂಡ ಯಾಕೆ ಬ್ರದರ್ ನನ್ನ ವಾಯ್ಸ್ ರೆಕಾರ್ಡ್ ಆಗಿಲ್ಲ, ನನ್ನ ಜೀವನ ಯಾಕೆ ಜಸ್ಟ್ ಹೊರಗಡೆ ಥ್ಯಾಂಕ್ ಗಾಡ್ ಒಳಗಡೆ ಇರುವಂತ ಕಾರ್ಯಗಳು ಒಳ್ಳೆ ಕಾರ್ಯಗಳು ಯಾಕೆ ನನ್ನ ಜೀವನ ಹೊರಗಡೆ ಬಂದಿಲ್ಲ, ಯಾಕೆ ಯೇಸು ಅದ್ಭುತ ಕಾರ್ಯ ಮಾಡ್ಲಿಲ್ಲ? ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಮೋಸ್ಟ್ಲಿ ಬ್ರದರ್ ನಾನು ಅಷ್ಟೆಲ್ಲ ಮಾಡಿದ್ರು ಕೂಡ ಜಸ್ಟ್ ನಾನು ಅದ್ಭುತ ಕಾರ್ಯನ ಅನುಭವಿಸಿದಂತೆ ನನಗೆ ಯಾರೋ ಏನೋ ಮಾಡಿಸ್ಬಿಟ್ರು ಬ್ರದರ್. ಯಾರು ಮಾಡ್ಸಿರಿ ಅಂದ್ರೆ ಏನೋ ರೆಕಾರ್ಡಿಂಗ್ ಆಗ್ತಲ್ಲ? ನೋ ಬ್ರದರ್, ಲೈಕ್ ಪ್ರೈಸ್ ಬಿಡಿ ಗಾಡ್ ಯಾರೇನೇ ಮಾಡಿಸಿದ್ರು ಕೂಡ ರೆಕಾರ್ಡಿಂಗ್ ಬಟನ್ ಆನ್ ಮಾಡಿದ್ರೆ ಮೈಕ್ ಆಟೋಮೆಟಿಕ್ ರೆಕಾರ್ಡ್ ಆಗ್ತದೆ. ಇನ್ ದ ಸೇಮ್ ವೇ ಯಾರೇನಾದ್ರೂ ಮಾಡಿಸ್ಕೊಳ್ಳಿ, ಪ್ರೈಸ್ ಬಿಡಿ ಗಾಡ್ ದೇವ್ರು ನಿಮ್ಮನ್ನ ಆಶೀರ್ವದಿಸಲೋ ಪ್ರೈಸ್ ಗಾಡ್ ಬಿಟ್ಬಿಡಿ ಅದನ್ನ. ಬಟ್ ಯಾಕಂದ್ರೆ ದೇವ್ರು ಆಲ್ರೆಡಿ ನಿಮ್ಮ ಅಕೌಂಟ್ಗೆ ಹಾಕ್ಬಿಟ್ಟಿದಾರ. ನಿಮ್ಮ ಅಕೌಂಟ್ಗೆ ಹಾಕಿದ್ಮೇಲೆ ಎಲ್ಲವನ್ನ ಆಶೀರ್ವಾದ, ಆರೋಗ್ಯ, ಸಮಾಧಾನ, ಸಮೃದ್ಧಿ ಎಲ್ಲವನ್ನ ದೇವ್ರು ನಿಮ್ಮ ಒಳಗಿಟ್ಟ ಮೇಲೆ ದೇವ್ರ ಆಶೀರ್ವಾದ ಮಾಡ್ತಾರೋ ಮಾಡಲ್ವೋ ದೇವ್ರ ಕಡೆ ನೋಡ್ಬೇಡಿ. ನಿಮ್ ಒಳಗಡೆ ಇರೋದನ್ನ ಡ್ರಾ ಮಾಡ್ಕೊಳ್ಳಿಕ್ಕೆ ಇನ್ನೊಬ್ಬರ ಅಪ್ಪಣೆ ಬೇಕಾಗಿಲ್ಲ. ನಿಮ್ ಒಳಗಡೆ ಇರೋದನ್ನ ಡ್ರಾ ಮಾಡ್ಕೊಳ್ಳಿಕ್ಕೆ ನಿಮ್ಮ ಮನಸ್ಸೆಂಬ ಸ್ವಿಚ್ ಅನ್ನ ನಿಮ್ ಒಳಗಡೆ ದೇವ್ರು ಏನಿಟ್ಟಿದಾರೋ ಅವ್ರ ಕಡೆ ಗಮನ ಕೇಂದ್ರೀಕರಿಸಿ ಸ್ವಿಚ್ ಅನ್ನ ಆನ್ ಮಾಡಿ ಇಟ್ಕೊಂಡೆ ಎಲ್ಲೂ ಆಫ್ ಆಗ್ಬಾರ್ದು. ಮೊದಲು ಆಫ್ ಆಯ್ತಾ ಒಂದು ರೆಕಾರ್ಡಿಂಗ್ ಕಟ್ ಆಗ್ತದೆ. ಸೊ ನೀವು ಎಲ್ಲಿ ತನಕ ನಿಮ್ಮ ಮನಸ್ಸೆಂಬ ಸ್ವಿಚ್ ಅನ್ನ ಪ್ರೈಸ್ ಬಿಟ್ಟು ಗಾಡ್ ಪರಲೋಕದ ವಿಷಯಗಳಿಗೆ ಯಾವಾಗ ಆನ್ ಮಾಡಿ ಇಟ್ಕೊಂಡಿರ್ತೀರಿ ನಿಮ್ಮ ಜೀವನದಲ್ಲಿ ಪ್ರೈಸ್ ಬಿಟ್ಟು ಗಾಡ್ ಎಲ್ಲ ಅನುಭವಿಸೋದು ಮಾತ್ರವಲ್ಲ, ಬ್ಯೂಟಿಫುಲ್ ಈ ಲೋಕ ಬಿಟ್ಟು ಹೋಗುವಂತ ಮೊದಲೇ ಈ ಭೂಲೋಕದಲ್ಲಿ ಏನೋ ಒಂದು ರೆಕಾರ್ಡ್ ಮಾಡಿ ಇಟ್ಬಿಟ್ಟು ಹೋಗ್ತೀರಿ.
ಹಲೋ, ನೀವು ಹೋದ್ಮೇಲೆ ನಿಮ್ಮ ಕುಟುಂಬದವ್ರು ಮಾತ್ರವಲ್ಲ, ಅಕ್ಕಪಕ್ಕದವರು ಕೂಡ ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್, ನಿಮ್ಮ ಟೆಸ್ಟ್ ಮನಿ ತೆಗೆದುಕೊಳ್ತಾರೆ ಅಂತ ರೆಕಾರ್ಡಿಂಗ್ ಮಾಡಿಟ್ಟು ಹೋಗ್ತೀರಿ. ನಾವೆಲ್ಲರೂ ಕೂಡ ಸಾಧಾರಣ ವ್ಯಕ್ತಿಗಳು ಪ್ರಿಯರೇ, ನಾವೆಲ್ಲರೂ ಈ ಲೋಕದಲ್ಲಿ ಬಂದಿದ್ದೇವೆ. ಈ ಲೋಕದಲ್ಲಿ ಬಂದ್ಮೇಲೆ ಈ ಲೋಕವನ್ನು ಬಿಟ್ಟು ಹೋಗ್ ಮುಂಚಿತವಾಗಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಈ ಲೋಕದಲ್ಲಿ ಏನಾದ್ರು ಒಂದು ಮಾರ್ಕನ್ನು ಮಾಡಿಟ್ಟು ಹೋಗ್ಲಿಕ್ಕಾಗಿ ದೇವ್ರು ನಮಗೆ ಕರೆದಿರುವಂಥದ್ದು. ಬಟ್ ದೇವ್ರ ಎಂತ ಕರೆಯುವಂಥದ್ದು, ನಾವು ಈ ಲೋಕದಲ್ಲಿ ಪ್ರೈಸ್ ಬಿಟ್ಟು ಗಾಡ್ ನಮ್ಮ ಜೀವಿತ ಅವಧಿಯಲ್ಲಿ ಸ್ಟಾರ್ಗಳ ರೀತಿಯಲ್ಲಿ, ನಕ್ಷತ್ರದ ರೀತಿ ಹೊಳಿಬೇಕಾದ್ರೆ ದೇವ್ರು ಸ್ಟಾರ್ಗಳನ್ನ ಆಯ್ಕೆ ಮಾಡ್ಕೊಳ್ಳೋದಿಲ್ಲ. ಸ್ಕಾರ್ಸ್, ಏನ್ ಸ್ಕಾರ್ಸ್ ಅಂದ್ರೆ SCARS, ಎಲ್ಲ ಬ್ಲಾಕ್ ಚುಕ್ಕಿಗಳಿದೆಯಲ್ಲ ಜೀವನದಲ್ಲಿ, ಎಲ್ಲ ಕಪ್ಪು ಕಲೆಗಳು, ಎಲ್ಲ ಕಚಡ ಕಲೆಗಳು, ಅಂತವ್ರನ್ನೇ ದೇವ್ರು ಕರ್ಕೊಂಡು ಥ್ಯಾಂಕ್ ಗಾಡ್, ಹಾಲೆಲೂಯಾ, ಎಸ್, ಓ ಮೈ ಗಾಡ್, ಥ್ಯಾಂಕ್ ಗಾಡ್, SCARES, ಥ್ಯಾಂಕ್ ಗಾಡ್. ನನ್ನ ಪ್ರಿಯ ಸಹೋದರ ಸಹೋದರರೇ, ಆ SCARS ಸ್ಕಾರ್ಸ್, ಆ ಕಲೆಗಳನ್ನ ಇರುವಂತ ವ್ಯಕ್ತಿಗಳನ್ನ ದೇವ್ರು ಕರೆದು ಅವರ ಮಗನ ರಕ್ತದಲ್ಲಿ ತೊಳೆದು ಶುದ್ಧೀಕರಿಸಿ, ಸಿನ ಕ್ಯಾನ್ಸಲ್ ಮಾಡಿ, ಟಾಪ್ ಮೋಸ್ಟ್ ದೇವರಾಗಿರುವಂತ ಪ್ರಭು ಯೇಸು ಕ್ರಿಸ್ತರು ಸಿ ಕ್ಯಾನ್ಸಲ್ ಮಾಡಿ ಆ ಜಾಗದಲ್ಲಿ ಟಿ ಅನ್ನ ಆಡ್ ಮಾಡ್ತಾರೆ. ಸಿ ಕ್ಯಾನ್ಸಲ್ ಆಗಿ ಟಿ ಆದ್ರೆ ಏನಾಗ್ತದೆ? ಸ್ಟಾರ್ಸ್ ಗಳಾಗಿ ನಾವು ಬೆಳೀತೇವೆ. ಬ್ಯೂಟಿಫುಲ್. ಬಟ್ ಅದ ಸ್ಟಾರ್ಸ್ ಆಗಿ ಮಾರ್ಪಾಡಾಗಬೇಕಾದ್ರೆ ವೆರಿ ವೆರಿ ಇಂಪಾರ್ಟೆಂಟ್, ನಿಮ್ಮ ಸಮಯಕ್ಕಲ್ಲ, ದೇವರ ಟೈಮ್ಗೆ. ಅದಕ್ಕೆ ಟಿ ಆಡ್ ಮಾಡುವಂಥದ್ದು, ದೇವರ ಟೈಮ್ಗೆ ನೀವು ಹೊಳೆಯುವಂಥದ್ದು. ಸೊ ಅದಕ್ಕಾಗಿ ಪ್ರೈಸ್ ಗಾಡ್, ಥ್ಯಾಂಕ್ ಗಾಡ್, ಇವತ್ತು ಏನೆಲ್ಲ ಸಮಸ್ಯೆ ಹೊತ್ಕೊಂಡಿದ್ದೀರಿ, ಬಟ್ ಪ್ರೈಸ್ ಗಾಡ್, ಬರೀ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಂಡು ಹೋಗ್ಲಿಕ್ಕೆ ನೀವು ಮಾತ್ರ ಬಂದಿಲ್ಲ, ಬದಲಾಗಿ ಥ್ಯಾಂಕ್ ಗಾಡ್, ನಿಮ್ಮ ಸಮಸ್ಯೆಗಳು ಪರಿಹಾರ ಆಗೋದು ಮಾತ್ರವಲ್ಲ, ಮತ್ತೊಬ್ಬರ ಸಮಸ್ಯೆಗಳನ್ನ ಪರಿಹಾರ ಮಾಡುವಂತಹ ಅಂತ ದೊಡ್ಡ ಪವರ್ಫುಲ್ ಅಭಿಷೇಕ ನಿಮ್ಮ ಒಳಗಡೆ ಇದೆ. ಅದನ್ನ ಯಾವ ತರ ಡ್ರಾ ಮಾಡ್ಬೇಕೆಂಬುದಾಗಿ ಅದನ್ನ ಕಲ್ತ್ಕೊಳ್ಳಿಕ್ ಬಂದಿದ್ದೇವೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವ್ ಹೇಳ್ಬೋದು ನನ್ನ ಜೀವನದಲ್ಲಿ ಯಾವ ಅದ್ಭುತಕರನ್ನ ಆಗಿಲ್ಲ ಎಂಬುದಾಗಿ. ಒಂದು ವೇಳೆ ನಿಮ್ಮಲ್ಲಿ ಅಂತವ್ರು ಯಾರಾದ್ರೂ ಇದ್ರೆ ಪ್ರಿಯರೇ, ನಮ್ಮೆಲ್ಲರ ಜೀವನದಲ್ಲಿ ಕಾಮನ್ ಆಗಿ ಒಂದು ಅದ್ಭುತ ಕಾರ್ಯತ್ತು ಖಂಡಿತ ನಮ್ಮ ಜೀವನದಲ್ಲಿ ಆಗಿದೆ. ಚಿಕ್ಕ ಮಗುವಿನಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರ ಜೀವನದಲ್ಲೂ ಇಲ್ಲಿ, ಈವನ್ ಥ್ಯಾಂಕ್ ಗಾಡ್, ಈವನ್ 1 ವರ್ಷ ಮಗು ಏನು ಗೊತ್ತಿಲ್ಲ, ಆ 1 ವರ್ಷದ ಮಗುವಿನಲ್ಲೂ ಕೂಡ ದೊಡ್ಡ ಅದ್ಭುತ ಕಾರ್ಯ ಆಗಿದೆ. ಏನ್ ಗೊತ್ತಾ ದೊಡ್ಡ ಅದ್ಭುತ ಕಾರ್ಯ? ಥ್ಯಾಂಕ್ ಗಾಡ್, ದೇವರು ನನ್ನನ್ನ ಮತ್ತು ನಿಮ್ಮನ್ನ ಸೈತಾನನ ನರಕದ ಸಾಮ್ರಾಜ್ಯದಿಂದ ಬಿಡುಗಡೆ ಮಾಡಿ ದೇವರ ಸಾಮ್ರಾಜ್ಯಕ್ಕೆ ನಮ್ಮನ್ನು ಈಗಾಗಲೇ ಥ್ಯಾಂಕ್ ಗಾಡ್ ಸೇರಿಸ್ಕೊಂಡು ಇಡೀ ಭೂಲೋಕದಲ್ಲಿ ಏನೆಲ್ಲ ಅದ್ಭುತ ಕಾರ್ಯಗಳೆಂಬುದಾಗಿ ದೊಡ್ಡ ನೋಡ್ತೀರಿ. ಕೆಂಪು ಸಮುದ್ರ ಇಬ್ಬಾಗ ಆಗಿದ್ದು, ಅದಕ್ಕಿಂತ ದೊಡ್ಡ ಅದ್ಭುತ ಕಾರ್ಯ ಸೈತಾನ್ನ ನರಕದಿಂದ ನಮ್ಮನ್ನ ದೇವ್ರು ಬಿಡುಗಡೆ ಕೊಟ್ಟು ದೇವ ರಾಜ್ಯಕ್ಕೆ ಬಾಧ್ಯಸ್ಥರಾಗಿ ಮಾಡಿದ್ದಾರೆ. ಅದು ದೊಡ್ಡ ಮಿರಾಕಲ್. ಅಲ್ಲಿಂದ ನಮ್ಮ ಜೀವನ ಪ್ರಾರಂಭವಾಯಿತು. ಕರೆಕ್ಟಾ? ಸೊ ಅದಕ್ಕಾಗಿ ಪ್ರೇಯರ್ ಪ್ರೈಸ್ ಬಿಟ್ಟು ಗಾಡ್, ಗುಡ್ ನ್ಯೂಸ್ ಏನಂತಂದ್ರೆ, ಒಂದ್ಸಲ ಕ್ರಿಸ್ತ ಯೇಸುವಿನಲ್ಲಿ ನೀವು ವಿಶ್ವಾಸವಿಟ್ಟು ಒಂದ್ಸಲ ನೀವು ರಕ್ಷಣೆ ಹೊಂದ್ಕೊಂಡ ಮೇಲೆ ಪ್ರೈಸ್ ಬಿಟ್ಟು ಗಾಡ್, ಅಲ್ಲಿಂದ ನಿಜವಾಗ್ಲೂ ಪ್ರಿಯರೇ ನಿಮ್ಮ ಜೀವನದ ಹೊಸ ಜೀವಿತ ಪ್ರಾರಂಭವಾಗುವಂಥದ್ದು. ಅದಕ್ಕಾಗಿ ಥ್ಯಾಂಕ್ ಗಾಡ್, ಯಾವಾಗಲೂ ಅಷ್ಟೇ ನನ್ನ ಜೀವನದಲ್ಲಿ ಎಸ್ಪೆಷಲಿ ಹಳೆಯ ಥಾಟ್ಗಳು ಬರುವಾಗ, ಹಳೆಯ ಆಲೋಚನೆ ಬರುವಾಗ ನಾನು ಒಂದೇ ಒಂದು ವರ್ಡ್, ಹೇ ನಾನು ಈಗಲೂ ಕ್ರಿಸ್ತ ಯೇಸು ನೂತನ ಸೃಷ್ಟಿ ಆಗಿದ್ದಾನೆ, ಹಳೆಯದಕ್ಕೆ ಸತ್ತವನಾಗಿದ್ದಾನೆ. ಗಣೇಶ್, ಹಳೆ ಆಲೋಚನೆ ಬರಲ್ಲ, ಹಳೆ ಆಲೋಚನೆ ಬರಲ್ಲ ನಮ್ಮ ಜೀವನದಲ್ಲಿ. ಮೈ ಗಾಡ್, ನಿಮ್ ಜೀವನ ಬರ್ಲಿಲ್ವಾ? ಪ್ರೈಸ್ ಗಾಡ್, ಸಿಸ್ಟಮ್ ಕಲ್ಸ್ಕೊಡಿ ನನಗೆ. ಜಸ್ಟ್ ಹೆಂಗೆ ಹಳೆ ಆಲೋಚನೆ ಬರದಂತೆ ತಡೆಗಟ್ಕೊಂಡಿದ್ದೀರಿ. ಆಲೋಚನೆಗಳು ಬರದಂತೆ ತಡೆಗಟ್ಲಿಕ್ಕೆ ಸಾಧ್ಯ ಇಲ್ಲ. ನೀವೆಷ್ಟೇ ಪರಿಶುದ್ಧ ಜೀವನ ಮಾಡಿದ್ರು ಕೂಡ, ನೀವೆಷ್ಟೇ ಪ್ರಾರ್ಥನೆಯಲ್ಲಿ ವೀರರಾಗಿದ್ರು ಕೂಡ, ಕನ್ನಡಕ್ಕೆ ಗಂಡಸರಿಗೆ ವೀರ, ಹೆಂಗಸರಿಗೆ ವೀರಿ ಹೇಳ್ತಾರೆ. ಪ್ರಾರ್ಥನಾ ವೀರರು ಗಂಡಸರಿಗೆ, ಹೆಂಗಸರಿಗೆ ಹೇಳ್ತಾರೆ ಟೀಚರ್. ಓಕೆ, ಏನೋ ಪ್ರಾರ್ಥನಾ ವೀರ ವನಿತೆಯರು, ನೀವ್ ಯಾರೇ ಆಗಿರ್ಲಿ, ಅಂದ್ರೆ ನೀವ್ ಎಷ್ಟೇ ಪ್ರಾರ್ಥನಾ ಜೀವಿತದಲ್ಲಿ ಸ್ಟ್ರಾಂಗ್ ಆಗಿದ್ರು ಕೂಡ, ದೇವರ ವಾಕ್ಯ ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಕೂಡ, ಆಲೋಚನೆಗಳು ನಿಮ್ಮ ಜೀವನದಲ್ಲಿ ಬಂದೇ ಬರ್ತವೆ. ಆಲೋಚನೆಗಳು ನಿಮ್ಮ ಜೀವನದಲ್ಲಿ ಬರದಂತೆ ಇರಬೇಕಾದ್ರೆ ಒಂದು ದಿನ ನೀವು ಬೇಡ ಅಂದ್ರೂ ಕೂಡ, ನೀವು ಬೇಕು ಅಂದ್ರೂ ಕೂಡ ಬರಲ್ಲ ಅವು. ಯಾವತ್ತು ಗೊತ್ತಾ? ಉಸಿರು ಯಾವತ್ತು ನಿಂತು ಹೋಗ್ತದೋ ಆವತ್ತು ಆಲೋಚನೆ ನಿಂತು ಹೋಗ್ತದೆ. ಕರೆಕ್ಟ್? ಸೊ ಅದು ಯಾವ ರೀತಿ ಅಂತಂದ್ರೆ, ನನ್ನ ಪ್ರಿಯ ಸಹೋದರ ಸಹೋದರಿ, ಜಸ್ಟ್ ಇಲ್ಲಿಂದ ಹೊರಡು ಹೋದ ಮೇಲೆ ನಿಮ್ಮ ತಲೆಯ ಮೇಲೆ ಆಕಾಶದಲ್ಲಿ ಪಕ್ಷಿಗಳು ಹಾರಾಡದಂತೆ ತಡೆಗಟ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ನೀವು ಎಷ್ಟೇ ಪ್ರೇಯರ್ ಮಾಡಿ, ಹಾಲೆಲೂಯಾ, ಯೇಸು ರಕ್ತ ನನ್ನ ಬಂಧಿಸ್ಬಿಟ್ಟಿದ್ದಾನೆ, ಯೇಸು ರಕ್ತ ನನ್ನ ಆವರಿಸ್ಕೊಂಡಿದೆ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಗಾಡ್, ಯೇಸುವೆ ನಿಮ್ಮ ರಕ್ತ ನನ್ನ ಆವರಿಸ್ಕೊಂಡಿರೋದ್ರಿಂದ ಮೈ ಗಾಡ್, ನನ್ನ ತಲೆ ಮೇಲೆ ಯಾವುದೇ ಪಕ್ಷಿಗಳು ಹಾರಾಡದಂತೆ ತಡೆಗಟ್ಟಿದ್ದಕ್ಕಾಗಿ ಸ್ತೋತ್ರ. ಸಾಧ್ಯ ಇದೆಯಾ? ಸೊ ಅದ್ರ ಅರ್ಥ,
ನಮ್ಮ ತಲೆಯ ಮೇಲೆ ಪಕ್ಷಿಗಳು ಹಾರಾಟ ಮಾಡುವುದನ್ನ ಯಾವತ್ತೂ ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಆ ಪಕ್ಷಿಗಳು, ನೀವು ಕೂದಲು ಒಳ್ಳೆ ಲೇಡೀಸ್ ಕೂದಲು ಥ್ಯಾಂಕ್ ಒಳ್ಳೆ ಕೂದಲು ತುಂಬಾ ದಪ್ಪದಾಗಿದೆ ಅಂತೇಳಿ ಆ ಪಕ್ಷಿಗಳು ಬಂದು ನಿಮ್ಮ ಕೂದಲು ಒಳಗಡೆ ಗೂಡು ಕಟ್ಕೊಳ್ಳಿಕ್ಕೆ ಜಸ್ಟ್ ನೀವು ಅನುಮತಿಯನ್ನ ಕೊಡೋದಿಲ್ಲ. ಅನುಮತಿ ಕೊಡ್ತೀರಾ? ಓ, ನನ್ನ ಮೇಲೆ ಹಾರಾಡ್ಲಿಕ್ಕಾಗಿ ಇವ್ರು ಏನು ನಂಗೆ ತಡೆಗೋಡೆ ಆಗ್ತಲ್ಲ ಅಂತೇಳಿ ಪಕ್ಷಿಗಳು ಬಂದು ನಿಮ್ ತಲೆ ಕೂದಲು ಒಳಗಡೆ ಗೂಡು ಕಟ್ಕೊಳ್ಳಿಕ್ಕೆ ಅನುಮತಿ ಕೊಡ್ತೀರಾ? ಓಡಿಸ್ತೀರಿ ಹತ್ರ ಬಂದ್ರೆ. ಕರೆಕ್ಟ್. ಇನ್ ದ ಸೇಮ್ ವೇ ನಿಮ್ಮ ಮನಸ್ಸಿನಲ್ಲಿ ಆಲೋಚನೆ ಬರದಂತೆ ತಡೆಗಟ್ಲಿಕ್ಕೆ ಸಾಧ್ಯನೇ ಇಲ್ಲ. ಸಾಯೋವರೆಗೂ ಕೂಡ ಆಲೋಚನೆ ಬಂದೇ ಬರ್ತವೆ. ಬಟ್ ಆಲೋಚನೆಗಳು ನಿಮ್ ಒಳಗಡೆ ಪ್ರವೇಶಿಸಿ ನಿಮ್ಮ ಒಳಗಡೆ ಮನೆ ಮಾಡ್ಕೊಳ್ಳದಂತೆ ಗೂಡು ಕಟ್ಕೊಳ್ಳದಂತೆ ತಡೆಗಟ್ಟುವಂಥದ್ದು ನಿಮ್ ಕೈಲಿ ಮಾತ್ರ ಇರುವಂಥದ್ದು. ಹಲೋ. ಸೊ ಅದಕ್ಕಾಗಿ ತುಂಬಾ ಮುಖ್ಯವಾದ ಕಾರ್ಯ ಏನಂತಂದ್ರೆ ನಿಮ್ಮ ಜೀವನ ಬೇರೆ ಏನೂ ಇಲ್ಲ ಪ್ರಿಯರೇ. ಪ್ರೈಸ್ ಬಿಡಿ ಗಾಡ್. ಜ್ಞಾನೋಕ್ತಿ 4ನೇ ಅಧ್ಯಾಯ 23 ತೆಗಿರಿ. Proverbs 4:23. ಬೇರೆ ಇನ್ನೊಬ್ರು ಮೊಬೈಲ್ ತೆಗಿರಿ, ಬೇರೆ ಬೇರೆ ಟ್ರಾನ್ಸ್ಲೇಷನ್ ತಗೊಳ್ಳಿ ಬೇಗ ಬೇಗ. ಅದಕ್ಕೆ ನನ್ಗೆ ಬೇಕಾದ ಟ್ರಾನ್ಸ್ಲೇಷನ್ ಮತ್ತೆ ನನಗೆ ಗೊತ್ತಿಲ್ಲ. 4:23. ನೀವು ಯಾವ ಈ 4:23 ಅರ್ಥ ಮಾಡ್ಕೊಳ್ತೀರಿ, ನಿಮ್ ಮನಸ್ಸಲ್ಲಿ ಬರುವಂತಹ 4:20 ಆಲೋಚನೆಗಳನ್ನ ನಾಶಗೊಳಿಸಬಹುದು. ನಿನ್ನ ಆಲೋಚನೆಗಳ ವಿಷಯದಲ್ಲಿ ಜೋರಾಗಿ ನಿನ್ನ ಆಲೋಚನೆಗಳ ವಿಷಯದಲ್ಲಿ ಎಚ್ಚರಿಕೆಯಿಂದಿರು. ಸೊ ದೇವರು ಯಾವ್ದ್ರಲ್ಲಿ ಹೇಳ್ತಾ ಇರುವಂತದ್ದು? ನೀನು ಮಾಡುವಂತ ಪಾಪದ ಕಾರ್ಯಗಳನ್ನ ಮಾಡದಂತೆ ಎಚ್ಚರಿಕೆಯಿಂದಿರು. ಈ ರೀತಿ ಹೇಳ್ತಾ ಇದ್ದಾರಾ? ಹಲೋ, ದೇವ್ರು ಈ ರೀತಿ ಹೇಳ್ತಾ ಇದ್ದಾರಾ? ನೀವು ಪಾಪವನ್ನ ಮಾಡದಂತೆ ಎಚ್ಚರಿಕೆ ಆಗಿರಿ, ಈ ರೀತಿ ಹೇಳ್ತಾ ಇದಾರ ದೇವರು? ಹೊರಡೆ ಇರೋರು ಕೇಳಿಸ್ತಾ ಇದೆಯಾ? ಆ ರೀತಿ ಹೇಳ್ತಾ ಇದ್ದಾರಾ? ನೋ. ಅವ್ರು ಹೇಳ್ತಿರುವಂತದ್ದು, ನೀನ್ ಏನನ್ನ ಆಲೋಚನೆ ಮಾಡ್ತಾ ಇದೀಯೋ ಆಲೋಚನೆಗಳ ವಿಷಯದಲ್ಲಿ ಎಚ್ಚರಿಕೆಯಿಂದಿರು. ದೆನ್ ನಿನ್ನ ನಡತೆಯು ನಿನ್ನ ಆಲೋಚನೆಗಳ ಮೇಲೆ ಆಧಾರಗೊಂಡಿದೆ. ಗಾಡ್ ಬ್ಲೆಸ್ ಯು. ಯಾವ ಟ್ರಾನ್ಸ್ಲೇಷನ್ ಅದು? ಕರೆಕ್ಟ್ ಟ್ರಾನ್ಸ್ಲೇಷನ್ ERV. ಕರೆಕ್ಟ್, ಈಸಿ ಟು ರೀಡ್ ವರ್ಷನ್. ಅಲ್ಲಿ ವಾಕ್ಯ ಹೇಳ್ತದೆ, ನನ್ನ ಪ್ರೀತಿಯ ಸಹೋದರ ಸಹೋದರಿಯರು, ವೆರಿ ವೆರಿ ಇಂಪಾರ್ಟೆಂಟ್. ನಿನ್ನ ಆಲೋಚನೆಗಳ ವಿಷಯದಲ್ಲಿ ಬಹು ಎಚ್ಚರಿಕೆಯಿಂದಿರು. ಯಾಕೆಂದ್ರೆ ನಿನ್ನ ನಡತೆಯು ನಿನ್ನ ಆಲೋಚನೆಗಳ ಮೇಲೆ ಅವಲಂಬಿಸಿಕೊಂಡಿದೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರು, ಪ್ರೈಸ್ ಬಿ ಟು ಗಾಡ್. ಯಾಕೆ ಇವತ್ತು ಒಂದು ವ್ಯಕ್ತಿಯ ನಡತೆ ಪಾಪದಲ್ಲಿ ಬಿದ್ದು ಹೋಗುವ ನಡತೆ ಆಗಿದೆ? ಯಾಕೆ ಒಂದು ವ್ಯಕ್ತಿಯ ನಡತೆ ನಾನು ಪಾಪ ಅಂತ ಹೇಳುವಾಗ ಬರೀ ಕುಡಿಯುವಂಥದ್ದು, ವ್ಯಭಿಚಾರ ಮಾಡುವಂಥದ್ದು, ಕಳ್ತನ ಮಾಡುವ ಅದ್ರ ಬಗ್ಗೆ ಮಾತ್ರ ಆಲೋಚನೆ ಮಾಡಬೇಡಿ. ಪಾಪ ಎನ್ನುವಂಥದ್ದು ಏನಂತಂದ್ರೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸುವಂಥದ್ದು, ದೇವರ ವಾಕ್ಯದೊಂದಿಗೆ ಒಪ್ಪಂದ ಮಾಡಿಕೊಳ್ಳದಿರುವಂಥದ್ದು, ವಿಶ್ವಾಸಕ್ಕೆ ವಿರುದ್ಧವಾದದಲ್ಲೂ ಕೂಡ ಪಾಪ ಎಂಬುದಾಗಿ ಬೈಬಲ್ ಹೇಳ್ತದೆ. ವಿಶ್ವಾಸ ಬರೋದು ಯಾವುದರಿಂದ? ದೇವರ ವಾಕ್ಯದಿಂದ. ಮತ್ತೆ ದೇವರ ವಾಕ್ಯ ವಿರುದ್ಧವಾಗಿ ನಾವು ದೇವರ ವಾಕ್ಯ ವಿರುದ್ಧ ನಡೆಯುವಾಗ ನಮ್ಮ ನಡತೆ ಪಾಪದ ನಡತೆ ಆಗಿರ್ತದೆ. ಯಾಕೆ ಇವತ್ತು ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್, ನನ್ನ ನಡತೆ ದೇವರಿಗೆ ಮತ್ತು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಹೋಗ್ತದೆ ಅಂತಂದ್ರೆ ಅದಕ್ಕೆ ಅಡಿಪಾಯ, ಅದನ್ನು ಬಿಲ್ಡ್ ಮಾಡುವಂಥದ್ದು ನನ್ನ ಆಲೋಚನೆ ಆಗಿದೆ. ಅದಕ್ಕಾಗಿ ಥ್ಯಾಂಕ್ ಗಾಡ್, ಇಡೀ ಭೂಲೋಕದಲ್ಲಿ ಅರಸನಾಗಿದ್ದಂತಹ ಸೊಲೊಮೋನ್, ಪ್ರೈಸ್ ಗಾಡ್, ಅರಸ, ದೊಡ್ಡ ಜ್ಞಾನವಂತ ಅರಸ, ಅವನ ಮೂಲಕ ದೇವ ತಿಳಿಸ್ತಾ ಇದ್ದಾರೆ, ಪ್ರೈಸ್ ಗಾಡ್, ನಿಮ್ಮ ಜೀವಿತದಲ್ಲಿ ಥ್ಯಾಂಕ್ ಗಾಡ್ ನಿಮ್ಮ ನಡತೆ ನಿಮ್ಮ ಆಲೋಚನೆಗಳ ಮೂಲಕ, ಆಲೋಚನೆಗಳಿಂದ ಬಿಲ್ಡ್ ಆಗೋದ್ರಿಂದ ನೀವು ಬಹಳ ಎಚ್ಚರಿಕೆಯನ್ನು ಕೊಡ್ಬೇಕಾಗಿರೋದು ಯಾವ್ದ್ರ ಕಡೆ ಅಂದ್ರೆ ನಿಮ್ಮ ಆಲೋಚನೆಗಳ ಕಡೆ. 24 ಗಂಟೆಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾವ ಆಲೋಚನೆ ಓಡ್ತಾ ಇದೆ? ಆ ಆಲೋಚನೆಗಳು ದೇವರ ವಾಕ್ಯದ ಪ್ರಕಾರ ಇದೆಯಾ, ದೇವರ ವಾಕ್ಯ ವಿರುದ್ಧವಾಗಿದೆಯಾ? ದೇವರ ವಾಕ್ಯಕ್ಕೆ ಅನುಗುಣವಾಗಿರುವಂತಹ ಆಲೋಚನೆಗಳಾದ್ರೆ ಅದು ದೇವರ ವಾಕ್ಯಕ್ಕೆ ಅನುಗುಣವಾದ ನಡತೆಯನ್ನು ಬಿಲ್ಡ್ ಮಾಡ್ತದೆ, ಕಟ್ಟೆಬ್ಬಿಸ್ತದೆ. ಆ ದೇವರ ವಾಕ್ಯಕ್ಕೆ ಅನುಗುಣವಾದ ನಡತೆಯು, ದಟ್ ಆಟಿಟ್ಯೂಡ್ ಈಸ್ ದ ವೇ ಟು ಯುವರ್ ಆಲ್ಟಿಟ್ಯೂಡ್. ಆ ನಡತೆಯು ದೇವರು ನಿಮಗೋಸ್ಕರ ನಿಗದಿ ಮಾಡಿಟ್ಟಿರುವಂತಹ ಆ ದೇವರ ಗುರಿಗೆ ನಿಮ್ಮನ್ನು ಕೊಂಡೊಯ್ಯುವಂತಹ ಮಾರ್ಗವಾಗಿರುತ್ತದೆ, ವೇ, ಹಾದಿ. ಬಟ್ ನಿಮ್ಮ ಆಲೋಚನೆಗಳು ದೇವರ ವಾಕ್ಯ ವಿರುದ್ಧವಾಗಿ ಪ್ರಾಪಂಚಿಕ ಆಲೋಚನೆಗಳಾಗಿದ್ರೆ ಆ ಒಂದೊಂದು ಆಲೋಚನೆಗಳು ಕೂಡ ಸೈತಾನನು ನಿಮಗೋಸ್ಕರ ಯಾವ ಗುರಿ ನಿಗದಿ ಮಾಡಿಟ್ಟಿದ್ದಾನೋ ನಾಶ ಮಾಡುವಂಥದ್ದು, ನಿಮ್ಮ ಭವಿಷ್ಯವನ್ನ ಕೊಲೆ ಮಾಡುವಂಥದ್ದು, ನಿಮ್ಮ ನಾಶ ಮಾಡಿ ನಿಮ್ಮಲ್ಲಿದ್ದ ಇರುವುದನ್ನು ಕದ್ಕೊಂಡು ಹೋಗ್ಲಿಕ್ಕಾಗಿ ಅವನೇನೆಲ್ಲ ಗುರಿಯನ್ನು ಮಾಡಿಟ್ಕೊಂಡಿದ್ದಾನೋ, ಪ್ಲಾನ್ ಮಾಡಿ ಇಟ್ಕೊಂಡಿದ್ದಾನೋ ಅಲ್ಲಿಗೆ ನಿಮ್ಮನ್ನ ಕರೆದುಕೊಂಡು ಹೋಗುವಂತಹ ಆದಿಯಾಗಿರುತ್ತದೆ. ಎರಡು ಕೂಡ ನಿಮ್ಮ ಕೈಲಿ ಇದೆ. ಅದಕ್ಕೆ ದೇವರು ಹೇಳ್ತಿರುವಂಥದ್ದು, ಇವನು ಬುದ್ಧಿವಂತ ಜ್ಞಾನವಂತ ಸೊಲೊಮೋನ್ ಹೇಳ್ತಿರುವಂಥದ್ದು, ಯಾಕೆ ಥ್ಯಾಂಕ್ ಗಾಡ್, ದೇವರು ನನಗೋಸ್ಕರ ಅನುಗ್ರಹಿಸಿಕೊಟ್ಟಂತಹ ಆ ಗುರಿಯನ್ನ ಅಥವಾ ಆ ಒಂದು ಆಶ್ವತ್ ಜೀವಿತವನ್ನ ನಾನು ಭೂಲೋಕದಲ್ಲಿ ಅನುಭವಿಸಬೇಕಾದ್ರೆ ಅದಕ್ಕೆ ಮೂಲ ಕಾರಣ ಏನಂತಂದ್ರೆ ನನ್ನ ಆಲೋಚನೆಯನ್ನ ದೇವರೊಂದಿಗೆ, ದೇವರ ವಾಕ್ಯದೊಂದಿಗೆ ಹೇಗೆ ಹೊಂದಾಣಿಕೆ ಮಾಡ್ಕೊಳ್ಬೇಕೆಂಬುದಾಗಿ ಸಿಸ್ಟಮ್ ಗೊತ್ತಿರೋದ್ರಿಂದ ನಾನು
ನನ್ನ ನಡತೆಯನ್ನ ದೇವರ ವಾಕ್ಯ ಅನುಗುಣವಾಗಿ ದೈವ ಭಯಭಕ್ತಿಯಲ್ಲಿ ದೇವರಿಗೆ ಇಷ್ಟಪಡುವಂತ ಹಾದಿಯಲ್ಲಿ ಇಟ್ಟುಕೊಂಡಿದ್ದಾನೆ. ಆ ದೇವರ ಭಯಭಕ್ತಿಯುವಂತ ನಡತೆಯು ನನ್ನ ದೇವರ ಗುರಿಗೆ ಕೊಂಡೋಗ್ತಾ ಇದೆ. ನಮ್ಮೆಲ್ಲರ ಬಗ್ಗೆ ಕೂಡ ದೇವರು ಥ್ಯಾಂಕ್ ಗಾಡ್ ಮೊದಲನ್ನು ಹೇಳಿದಂತೆ ನಿಮಗೋಸ್ಕರ ದೇವರು ಒಂದು ಒಳ್ಳೆ ಗುರಿಯನ್ನು ಮೊದಲು ನಿಗದಿ ಮಾಡಿದ್ದಾರೆ. ಬಟ್ ಆ ಗುರಿಯನ್ನು ತಲುಪಬೇಕಾದ್ರೆ, ಆ ಆಲ್ಟಿಟ್ಯೂಡ್, ಆ ಎತ್ತರಕ್ಕೆ ಹೋಗ್ಬೇಕಾದ್ರೆ ನಿಮ್ಮ ಆಟಿಟ್ಯೂಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ನಡತೆ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ನಡತೆ ಬಿಲ್ಡ್ ಆಗ್ಬೇಕಾದ್ರೆ ನಿಮ್ಮ ಆಲೋಚನೆಗಳು ತುಂಬಾ ಮುಖ್ಯವಾದದ್ದು. ಅದಕ್ಕೋಸ್ಕರ ಇನ್ನೊಂದು ಟ್ರಾನ್ಸ್ಲೇಷನ್ ಹೇಳ್ತದೆ, ಫಾರ್ ಅಬೌವ್ ಆಲ್, ಎಲ್ಲದಕ್ಕಿಂತಲೂ ಮೇಲಾಗಿ ನಿಮ್ಮ ಆಲೋಚನೆ ವಿಷಯದಲ್ಲಿ ಜಾಗರೂಕರಾಗಿದ್ದೀರಿ. ನಿಮ್ಮ ಅಗತ್ಯಗಳು, ನಿಮ್ಮ ಬಿಸ್ನೆಸ್, ನಿಮ್ಮ ಗಂಡ, ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ನಿಮ್ಮ ಐಶ್ವರ್ಯ ಅಥವಾ ನಿಮ್ಮ ಜೀವನದ ಅಗತ್ಯಗಳು, ಇವೆಲ್ಲದಕ್ಕಿಂತಲೂ ಮಿಗಿಲಾಗಿ, ಫಾರ್ ಅಬೌವ್ ಆಲ್, ಎಲ್ಲದಕ್ಕಿಂತ ಟಾಪ್ ಮೋಸ್ಟ್, ಎಲ್ಲಕ್ಕಿಂತ ಮಿಗಿಲಾಗಿ ನೀವು ಯಾವ್ದ್ರ ಕಡೆ ಗಮನ ಕೊಡ್ಬೇಕು ಅಂದ್ರೆ, ನೀವೇನನ್ನ ಆಲೋಚನೆ ಮಾಡ್ತೀರಿ ಅದ್ರ ಕಡೆ ಗಮನ ಕೊಡಿ. ತುಂಬಾ ಮುಖ್ಯವಾದದ್ದು. ಯಾಕೆಂದ್ರೆ ನಿಮ್ಮ ಆಲೋಚನೆ ನಿಮ್ಮ ಜೀವನವನ್ನ ನಿಮ್ಮ ಜೀವನವನ್ನ ಕಂಟ್ರೋಲ್ ಮಾಡುವಂತಹ ಕೇಂದ್ರ ಬಿಂದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಟ್ ನಾವು ಅದೊಂದನ್ನು ಬಿಟ್ಟು ಬೇರೆದೆಲ್ಲ ನಾವು ಗಮನ ಕೊಡ್ತೇವೆ. ನನ್ನ ಜೀವನದಲ್ಲಿ ಅದಿಲ್ಲ, ಅದ ಹೆಂಗೆ ದೇವ್ರ ಹತ್ರ ಪಡ್ಕೊಳ್ಳೋದು, ನನ್ನ ಜೀವನ ಇದಿಲ್ಲ, ಇದನ್ನ ಹೆಂಗೆ ದೇವ್ರ ಹತ್ರ ಪಡ್ಕೊಳ್ಳುವಂಥದ್ದು, ಥ್ಯಾಂಕ್ ಗಾಡ್, ಅಥವಾ ನಾನು ಸೇವ್ ಮಾಡ್ತಿದ್ದೇನೆ, ಇನ್ನು ಎಲ್ಲ ಕಡೆ ಹೋಗಿ ಯಾವ ತರ ಸೇವ್ ಮಾಡೋದು, ಇನ್ನು ಯಾಕೆ ನನಗೆ ವಿರೋಧಗಳು ಬರ್ತದೆ, ಜಸ್ಟ್ ಅದನ್ನ ಯಾವ ತರ ಜಯಿಸೋದು, ಎಲ್ಲ ಕಡೆ ಗಮನ ಕೊಡ್ತೇವೆ. ಬಟ್ ಇವುಗಳೆಲ್ಲ ಸೆಕೆಂಡ್ರಿ. ಪ್ರೈಮರಿ ಥಿಂಗ್, ಮುಖ್ಯವಾದ ಭಾಗ ಏನಂತಂದ್ರೆ, ನನ್ನ ಆಲೋಚನೆ ದೇವರ ವಾಕ್ಯ ಪ್ರಕಾರ ಇದೆಯಾ, ದೇವರ ವಾಕ್ಯ ವಿರುದ್ಧವಾಗಿದೆಯಾ. ದೇವರ ವಾಕ್ಯ ಪ್ರಕಾರ ಇದ್ರೆ ಏನೆಲ್ಲ ತಡೆಗೋಡೆಗಳಿದೆಯೋ ಆ ತಡೆಗೋಡೆಗಳು ಎಷ್ಟೇ ಬಂಡೆಕಲ್ಲಿನ ರೀತಿಯಲ್ಲಿ ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳ ರೀತಿಯಲ್ಲಿ ಬೆಳೆದಿರ್ಬೋದು, ಬಟ್ ಆದ್ರೆ ಆ ಬೆಟ್ಟ ಗುಡ್ಡಗಳು ಥ್ಯಾಂಕ್ ಗಾಡ್ ನಿಮ್ಮ ಮನಸ್ಸು ದೇವರ ವಾಕ್ಯ ಪ್ರಕಾರ ಆಲೋಚನೆ ಮಾಡುತ್ತಾ, ನಿಮ್ಮ ಮನಸ್ಸು ದೇವರ ಪ್ರಸನ್ನದಲ್ಲಿದ್ರೆ, ಕೀರ್ತನೆ 97:5 ಹೇಳ್ತದೆ, ಪ್ರಭುವಿನ ಪ್ರಸನ್ನತೆಯಲ್ಲಿ ಯಾವುದೇ ಬೆಟ್ಟ ಗುಡ್ಡಗಳಿದ್ರು ಕೂಡ ಬೆಟ್ಟ ಗುಡ್ಡ ಅಲ್ಲ, ಗುಡ್ಡಗಳು ಮೇಣಂತೆ ಕರಗೋಗ್ತದೆ. ನೀವು ಅದ್ರ ಕಡೆ ಗಮನ ಕೊಡದೆ ಹೋದ್ರು ಕೂಡ. ಬೈಬಲ್ ಹೇಳ್ತಲ್ಲ, ದೇವರು ನಿಮ್ಮ ಜೀವನದಲ್ಲಿ ಬರುವಂತ ಬೆಟ್ಟ ಗುಡ್ಡಗಳ ಕಡೆ ಆಲೋಚನೆ ಮಾಡಿ ಗಮನ ಕೊಡಿ ಅಂತ ಹೇಳ್ತಲ್ಲ. ನೋ 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 ಆ ಬೆಟ್ಟ ಗುಡ್ಡಗಳಿದ್ರು ಕೂಡ, ಸಮಸ್ಯೆಗಳಿದ್ರು ಕೂಡ, ಅದರ ಮಧ್ಯದಲ್ಲಿ ನಿಮ್ಮ ಆಲೋಚನೆ ಕಡೆ ಬಹಳ ಜಾಗರೂಕತೆಯಿಂದ ನಿಗಾ ವಹಿಸಿ. ಹಲ್ಲೆಲೂಯಾ. ಹಾಗೆ ನಿಮ್ಮ ನಡತೆಯನ್ನು ಕಂಟ್ರೋಲ್ ಮಾಡೋದು ಯಾವುದು? ನಮ್ಮ ಆಲೋಚನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಬಿ ಟು ಗಾಡ್, ಥ್ಯಾಂಕ್ ಗಾಡ್. ಯಾವ ರೀತಿ ಹೇಳುವಂಥದ್ದು? ನಾವು ಪ್ರಭು ಯೇಸುವಿನ ಬಳಿಗೆ ಬರುವಂತ ಮೊದಲು ನಾವೆಲ್ಲರೂ ಕೂಡ ಪ್ರತಿಯೊಂದಕ್ಕೂ ಕೂಡ ಶ್ರಮ ಪಡಬೇಕಾಗಿತ್ತು. ಊಟಕ್ಕೆ ಶ್ರಮ ಪಡಬೇಕು, ಬಟ್ಟೆಗೆ ಶ್ರಮ ಪಡಬೇಕು, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ನನ್ನ ಮುಂದಿನ ಭವಿಷ್ಯಕ್ಕಾಗಿ ಎಲ್ಲದಕ್ಕೂ ಶ್ರಮ ಪಡಬೇಕಾಗಿತ್ತು, ಪ್ರಯತ್ನ ಪಡಬೇಕಾಗಿತ್ತು. ಬಟ್ ಆದ್ರೆ ಒಂದ್ ತಿಳ್ಕೊಳ್ಳಿ, ಕ್ರಿಸ್ತ ಯೇಸುವನ್ನ ನಿಮ್ಮ ಸ್ವಂತ ರಕ್ಷಕರಾಗಿ ಪ್ರಭುವಾಗಿ ದೇವರಾಗಿ ಸ್ವೀಕರಿಸಿಕೊಂಡ ಮೇಲೆ ನೀವು ಇವುಗಳ ಬಗ್ಗೆ ಯಾವುದ್ರ ಬಗ್ಗೆ ಚಿಂತೆ ಮಾಡ್ಬೇಕಾಗಿಲ್ಲ. ನೀವು ಮಾಡ್ಬೇಕು ಒಂದೇ ಒಂದು, ದೇವರು ಯೇಸು ಕ್ರಿಸ್ತರಲ್ಲಿ ನಿಮ್ಮನ್ನ ಯಾರೆಂಬುದ ಕರೆದಿದ್ದಾರೆ, ಅಂದ್ರೆ ಕ್ರಿಸ್ತ ಯೇಸು ನೀವು ಯಾರಾಗಿದ್ದೀರಿ ಮತ್ತು ಕ್ರಿಸ್ತ ಯೇಸು ನಿಮಗೋಸ್ಕರ ಯಾವುದೆಲ್ಲ ಕಾರ್ಯ ಮಾಡಿ ಮುಗಿಸಿದಾರೋ, ಇವೆರಡರಲ್ಲಿ ಎಷ್ಟರ ಮಟ್ಟಿಗೆ ನಿಮ್ಮನ್ನು ನೀವು ಥ್ಯಾಂಕ್ ಗಾಡ್ ಜಸ್ಟ್ ಉನಿ ಹಾಕ್ತೀರಿ, ಎಷ್ಟು ಮಟ್ಟಿಗೆ ನೀವು ಅದ್ರ ಬಲಗೊಳ್ತೀರಿ, ಅಷ್ಟು ಮಟ್ಟಿಗೆ ಪ್ರೈಸ್ ಬಿ ಟು ಗಾಡ್ ನಿಮ್ಗೆ ಏನೆಲ್ಲ ಅಗತ್ಯಗಳು ಬೇಕು ಅಗತ್ಯಗಳೆಲ್ಲವೂ ಕೂಡ ನಿಮ್ಮ ಒಳಗಡೆ ಕ್ರಿಸ್ತ ಯೇಸುನಲ್ಲಿ ಇರೋದನ್ನ ಕಂಡುಕೊಳ್ತೀರಿ. ಕಂಡ್ಕೊಂಡ್ಮೇಲೆ ನೀವು ಅಗತ್ಯಗಳಿಗೋಸ್ಕರ ಶ್ರಮ ಪಡೋದಿಲ್ಲ. ನೀವು ಶ್ರಮ ಪಡಬೇಕು ಒಂದೇ ಒಂದು, ನಿಮ್ಮ ಆಲೋಚನೆ ವಿಷಯದಲ್ಲಿ ನೀವು ಎಚ್ಚರಿಕೆ ವಹಿಸಿಕೊಂಡು ಮುನ್ನಡಿಬೇಕಷ್ಟೇ. ಸಿಂಪಲ್. ಹಲೋ, ಮೈಕ್ ಆನ್ ಮಾಡದೆ ಹೋಗಿದ್ರೆ ಆ ಮಗಳು, ಇವನು ನನ್ನ ಮನೆಗೆ ಹೋಗಿ ಎಷ್ಟೇ ಪ್ರಯತ್ನ ಪಡ್ಬೋದು, ಅಯ್ಯೋ ಆ ಮಗಳು ವಾಯ್ಸೆ ಬಂದಿಲ್ವಲ್ಲ, ಏನ್ ಮಾಡೋದು ಎಷ್ಟೇ ಮಾಡಿದ್ರು ಕೂಡ ಒರಿಜಿನಾಲಿಟಿ ಆ ಮಗಳ ಸ್ವರವನ್ನ ನಾನು ಯಾವ ಕಾರಣಕ್ಕೂ ಆಡ್ ಮಾಡಕ್ ಆಗ್ತಿರ್ಲಿಲ್ಲ. ನಾನ್ ಬೇಕಾದ್ರೆ ಒಂದು ವಾಕ್ಯ ಹಾಕ್ಬೋದು, ಆ ಮಗಳು ಓದೋ ಬದಲು ಜನರಿಗೆ ಗೊತ್ತಾಗಲ್ಲ ಒಂದು ವಾಕ್ಯ ಹಾಕ್ಬೋದು ಅಷ್ಟೇ, ಬಟ್ ಆ ಮಗಳ ವಾಯ್ಸ್ ಬರ್ತಾ ಇರ್ಲಿಲ್ಲ. ಇನ್ ದ ಸೇಮ್ ವೇ ನಮ್ಮ ಜೀವನದಲ್ಲಿ ಅಷ್ಟೇ ಪ್ರಿಯರ್, ಪ್ರೈಸ್ ಗಾಡ್, ನಾವ್ ಎಷ್ಟೇ ಪ್ರಯತ್ನ ಪಡ್ಬೋದು, ಬಟ್ ಇದು ಆನ್ ಆಗ್ಲಿಲ್ವಾ, ನನ್ನ ಮನಸ್ಸೆಂಬ ಸ್ವಿಚ್ ಪರಲೋಕದ ವಿಷಯಗಳು ಹೇಗೆ ತಿಳ್ಕೊಳ್ತೀರಿ? ದೇವರ ವಾಕ್ಯದ ಮೂಲಕ. ದೇವರ ವಾಕ್ಯದ ವಿಷಯದಲ್ಲಿ ನನ್ನ ಮನಸ್ಸಿನ ಆಲೋಚನೆಗಳೆಂಬ ಸ್ವಿಚ್ ಅನ್ನು ಆನ್ ಮಾಡದೆ ಹೋದ್ರೆ, ಖಂಡಿತ ಪ್ರಿಯರೇ, ನಾನು ಏನೆಲ್ಲ ಕಾರ್ಯಗಳನ್ನು ಇವತ್ತು ಒಳ್ಳೆ ಕಾರ್ಯ ಮಾಡ್ತಾ ಇರ್ಬೋದು. ಪ್ಲೀಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತು ನಾವು ಒಳ್ಳೆ ಕಾರ್ಯ ಮಾಡ್ತಾ ಇರ್ಬೋದು, ಬಟ್ ನನ್ನ ಮನಸ್ಸಿನ ಆಲೋಚನೆ ದೇವರ ವಾಕ್ಯಕ್ಕೆ ಅನುಗುಣವಾಗಿ ಇವತ್ತಿರದೆ, ಪ್ರಿಯರೇ, ಲೌಕಿಕವಾದ ಆಲೋಚನೆಗಳನ್ನು ಹೊಂದಿದ್ರೆ ಈ ತಪ್ಪಾದ ಆಲೋಚನೆ ಮುಂದೆ ಒಂದು ದಿನ ನನ್ನ ಒಳ್ಳೆಯ ಕಾರ್ಯಗಳನ್ನ ನಾಶಗೊಳಿಸ್ಬಿಡ್ತದೆ.
ಇನ್ನೊಂದು ಬದಿಯಲ್ಲಿ ತೆಗೆದುಕೊಳ್ಳೋಣ. ಇನ್ನೊಂದು ಬದಿಯಲ್ಲಿ ಇವತ್ತು ಈವನ್ ಒಂದು ವ್ಯಕ್ತಿ ಕೆಟ್ಟ ಕಾರ್ಯ ಮಾಡ್ತಾ ಇರ್ಬೋದು, ಕುಡುಕನಾಗಿರ್ಬೋದು ಅಥವಾ ವ್ಯಭಿಚಾರಿ ಆಗಿರ್ಬೋದು, ಕೆಟ್ಟ ಕಾರ್ಯ ಮಾಡ್ತಾ ಇರ್ಬೋದು. ಬಟ್ ಆ ವ್ಯಕ್ತಿ ದೇವರ ವಾಕ್ಯ ತೆಗೆದುಕೊಂಡು ತನ್ನ ಮನಸ್ಸಿನ ಆಲೋಚನೆಗಳನ್ನ ದೇವರ ವಾಕ್ಯದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳೋ ಪ್ರಕ್ರಿಯೆಯಲ್ಲಿ ಅದನ್ನೇ ಬಾಯ್ತು ನುಡಿಯುತ್ತಾ ಅದನ್ನೇ ಆಲೋಚನೆ ಮಾಡೋದಾದ್ರೆ ಅವನ ದೇವರ ವಾಕ್ಯಕ್ಕೆ ಅನುಗುಣವಾದ ಈ ಆಲೋಚನೆ, ಸರಿಯಾದ ಆಲೋಚನೆಯು ಮುಂದೆ ಒಂದು ದಿನ ಅವನ ತಪ್ಪಾದ ಕಾರ್ಯಗಳನ್ನ ಸಂಪೂರ್ಣ ಚೇಂಜ್ ಮಾಡ್ತದೆ. ಅದಕ್ಕಾಗಿ ಎಲ್ಲದಕ್ಕಿಂತ ಮಿಗಿಲಾಗಿ ನಿಮ್ಮ ಆಲೋಚನೆ ವಿಷಯದಲ್ಲಿ ಗಮನವನ್ನು ಕೇಂದ್ರೀಕರಿಸಿ. ಆಲೋಚನೆ ಹೇಗೆ ಬರ್ತದೆ? ನಿಮ್ಮ ಇಂದ್ರಿಯಗಳ ಮೂಲಕ, ಪಂಚೇಂದ್ರಿಯಗಳ ಮೂಲಕ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರು, ಪ್ರೈಸ್ ಬಿಡಿ ಗಾಡ್. ಅದಕ್ಕಾಗಿ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಅದನ್ನು ವಿವರಿಸ ಮುಂಚಿತವಾಗಿ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಒಂದ್ಸಲ ಕ್ರಿಸ್ತ ಯೇಸುವಿನ ರಕ್ಷಣೆ ಹೊಂದ್ಕೊಂಡ ಮೇಲೆ, ಮೈ ಗಾಡ್, ಅದಕ್ಕೆ ಮುಂಚಿತ ನಿಮ್ಮಲ್ಲಿ ಪ್ರಶ್ನೆ ಕೇಳ್ತಾನೆ, ರಕ್ಷಣೆ ಹೊಂದಿದ್ರಿ? ಎಷ್ಟು ಮಂದಿ ರಕ್ಷಣೆ ಹೊಂದಿದ್ರಿ? ಕೈ ಮೇಲೆ ಮಾಡಿ. ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಟ್ಟಿದ್ದೀರಿ? ಕೈ ಮೇಲೆ ಮಾಡಿ. ಯೇಸು ನಂಬಿರೋರು, ಮೈ ಗಾಡ್, ಗುಡ್. ಕ್ರಿಸ್ತ ಯೇಸುವಿನಲ್ಲಿ ನೀವು ನಂಬಿಕೆ ಇಟ್ಟ ಮೇಲೆ ಗುಡ್ ನ್ಯೂಸ್ ಏನು ಗೊತ್ತಾ? ಬೈಬಲ್ ಹೇಳ್ತದೆ, ಕ್ರಿಸ್ತ ಯೇಸುವಿನ ಯಾರು ನಂಬಿಕೆ ಇಟ್ಟು ಪ್ರಭು ಯೇಸುವನ್ನ ತನ್ನ ಸ್ವಂತ ರಕ್ಷಕರಾಗಿ ಪ್ರಭುವಾಗಿ ದೇವರು ಸ್ವೀಕಾರ ಮಾಡ್ಕೊಂಡಿದ್ದಾರೋ ಅವರೆಲ್ಲರೂ ಕೂಡ ಈಗಾಗಲೇ ರಕ್ಷಣೆ ಹೊಂದಿದ್ದಾರೆ. ಏನು ಹೊಂದಿದ್ದಾರೆ? ರಕ್ಷಣೆ. ರಕ್ಷಣೆ ಅಂದ್ರೇನು? ನೀವು ರಕ್ಷಣೆ ಹೊಂದಿದ್ದೀರಾ? ಯಾ. ಬಟ್ ರಕ್ಷಣೆ ಅಂದ್ರೇನು? ಸಂಪೂರ್ಣವಾದಂತಹ ಆಶೀರ್ವಾದ, ಸಂಪೂರ್ಣವಾದ ಸಮೃದ್ಧಿ, ಸಂಪೂರ್ಣವಾದಂತಹ ಆರೋಗ್ಯ, ಸಂಪೂರ್ಣವಾದಂತಹ ಪಾಪಗಳಿಂದ ಬಿಡುಗಡೆ, ಶಾಪಗಳಿಂದ ಬಿಡುಗಡೆ, ಅಂಧಕಾರ ಸಾಮ್ರಾಜ್ಯದ ಬಿಡುಗಡೆ, ನಿತ್ಯ ಜೀವ, ಇವುಗಳೆಲ್ಲವನ್ನ ಒಳಗೊಂಡಿರುವಂತಹ ಪ್ಯಾಕೇಜ್, ಇಡೀ ಪ್ಯಾಕೇಜ್ ನಾವು ಹೇಳ್ತೇವೆ ರಕ್ಷಣೆ ಎಂಬುದಾಗಿ. ಸಂಪೂರ್ಣದ ಆರೋಗ್ಯ, ಸಂಪೂರ್ಣ ಸಮಾಧಾನ, ಸಂಪೂರ್ಣದ ಸಮೃದ್ಧಿ, ಪಾಪಗಳ ಕ್ಷಮಾಪಣೆ, ಅಂಧಕಾರ ಶಕ್ತಿಯಿಂದ ಬಿಡುಗಡೆ, ನಿತ್ಯ ಜೀವ, ಪರಿಪೂರ್ಣವಾದ ಆಶೀರ್ವಾದ, ಇವುಗಳೆಲ್ಲವನ್ನ ಒಳಗೊಂಡಿರುವಂತಹ ಒಂದೇ ಒಂದು ಪದ ರಕ್ಷಣೆ. ನನ್ನ ಪ್ರಿಯ ಸಹೋದರ ಸಹೋದರಿ, ಪ್ರೈಸ್ ಬಿಟ್ಟು ಗಾಡ್. ಮತ್ತೊಂದು ತಿಳಿಯೋದಾದ್ರೆ, ಯಾವಾಗ ಕ್ರಿಸ್ತ ಯೇಸು ನೀವು ರಕ್ಷಣೆ ಹೊಂದ್ಕೊಂಡ್ರಿ, ರಕ್ಷಣೆ ಹೊಂದಿಕೊಂಡದ ಅದೇ ಗಳಿಗೆಯಲ್ಲಿ ಆ ಹೋಲ್ ಪ್ಯಾಕೇಜ್ ನಿಮ್ಮ ಹೊರಡೆ ಬಂದು ಥ್ಯಾಂಕ್ ಗಾಡ್ ನಿಮ್ಮ ಅಕೌಂಟಲ್ಲಿ, ನಿಮ್ಮ ಆತ್ಮದಲ್ಲಿ ಡಿಪಾಸಿಟ್ ಆಗಿದೆ. ನಿಮ್ಗೆ ಏನ್ ಬೇಕು ಅದೆಲ್ಲ ಎಲ್ಲಿದೆ? ಹೊರಗಡೆ ಇಲ್ಲ. ನೀವು ಮಾಡುವಂತ ಕೆಲಸದಲ್ಲಿ, ನೀವು ಮಾಡುವಂತಹ ನಿಮ್ಗಿರುವಂತ ಆಸ್ತಿ ಪಾಸ್ತಿಯಲ್ಲಿ ಇದು ಯಾವ್ದ್ರಲ್ಲೂ ಇಲ್ಲ. ನೋ, ನಿಮ್ಗೆ ಏನ್ ಬೇಕು ಎಲ್ಲ ನಿಮ್ಮ ಹೊರಗಡೆ ಇದೆ. ಈ ನಿಮ್ ಕೆಲಸ ಏನ್ ಮಾಡ್ಬೇಕು? ಒಳಗಡೆ ಇರೋದನ್ನ ಯಾವ ತರ ಹೊರಗಡೆ ಡ್ರಾ ಮಾಡ್ಕೊಂಡು ಎಂಜಾಯ್ ಮಾಡ್ಬೇಕು. ಈ ಸಿಸ್ಟಮ್ ಅಲ್ಲಿ ಕಲ್ತ್ಕೊಳ್ಬೇಕಷ್ಟೇ. ಇವತ್ತು ಅನೇಕ ಕ್ರೈಸ್ತ ಮಕ್ಕಳು ಯಾತಕ್ಕಾಗಿ ಸೋಲನ್ನ ಕಾಣ್ತಿದಾರೆ ಅಂತಂದ್ರೆ ಸಿಸ್ಟಮ್ ಗೊತ್ತಿಲ್ಲದಿರೋದ್ರಿಂದ. ಎಲ್ರು ಹೇಳೋಣ, ಸಿಸ್ಟಮ್. ಸೊ ಉದಾಹರಣೆಗೆ, ಥ್ಯಾಂಕ್ ಗಾಡ್, ನಾವು ಭಾರತ ದೇಶದಲ್ಲಿ ಇದ್ದೇವೆ. ನಾವು ವಾಹನ ಓಡಿಸ್ಬೇಕಾದ್ರೆ ಯಾವ ಕಡೆ ಓಡಿಸ್ತೇವೆ? ಎಡಗಡೆಯಿಂದ ಹೋಗ್ತೀವ, ಬಲಗಡೆಯಿಂದ ಹೋಗ್ತೀವ? ಗಾಡಿ ಓಡಿಸ್ಬೇಕಾದ್ರೆ ಲೆಫ್ಟ್ ಸೈಡ್ ಅಲ್ಲಿ ಹೋಗ್ತೀವ, ರೈಟ್ ಸೈಡ್ ಅಲ್ಲಿ ಹೋಗ್ತೀವ? ಹಲೋ, ಎಡಗಡೆಯಿಂದ ಹೋಗ್ಬೇಕಾ ಅಥವಾ ಬಲಗಡೆಯಿಂದ ಹೋಗ್ಬೇಕಾ? ಎಡಗಡೆಯಿಂದ. ಕರೆಕ್ಟ್. ರೂಲ್ಸ್ ಎಡಗಡೆ ಹೋಗ್ಬೇಕು. ಟೂ ವೇ ಇದ್ರೆ ಆ ಕಡೆಯಿಂದ ಬರುವಾಗ ನಾವು ಅಲ್ಲಿ ಹೋಗಕ್ಕಾಗ್ತದ? ಇಲ್ಲ. ನಾವ್ ಏನಿದ್ರು ಕೂಡ ಎಡಭಾಗ ನಮ್ದು ಭಾಗ, ಎಡಗಡೆನೆ ಹೋಗ್ಬೇಕು. ಕರೆಕ್ಟಾ? ಬಟ್ ಅದು ನಾನು ಇಲ್ಲಿಂದ ಸುಮಾರು 40 ವರ್ಷ ನಾನು ಒಳ್ಳೆ ಎಕ್ಸ್ಪರ್ಟ್ ಡ್ರೈವರ್ ಆಗಿದ್ದೇನೆ. ನಾನು ಇಲ್ಲಿ ದುಬೈಗೆ ಹೋದೆ. ದುಬೈಲಿ ಎಡಗಡೆ ಹೋಗ್ಲಿಕ್ಕೆ ಇದೆಯಾ? ರೈಟ್ ಸೈಡ್ ಅಲ್ಲಿ. ನಾನೇನ್ ಹೇಳ್ತೇನೆ ಅಂತಂದ್ರೆ, ಇಲ್ಲಿ ಪ್ರೈಸ್ ಇಲ್ಲಿ ನಾನು 40 ವರ್ಷ ಒಳ್ಳೆ ಎಕ್ಸ್ಪರ್ಟ್ ಡ್ರೈವರ್ ಆಗಿರ್ಬೋದು. ಒಂದ್ಸಲ ನಾನು ದುಬೈಗೆ ಹೋದ್ಮೇಲೆ ಥ್ಯಾಂಕ್ ಗಾಡ್, ದುಬೈಗೆ ಹೋದೆ ಎಂಬುದು ಒಂದು ಸಂತೋಷ. ಮೈ ಗಾಡ್, ಇಲ್ಲಿ ಒಳ್ಳೆ ಸಂಪಾದನೆ ಮಾಡ್ಬೋದು. ಕೆಲವ್ರು ಮೈಂಡ್ ಸೆಟ್ ಹಂಗೆಲ್ಲ, ದುಬೈಗೆ ಹೋಗ್ಬಿಟ್ರೆ ನಾನು ಸಾಲ ತೀರಿಸ್ಬೋದು, ಮನೆ ಕಟ್ಬೋದು. ಬಟ್ ಅವ್ರಿಗೆ ಗೊತ್ತಿಲ್ಲ ದುಬೈನ ಸೃಷ್ಟಿ ಮಾಡೋದು ಕೂಡ ಅವ್ರ ಅಪ್ಪನೇ ಅಂತೇಳಿ. ಕರೆಕ್ಟಾ? ನಮ್ಮ ಅಪ್ಪನಿಗೆ ದುಬೈ ಬೇರೆ ಅಲ್ಲ, ಥ್ಯಾಂಕ್ ಗಾಡ್ ಸಿರ್ಸಿ ಬೇರೆ ಅಲ್ಲ. ನನಗೂ ಕೂಡ ಆರಂಭ ಹೇಳ್ತಾ ಇದ್ರು, ಬ್ರದರ್ ಜಸ್ಟ್ ನಮಗೆ ಒಂದು ಮೈಕ್ ತೆಗೆದುಕೊಳ್ಳೋಕೆ ಕೂಡ ಮಾತ್ರ 650 ರೂಪಾಯಿ. ನಾವಾಗ ಆ ಮೈಕ್ ತೆಗೊಳಕ್ ಮತ್ತೆ ದುಡ್ಡು ಇರ್ಲಿಲ್ಲ. ಬಟ್ ಪ್ರೈಸ್ ಗಾಡ್, ಆ ಸಂದರ್ಭದಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಗಾಡ್, ಥ್ಯಾಂಕ್ ಗಾಡ್, ಆ ಸಂದರ್ಭದಲ್ಲಿ ನನ್ನ ಕೆಲವು ಐಡಿಯಾ ಕೊಟ್ರು. ಬ್ರದರ್ ಒಂದ್ಸಲ ಥ್ಯಾಂಕ್, ಇಷ್ಟೆಲ್ಲ ನಿಮ್ಮ ಮೂಲಕ ಅದ್ಭುತ ಕಾರ್ಯಗಳಾಗ್ತದೆ, ನಿಮ್ಮ ಪ್ರಾರ್ಥನೆ ಕೊಟ್ಟು ಬಂದವ್ರ ಜೀವನದಲ್ಲಿ ಇಷ್ಟೆಲ್ಲ ಬದಲಾವಣೆ ಆಗ್ತದೆ, ನೀವು ಯಾಕೆ ಒಂದ್ಸರಿ ದುಬೈಗೆ ಹೋಗ್ಬಾರ್ದು? ನನ್ನ ಫ್ರೆಂಡ್ಸ್ ಇದಾರೆ, ಅವ್ರಿಗೆ ಹೇಳ್ತಾನೆ ಅಲ್ಲಿ ಕನ್ನಡ ಅವಶ್ಯಕತೆ ಇದೆ. ಕನ್ನಡದಲ್ಲಿ ನೀವು ಮಾಡಿದ್ರೆ ಇಂಗ್ಲಿಷ್ ಬೇಕಾ, ಬೇರೆ ಟ್ರಾನ್ಸ್ಲೇಷನ್ ಮಾಡ್ಲಿ, ಒಂದ್ಸಲ ಹೋಗಿ ಬಂದ್ಬಿಡಿ ಬ್ರದರ್. ಅಲ್ಲಿ ಹೋಗಿ ಬಂದ್ರಿ ನೋಡಿ, ಬರೀ ಮೈಕಲ್ಲ, ದೊಡ್ಡ ಸೌಂಡ್ ಸಿಸ್ಟಮ್, ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಸೌಂಡ್ ಸಿಸ್ಟಮ್ ತೆಗೆದುಕೊಳ್ಬಹುದು. ಯಾಕಂದ್ರೆ ಅಲ್ಲಿಗೆ ಹೋದ್ರೆ ಅಷ್ಟು ಜನರು ಒಳ್ಳೆ ಬೀಜ ಹಾಕ್ತಾರೆ, ಒಳ್ಳೆ ಸೀಡ್ ಕೊಡ್ತಾರೆ, ಕಾಣಿಕೆ ಕೊಡ್ತಾರೆ. ಅದಾದ್ಮೇಲೆ ನಾನು ಹೇಳಿದೆ, ಕರೆಕ್ಟ್ ಅಲ್ವಾ, ನಾನು ಮೋಸ ಮಾಡ್ತಾ ಇಲ್ಲ, ಹೋಗಿ ಸುವಾರ್ಥ ಸಾರ್ತಾನೆ. ನಾನು even ಯಾರ ಹತ್ರ ಕೂಡ ಕಾಣಿಕೆ ಕೊಡಿ ಅಂತ ಕೇಳಲ್ಲ. ಅವರೇ ಕೊಟ್ರೆ ಏನ್ ಮಾಡೋದು? ತೆಗೆದುಕೊಳ್ಳೋದು. ಆಯ್ತು ಅಂತ ಹೇಳಿ
ಪ್ರೈಸ್ ಗಾಡ್ ಅಲ್ಲಿಂದ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡ್ತಾ 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 ಕೊನೆ ಒಂದಿನ ಆಲೋಚನೆ ಬಂತು, ಇಲ್ಲ 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 ಇಲ್ಲ, ದುಬೈಗೆ ಹೋದ್ರೆ ಪ್ರೈಸ್ ಗಾಡ್ ನನ್ನ ಜೊತೆಲಿ ಇನ್ನೊಬ್ರು ಟ್ರಾನ್ಸ್ಲೇಷನ್ ಹುಡುಕ್ಬೇಕು, ಟ್ರಾನ್ಸ್ಲೇಟರ್ನ ಕನ್ನಡ ಟು ಇಂಗ್ಲಿಷ್. ಆದ್ರೆ ನಾನೇ ಇಂಗ್ಲಿಷ್ ಕಲ್ತ್ಬಿಟ್ರೆ ಆರಾಮ್ ನಾನೇ ಇಂಗ್ಲಿಷ್ ಡೈರೆಕ್ಟ್ ಪ್ರೀಚ್ ಮಾಡ್ಬೋದಲ್ಲ ಅಂತೇಳಿ ಇಂಗ್ಲಿಷ್ ಕಲಿಲಿಕ್ಕೆ ಥ್ಯಾಂಕ್ ಗಾಡ್ ಒಂದು ಸಂಸ್ಥೆಗೆ ಹೋದೆ. ಥ್ಯಾಂಕ್ ಗಾಡ್ 1 ತಿಂಗಳ ಕೋರ್ಸ್ ಇಂಗ್ಲಿಷ್ನ 1 ತಿಂಗಳ ನೀವು ಕಲ್ಸ್ಕೊಡದೆ ಹೋದ್ರೆ ನಿಮ್ಮ ದುಡ್ಡು ವಾಪಸ್ ಅಂತ ಹೇಳಿದ್ರು. ಅಂತದಕ್ಕೆ ಸೇರ್ಕೊಂಡೆ. ಫಾಸ್ಟ್ ಟ್ರ್ಯಾಕ್, ನಾನು ಮೊದಲಿಂದ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಇದ್ರು. ಓಕೆ, 6 ತಿಂಗಳ ಕೋರ್ಸ್ ಫಾಸ್ಟ್ ಟ್ರ್ಯಾಕ್ ಯಾವ್ದಿದೆ ಅದ್ರಲ್ಲಿ ಹೋದ್. 1 ತಿಂಗಳು ಹೋದೆ. ಕಾರಣ ಉದ್ದೇಶ ಏನು? ಇಂಗ್ಲಿಷ್ ಕಲಿಬೇಕಲ್ಲ, ದುಡ್ಡು ದುಬೈದಿಂದ ದುಡ್ಡು ಬರ್ಬೇಕು. ಉದ್ದೇಶ ಇಂಗ್ಲಿಷ್ ಕಲಿಬೇಕಲ್ಲ. ಅದರಿಂದ ಇನ್ನೊಂದು ಉದ್ದೇಶ ಇದೆ, ದುಬೈಗೆ ಹೋಗ್ಬೇಕು. ದುಬೈಗೆ ಹೋಗೋದು ಇಂದ್ರೆ ಒಂದು ಉದ್ದೇಶ ಇದೆ, ಯಾಕಂದ್ರೆ ಚೆನ್ನಾಗಿ ಕಾಣಿಕೆ ಕೊಡ್ತಾರೆ, ಜಸ್ಟ್ ಮಿನಿಸ್ಟ್ರಿನ ಚೆನ್ನಾಗಿ ಬೆಳೆಸ್ಬೇಕು. ಅದಾದ್ಮೇಲೆ ಕಲಿತೆ. ಪ್ರೈಸ್ ಗಾಡ್ ಪ್ರಿಯರೇ, 1 ತಿಂಗಳು ಕೋರ್ಸ್ ಮಾತ್ರ ಅಲ್ಲ, ಪ್ರೈಸ್ ಗಾಡ್ 21 ವರ್ಷದಿಂದ ಕಲಿತಾನೆ ಇದ್ದೇನೆ ಇಂಗ್ಲಿಷ್. ಇನ್ನೂ ಕೂಡ ಇಂಗ್ಲಿಷ್ ಪ್ರೀಚ್ ಮಾಡಕ್ ಆಗ್ತಲ್ಲ. ಯಾಕಂದ್ರೆ ಪ್ರೈಸ್ ಗಾಡ್ ಥ್ಯಾಂಕ್ ಗಾಡ್ ನಾನೇನಾದ್ರೂ ಇಂಗ್ಲಿಷ್ ಕಲ್ತ್ಬಿಟ್ಟಿದ್ರೆ, ದೇವರು ನನಗೆ ಇಂಗ್ಲಿಷ್ ಕಲ್ಸ್ಬಿಟ್ಟಿದ್ರೆ ಖಂಡಿತ ದುಬೈಗೆ ಹೋಗ್ತದೆ. ಆಗ ನನ್ನ ಮಿನಿಸ್ಟ್ರಿಗೆ ಥ್ಯಾಂಕ್ ಗಾಡ್ ಆದಾಯವನ್ನು ಒದಗಿಸ್ಕೊಡುವಂಥದ್ದು ಕೇಂದ್ರ ಬಿಂದು ಯಾವ್ದಾಗ್ತಾ ಇತ್ತು? ದುಬೈ, ದೇವರಲ್ಲ. ಬಟ್ ಅದಕ್ಕೆ ಮಗನೇ ನೀನ್ ಇಂಗ್ಲಿಷ್ ಕಲಿಸ್ತಾನೆ, ನೀನ್ ದುಬೈಗೆ ಹೋಗಿ ಆಟ ಆಡ್ತೀಯ. ಅದಕ್ಕೋಸ್ಕರ ನೀ ಇಂಗ್ಲಿಷ್ ಕಲಿಯೋದು ಬೇಡ, ಬಟ್ ನಿನ್ನ ಉದ್ದೇಶ ಚೇಂಜ್ ಆಗೋ ತನಕ ನಾನು ಇಂಗ್ಲಿಷ್ ಕಲಿಯುವಂತ ಕಾರ್ಯಕ್ರಮ ಡೋರ್ ಓಪನ್ ಮಾಡೋದಿಲ್ಲ. 21 ವರ್ಷ ಆಯ್ತು ನಾನು ಸೇವೆ ಸ್ಟಾರ್ಟ್ ಮಾಡಿ. ಮೈ ಗಾಡ್, ಇವತ್ತುವರೆಗೂ ನಮ್ಮ ಮಿನಿಸ್ಟ್ರಿ ಯಾವುದು ಕೊರತೆ ಇಲ್ಲ. ದುಬೈಗೆ ಹೋಗಿ ಬಂದಿರೋ ವ್ಯಕ್ತಿಗಳು ಕೊರೋನಾ ಬಂದಾಗ ಎಲ್ಲ ಬಿದ್ದೋದ್ರು, ಮಿನಿಸ್ಟ್ರಿ ನಿಂತೋಯ್ತು. ಬಟ್ ನಮ್ಮ ಮಿನಿಸ್ಟ್ರಿ ಅವತ್ತೇ ಡೋರ್ ಓಪನ್ ಆಯ್ತು, ದೊಡ್ಡ ದೊಡ್ಡ ಡೋರ್ ಓಪನ್ ಆಯ್ತು. ಇವತ್ತು ದುಬೈಗೆ ಹೋಗದೆ ಹೋದ್ರು ಕೂಡ ಮಿನಿಸ್ಟ್ರಿ ಇನ್ನು 16 ಮಿನಿಸ್ಟ್ರಿ ನಡೆಸಬಹುದು, ಅಷ್ಟ ಮಟ್ಟಿಗೆ ದೇವ್ರು ಕರ್ಕೊಂಡು ಹೋಗಿದ್ದಾರೆ ಟಾಪ್ ಲೆವೆಲ್ಗೆ. ಇವತ್ತು ಥ್ಯಾಂಕ್ ಗಾಡ್ ಸೌಂಡ್ ಸಿಸ್ಟಮ್ ಲಕ್ಷಾಂತರ ಸಂಬಂಧಪಟ್ಟ ಸೌಂಡ್ ಸಿಸ್ಟಮ್, ಕ್ಯಾಮ್ರಾ ಲಕ್ಷಾಂತರ ಸಂಬಂಧಪಟ್ಟ ಕ್ಯಾಮ್ರಾ ಸಿಸ್ಟಮ್ ಇದೆ. ಮೈ ಗಾಡ್, ಗುಡ್ ನ್ಯೂಸ್ ಏನಂತಂದ್ರೆ ಕೇವಲ ಹಳ್ಳಿಗಳಿಗೆ ಹೋಗಿ ನಾವು ಹಳ್ಳಿಗಳ ಜನರ ಜೀವನವನ್ನು ಚೇಂಜ್ ಮಾಡಿದ್ರಿಂದ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಬೈಬಲ್ ಕ್ಲಿಯರ್ ಹೇಳ್ತದೆ, ನಿಮ್ಮ ಜೀವನ ಚೇಂಜ್ ಆಗ್ಬೇಕಾದ್ರೆ, ನಿಮ್ಮ ಹಣಕಾಸಿನ ಪರಿಸ್ಥಿತಿ ಚೇಂಜ್ ಆಗ್ಬೇಕಾದ್ರೆ, ಅಥವಾ ನೀವು ಮನೆ ಇಲ್ವಾ, ಮನೆ ಕಟ್ಕೊಳ್ಬೇಕಾದ್ರೆ, ಪ್ರೈಸ್ ಬಿಡಿ ಗಾಡ್, ನೀವು ಯಾವ ಕಾರಣಕ್ಕೂ ದುಬೈಗೆ ಹೋಗಿ ಎಂಬುದಾಗಿ ಬೈಬಲ್ ಹೇಳ್ತಾ ಇಲ್ಲ. ಬದಲಾಗಿ ಯೆಶಾಯ ಪ್ರವಾದಿ ಗ್ರಂಥ 1ನೇ ಅಧ್ಯಾಯ 18 ಹೇಳ್ತದೆ, ನೀವು ಇರುವಂತ ಜಾಗದಲ್ಲೇ ನನ್ನ ಆಜ್ಞೆಗಳಿಗೆ ವಿಧೇಯರು ನಡೆಯೋದಾದ್ರೆ, ನನ್ನ ವಾಕ್ಯ ಏನ್ ಹೇಳ್ತದೋ ಅದ್ರ ಪ್ರಕಾರ ನಿಮ್ಮ ಆಲೋಚನೆ ಬದಲಾಯಿಸಿಕೊಂಡು ಅದರ ಪ್ರಕಾರ ನೀವು ಇರುವಂತ ಜಾಗದಲ್ಲಿ ಮುನ್ನಡೆಯೋದಾದ್ರೆ, ನೀವಿರುವಂತ ಹಳ್ಳಿಯನ್ನ, ನೀವಿರುವಂತ ಬಡತನದ ಕುಟುಂಬವನ್ನ ನಾನೇ ದುಬೈಗೆ ಮಾರ್ಪಡಿಸ್ತೇನೆ. ಈ ನಾಡಿನ ಸತ್ಫಲವನ್ನ, ದೇವರ ರಾಜ್ಯದ ಸತ್ಫಲವನ್ನ ನೀವಿರುವ ಜಾಗದಲ್ಲಿ ಅನುಭವಿಸ್ತೀರಿ. ಹಲೋ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಗಾಡ್. ಅದಕ್ಕೋಸ್ಕರ ಥ್ಯಾಂಕ್ ಗಾಡ್, ಎಲ್ಲದಕ್ಕಿಂತ ಮಿಗಿಲಾಗಿ ನಿಮ್ಮ ಆಲೋಚನೆ ವಿಷಯದಲ್ಲಿ ನೀವು ಗಮನ ಕೇಂದ್ರೀಕರಿಸಿ. ಯಾಕೆ ಥ್ಯಾಂಕ್ ಗಾಡ್, ಬಟ್ ನಾನು ದೇವರ ವಾಕ್ಯನ ಮಾತ್ರ ಸಾರುವಂತ ವ್ಯಕ್ತಿ ಅಲ್ಲ. ದೇವರ ವಾಕ್ಯದ ಮೂಲಕ ನನಗೆ ಏನ್ ಎಕ್ಸ್ಪೀರಿಯನ್ಸ್ ಆಗಿದೆಯೋ, ಎಕ್ಸ್ಪರ್ಟೈಸ್, ಆ ಎಕ್ಸ್ಪೀರಿಯನ್ಸ್ ಆ ವಾಕ್ಯ ಸುತ್ತಿ ನಾನು ಜನಗಳಿಗೆ ಕೊಡ್ತಾ ಇರೋದ್ರಿಂದ ಜನಗಳ ಜೀವನದಲ್ಲಿ, ನನ್ನ ಜೀವನದಲ್ಲಿ ಆದ್ಮೇಲೆ ನಿಮ್ ಜೀವನದಲ್ಲಿ ಆಗ್ಲೇಬೇಕು ಅದು. ಬಟ್ ನೀವು ಅದನ್ನ ಫಾಲೋ ಮಾಡಿದ್ರೆ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಾಲೆಲೂಯಾ, ಹಾಲೆಲೂಯಾ. ಎಲ್ಲದಕ್ಕಿಂತಲೂ ಮಿಗಿಲಾಗಿ ನಿಮ್ಮ ಆಲೋಚನೆ ವಿಷಯದಲ್ಲಿ ನೀವು ಜಾಗರೂಕರಾಗಿರಿ. ಏಕೆಂದ್ರೆ ನಿಮ್ಮ ಆಲೋಚನೆಯು ನಿಮ್ಮ ಜೀವನವನ್ನ ನಿಯಂತ್ರಿಸುತ್ತದೆ. ನಿಮ್ಮ ಜೀವನ ಒಂದು ವೇಳೆ ಅಲ್ಲೊಲ್ಲ ಕಲ್ಲು ಆ ಕಡೆ ಈ ಕಡೆ ಎಲ್ಲ ಹೋಗ್ತಾ ಇದ್ರೆ, ನಿಮ್ಮ ಜೀವನ ಸಂಕಷ್ಟಗೊಳಗಾಗಿದ್ರೆ ನೀವೇನು ಮಾಡ್ಬೇಕಾಗಿಲ್ಲ. ಪ್ಲೀಸ್ ಒಂದು ಜಸ್ಟ್ ನಿಮ್ಮ ಮನಸ್ಸನ್ನ ಏನು ದೇವರ ವಾಕ್ಯ ಹೇಳ್ತದೋ ಆಲೋಚನೆಯೊಂದಿಗೆ ಹೊಂದಾಣಿಕೆ ಮಾಡ್ಕೊಳ್ಳೋದ್ರಲ್ಲಿ ಹೆಚ್ಚಿನ ಸಮಯ ಕಾಲ ಕಳೆಯಿರಿ. ನನ್ನ ಪ್ರೀತಿಯ ಸಹೋದರ ಸಹೋದರರು, ಪ್ರೈಸ್ ಗಾಡ್, ಥ್ಯಾಂಕ್ ಗಾಡ್. ಪ್ರಭು ಯೇಸು ಈಚೆ ದಡದಿಂದ ಆಚೆ ದಡಕ್ಕೆ ಹೋಗೋಣ ಎಂಬುದಾಗಿ ಹೇಳುವಾಗ, ಥ್ಯಾಂಕ್ ಗಾಡ್, ಯೇಸುವಿನ ಶಿಷ್ಯರು ಅವರ ಮಾತಿಗೆ ವಿಧೇಯ ತೋರಿ ಥ್ಯಾಂಕ್ ಗಾಡ್ ದೋಣಿನ ಹತ್ತಿದ್ರು. ಆ ದೋಣಿ ಹಿಂದ್ಗಡೆ ಪ್ರಭು ಯೇಸು ದಿಂಬೋರ್ಗಿ ಮಲಗಿದಾರ. ಸಮುದ್ರದ ಮಧ್ಯಭಾಗಕ್ಕೆ ಹೋಯ್ತು. ಬಿರುಗಾಳಿ ಎದ್ದು ಅಲೆಗಳು ಎತ್ತರವಾದ ಅಲೆಗಳು ಬಂದು ಆ ದೋಣಿಗೆ ಅಪ್ಪಳಿಸಿ ದೋಣಿ ನೀರೆಲ್ಲ ಬಂದು ಮುಳುಗುವ ಪರಿಸ್ಥಿತಿಯಲ್ಲಿ ಇದೆ. ಬಟ್ ನೀರು ಥ್ಯಾಂಕ್ ಗಾಡ್ ಪ್ರಭು ಯೇಸುವಿನ ಮೇಲೆ ಬಂದಿದೆ. ಯಾಕಂದ್ರೆ ಬೈಬಲ್ ಹೇಳ್ತದೆ, ನೀರು ದೋಣಿ ತುಂಬಿಕೊಂಡು ದೋಣಿ ಮುಳುಗುವ ಪರಿಸ್ಥಿತಿಗೆ ಹೋಗ್ತದೆ. ಈ 12 ಮಂದಿ ಶಿಷ್ಯರು ಕೂಡ ಅವ್ರಿಗೆ ಏನೆಲ್ಲ ಮೊದಲು ಕಲ್ತಿದ್ರು, ಪ್ರಭು ಯೇಸು ಏನ್ ಕಲ್ಸ್ಕೊಟ್ರು ಅದಲ್ಲ. ಇದೇ ಕ್ರೈಸ್ತ ಮಕ್ಕಳ ಜೀವನದಲ್ಲಿ ಸೋಲನ್ನು ಕಾಣಲಿಕ್ಕೆ ಕಾರಣ. ಪ್ರಭು ಯೇಸು ಏನನ್ನ ಕಲ್ಸ್ಕೊಟ್ಟಿದ್ದಾರೆ ಯೇಸುವಿನ ಶಿಷ್ಯರಿಗೆ, ಅದನ್ನು ಕಳಿಸ್ಲಿಲ್ಲ. ಅವ್ರು ಮೀನುಗಾರರಾಗಿದ್ದಾಗ, ಹಳೆ ಜೀವನದಲ್ಲಿ ಮೀನುಗಾರರಾಗಿದ್ದಾಗ ಏನೆಲ್ಲ ಶ್ರಮ ಪಟ್ರು, ಒಂದು ವೇಳೆ ದೋಣಿ ಏನಾದ್ರು ಮುಳುಗುವಂತ ಪರಿಸ್ಥಿತಿ ಬಂದಾಗ ಏನೆಲ್ಲ ಶ್ರಮ ಪಡ್ತಾ ಇದ್ರು, ಅದೇ ತರ ನೀರನ್ನ ತೆಗೆದು ಹೊರಡಾಕೋದು, ಅಲ್ಲಿ ಸಾಮಾನು ತೆಗೆದು ಹೊರಡೆ ಬಿಸಾಕುವಂಥದ್ದು, ಭಾರ ಕಡಿಮೆ ಮಾಡೋಣ, ಆಗ ತೇಲ್ತದೆ. ಎಲ್ಲ ಭಾರ ಕಡಿಮೆ ಮಾಡ್ಬೋದು, ಬಟ್ ಅವ್ರ ಭಾರ ಹೆಂಗ್ ಕಡಿಮೆ ಮಾಡ್ಕೊಳ್ತಾರೆ? ಟೆನ್ಷನ್.
ಅವ್ರು ಆ ದೋಣಿ ಒಳಗಿರುವಂತಹ ಭಾರವನ್ನು ತೆಗೆದು ಹೊರಗಡೆ ಹಾಕ್ಬೋದು. ಬಟ್ ಥ್ಯಾಂಕ್ ಗಾಡ್ ಅವ್ರು ಮುಳುಗ್ತಾ ಇರುವಂತದ್ದು ದೋಣಿಲಿರುವಂತಹ ಭಾರದಿಂದಾಗಿಲ್ಲ, ಇಲ್ಲಿರುವಂತಹ ಭಾರದಿಂದಾಗಿ. ಭಯ, ಆಲೋಚನೆಗಳ ಭಾರ, ಈ ಭಾರದಿಂದ ಮುಳುಗಿ ಹೋಗ್ತದವೆ. ಅದಕ್ಕೋಸ್ಕರ ಅವರು ಜಸ್ಟ್ ಈವನ್ ಆ ದೋಣಿ ಪ್ರಯತ್ನ ಪಟ್ಟು ಇವೆಲ್ಲ ಸರ್ಕಸ್ ಮಾಡಿ ಯಾವಾಗ ದೋಣಿಯನ್ನು ಕಾಪಾಡ್ಕೊಳಕ್ಕಾಗಿಲ್ವೋ ಆಗ ಜಸ್ಟ್ ಮಲಗಿರುವಂತಹ ಪ್ರಭು ಯೇಸುನ ಹೋಗಿ ಎಬ್ಬಿಸ್ತಾ ಇರುವಂತದ್ದು, ಗುರುವೇ ನಾವು ಸತ್ತೋಗ್ತಾ ಇದ್ದೇವೆ, ನಮ್ಮ ಬಗ್ಗೆ ಚಿಂತೆ ಇಲ್ವಾ? ಅವ್ರ ಮನಸ್ಸಲ್ಲಿ ಏನ್ ಭಾರ ಇದೆ? ಸಾವು. ಅವ್ರ ಮನಸ್ಸಲ್ಲಿ ಏನಿದೆಯೋ ಅದು ಬಾಯಿಂದ ಬರ್ತಾ ಇದೆ. ನನ್ನ ಪ್ರಿಯ ಸಹೋದರಿ ಪ್ರೈಸ್ ಬಿಟ್ಟು ಗಾಡ್, ಯೋಚನೆ ಮಾಡಿ, ನೀರು ದೋಣಿಯಲ್ಲಿ ತುಂಬೋಗಿದೆ. ಆಗ ಅದರ ಅರ್ಥ ದೋಣಿಯಲ್ಲಿ ಪ್ರಭು ಯೇಸು ಮಲಗಿದ್ದಾರೆ, ನೀರು ಯೇಸುವಿನ ಮೇಲೆ ಬಂದಿದೆ, ಕರೆಕ್ಟಾ? ಬಟ್ ನೀರು ಯೇಸುವಿನ ಮೇಲೆ ಬಂದಿದ್ರು ಕೂಡ ಹೇಗೆ ಪ್ರಿಯರೇ ಅಂತ ನೀರಿನ ಮಧ್ಯದಲ್ಲಿ ಪ್ರಭು ಯೇಸು ಆರಾಮ ನಿದ್ರೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು? ಹಲೋ, ಪ್ರಭು ಯೇಸು ಗೊತ್ತಿತ್ತು, ನಾನು ದೇವರಿಂದ ಬಂದಿರುವಂತಹ, ದೇವರಿಂದ ಹುಟ್ಟಿರುವಂತಹ ದೇವರ ಮಗುವಾಗಿರೋದ್ರಿಂದ ನಾನು ಈಗಾಗಲೇ ಜಯಶಾಲಿಯಾಗಿದ್ದೇನೆ. ನೀರು ನನ್ನ ಮೇಲೆ ಬರ್ಬೋದು, ಬಟ್ ನೀರು ನನ್ನ ವಿರುದ್ಧವಾಗಿ ಜಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೀರು ನನ್ನ ಮೇಲೆ ಬಂದಿರ್ಬೋದು, ನನ್ನ ಯಾವ ಕಾರಣಕ್ಕೂ ಮುಳುಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಾನು ಈಗಾಗಲೇ ಲೋಕವನ್ನ ಗೆದ್ದಿರುವ ಜಯಶಾಲಿಯಾಗಿದ್ದೇನೆ. ಅದಾದ್ಮೇಲೆ ಪ್ರಭು ಯೇಸು ಮಾಡಿದ್ರು, ಶಿಷ್ಯರು ಹೇಳಿದ ತಕ್ಷಣ, ಗುರುವೇ ನಾವು ಸತ್ತೋಗ್ತಾ ಇದ್ದೇವೆ, ನಮ್ಮ ಬಗ್ಗೆ ನಿಮ್ಗೆ ಚಿಂತೆ ಇಲ್ವಾ ಎಂಬುದಾಗಿ ಎಬ್ಬಿಸಿದಾಗ ಪ್ರಭು ಯೇಸು ಗಾಬರಿ ಆಗಿಲ್ಲ. ಪ್ರಭು ಯೇಸು ಎದ್ದೇನ್ ಮಾಡಿದ್ರು? ಏನ್ ಮಾಡಿದ್ರು? ಅವ್ರು ಏನು ಮಾಡಲಿಲ್ಲ, ಇಷ್ಟೇ ಅವ್ರು ಹೇಳಿದ್ದು, ಎಲ್ಲ ಉಪಶಮನ ಆಯ್ತು. ಕನ್ನಡ ಮತ್ತು ಇಂಗ್ಲಿಷ್ ಬೈಬಲ್ ಇದೆ. ಆಕ್ಚುಲಿ ಯೇಸು ಸ್ವಾಮಿ ಅದು ಗದರಿಸಿದ್ರು, ಉಪಶಮನವಾಗುವಂದ್ರು, ಮೊರೆಯಬೇಡ ಅಂದ್ರು. ಅದೆಲ್ಲ ಕನ್ನಡ ಮತ್ತು ಇಂಗ್ಲಿಷ್ ಇರೋದು. ಆಕ್ಚುಲಿ ಕರೆಕ್ಟ್ ಗ್ರೀಕ್ ಟ್ರಾನ್ಸ್ಲೇಷನ್ ಒಂದೇ ಒಂದು ಪದ, ಇಡೀ ಸರೋವರ ಪ್ರಶಾಂತವಾಗೋಯ್ತು. ನನ್ನ ಪ್ರಿಯ ಸಹೋದರಿಯರೇ, ಗುಡ್ ನ್ಯೂಸ್ ಏನು ಗೊತ್ತಾ? ಒಂದ್ಸಲ ನೀವು ಕ್ರಿಸ್ತ ಯೇಸುವಿನಲ್ಲಿ ಯಾರಾಗಿದ್ದೀರಿ ಎಂಬುದನ್ನು ನೀವು ಯಾವಾಗ ಅರ್ಥ ಮಾಡ್ಕೊಳ್ತೀರಿ, ನಿಮ್ ಜೀವನದಲ್ಲಿ ಅಲ್ಲೋಲ ಕಲ್ಲಾಗ್ತೋ ಸಮಸ್ಯೆಗಳಿಗೆ ನೀವು ಮೊಣಕಾಲೂರಿ ಅರ್ಧ ಗಂಟೆ 1 ಗಂಟೆ ಪ್ರೇ ಮಾಡ್ಬೇಕಾಗಿಲ್ಲ. ಇದೊಂದು ಸ್ವರ ಸಾಕು, ಅಲೆಗಳು ಪ್ರಶಾಂತವಾಗ್ತದೆ. ಆ ಮಟ್ಟಕ್ಕೆ ನೀವು ಬೆಳಿಬೇಕು. ಆ ಮಟ್ಟಕ್ಕೆ ಬೆಳಿಬೇಕಾದ್ರೆ ಯಾವ ರೀತಿ ಪ್ರಭು ಯೇಸು ಈವನ್ ದೋಣಿಯಲ್ಲಿ ನಿದ್ರೆ ಮಾಡುತ್ತಾ ವಿಶ್ರಾಂತಿಯಲ್ಲಿ ಇರುವಾಗ, ಈವನ್ ನೀರು ಅವ್ರ ಮೇಲ್ ಬಂದ್ರು ಕೂಡ ಅವ್ರು ಒಂದ್ ವಿಷಯ ಗೊತ್ತಿತ್ತು, ನಾನು ದೇವರಿಂದ ಹುಟ್ಟಿರೋದ್ರಿಂದ ಥ್ಯಾಂಕ್ ಗಾಡ್ ನಾನು ಈಗಾಗಲೇ ಇವೆಲ್ಲವನ್ನು ಜಯಿಸಿರುವ ಜಯಶಾಲಿಯಾಗಿದ್ದೇನೆ ಎಂಬ ಆ ಒಂದು ವಾಕ್ಯದಲ್ಲಿ ಪ್ರೈಸ್ ಬಿಟ್ಟು ಗಾಡ್ ಅವರು ಸಂಪೂರ್ಣವಾಗಿ ತನ್ನ ಇಡೀ ಜೀವಿತವನ್ನ ಬಲಪಡಿಸಿಕೊಂಡಿದ್ದರಿಂದ, ಆ ವಾಕ್ಯದಲ್ಲಿ ದೃಢ ಭರವಸೆ ಇಟ್ಟಿದ್ದರಿಂದ ಪ್ರೈಸ್ ಬಿಟ್ಟು ಗಾಡ್ ಯಾವುದನ್ನು ಕೂಡ ಅವರ ಜೀವನದಲ್ಲಿ ಅವ್ರ ಮೇಲೆ ಜಯವನ್ನ ಹೊಂದಲಿಕ್ಕಾಗಿ, ಅವರನ್ನ ಸೋಲಿಸ್ಲಿಕ್ಕಾಗಿ ಅವರು ಅನುಮತಿ ಕೊಡ್ಲಿಲ್ಲ. ಅದಕ್ಕೆ ಎಲ್ಲದಕ್ಕೂ ಮಿಗಿಲಾಗಿ ಅವರು ಆಲೋಚಿಸಿದ ಒಂದು ನಾನು ನನ್ನ ತಂದೆಯಿಂದ ಹುಟ್ಟಿದವನಾಗಿದ್ದೇನೆ, ಅದಕ್ಕಾಗಿ ನಾನು ಈ ಲೋಕವನ್ನು ಜಯಿಸಿರುವ ಜಯಶಾಲಿ ಆಗಿದ್ದೇನೆ. ಒಂದಿನಾದ್ರೂ ಯಾವ್ದು ರೋಗದಲ್ಲಿ ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಆದ್ರ ರೋಗ ಅವ್ರ ಮೇಲೆ ಜಯಿಸ್ಲಿಕ್ಕೆ ಆಗ್ಲಿಲ್ಲ. ಯಾಕೆ? ಕಾರಣ ಒಂದೇ ಒಂದು, ದೇವರಿಂದ ಹುಟ್ಟುವ ದೇವರ ಮಗುವಾಗಿದ್ದಾನೆ. ಲೋಕದಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನ ಜಯಿಸಿರುವ ಜಯಶಾಲಿ ಆಗಿದ್ದಾನೆ. ಯಾವ ರೋಗಗಳಾಗ್ಲಿ ಅಥವಾ ಯಾವುದೇ ವಸ್ತುಗಳಾಗ್ಲಿ, ಯಾವುದೇ ಬಿರುಗಾಳಿ ಆಗ್ಲಿ, ನಿರ್ಜೀವ ವಸ್ತುಗಳಾಗ್ಲಿ, ಜೀವರಂತ ವ್ಯಕ್ತಿಗಳಾಗ್ಲಿ ಯಾರು ಕೂಡ ಅವ್ರ ಮೇಲೆ ದೊರೆತನ ಮಾಡ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ. ಕಾರಣ ಯಾಕಂದ್ರೆ ಅವರ ಮೈಂಡ್ ಸೆಟ್ ಅಷ್ಟರ ಮಟ್ಟಿಗೆ ತಂದೆಯ ವಿಷಯಗಳಲ್ಲಿ, ಪರಲೋಕ ವಿಷಯಗಳಲ್ಲಿ ಕಾಂಕ್ರೀಟ್ ತರ ಸೆಟ್ ಆಗಿತ್ತು. ಎಲ್ರು ಕಾಂಕ್ರೀಟ್ ಬ್ಯೂಟಿಫುಲ್. ನನ್ನ ಪ್ರಿಯ ಸಹೋದರಿ ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್, ಇದು ಕಾಂಕ್ರೀಟ್ ನೆಲ, ಕರೆಕ್ಟ್? ಅದ್ರ ಮೇಲೆ ಟೈಲ್ಸ್ ಹಾಕಿದಾರ. ಬಟ್ ನನ್ನ ಪ್ರಶ್ನೆ ಅಂತಂದ್ರೆ, ಥ್ಯಾಂಕ್ ಗಾಡ್ ಟೈಲ್ಸ್ ತೆಗೆದ್ಬಿಡಿ. ಕೊನೆ ನೀವು ಹೇಳ್ಬೋದು, ಈ ಟೈಲ್ಸ್ ಭಾರ ನಮ್ಮ ಭಾರವನ್ನು ಹೊತ್ಕೊಳ್ಬಹುದು ಅಂತೇಳಿ ನೀವು ನಂಬೋದು. ಗಾರೆ ನೆಲ ಇದೆ, ಕಾಂಕ್ರೀಟ್ ನೆಲ ಇದೆ. ಓಕೆ, ಕಾಂಕ್ರೀಟ್ ಇಲ್ಲ RCC ಅದೇ ತರ ಕಾಂಕ್ರೀಟ್ ನೆಲ ಇದೆ. ಬಟ್ ಇವತ್ತು ನೀವು ಕಾಂಕ್ರೀಟ್ ಹಾಕ್ಸಿದ್ರಿ, ಯಾರೋ ಗಾರೆ ಕರೆಸಿ ಇವತ್ತು ನಿಮ್ಮ ಮನೆ ಮುಂದೆ ಕಾಂಕ್ರೀಟ್ ನೆಲ ಹಾಕ್ಸಿದ್ರಿ, ಗಟ್ಟಿ ಕಬ್ಬಣ ಹಾಕಿ ಅದ್ರ ಮೇಲೆ ಅದರಲ್ಲಿ ಸಿಮೆಂಟ್ ಜೆಲ್ಲಿ ಎಲ್ಲ ಹಾಕಿ ಥ್ಯಾಂಕ್ ಗಾಡ್ ಒಳ್ಳೆ ದೊಡ್ಡ ಪ್ಲಾಟ್ಫಾರ್ಮ್ ರೆಡಿ ಮಾಡಿದಿರಿ. ಬಟ್ ಅವನ್ನೆಲ್ಲ ಮೇಡಮ್ ನೋಡಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಎಲ್ಲ ಕರೆಕ್ಟ್ ಮಾಡಿದ್ದೇನೆ. ಗಾರೆಯವರು ಹೋದ್ರು, ದುಡ್ಡು ಕೊಟ್ಟರು ಹೋದ್ರು. ಬಟ್ ಅವ್ರು ಹೋದ್ಮೇಲೆ ಪ್ರೈಸ್ ಬಿಟ್ಟು ಗಾಡ್ ರಾತ್ರಿ ನೀವೆಲ್ಲ ಥ್ಯಾಂಕ್ ಗಾಡ್ ಸುತ್ತ ಯಾವ ದನಗಳು ಪ್ರಾಣಿಗಳು ಬರ್ಬಾರ್ದು ಅಂತೇಳಿ ಸುತ್ತ ಎಲ್ಲ ಬ್ಯಾಂಬು ಕಟ್ಟಿ, ಸುತ್ತ ಬಟ್ಟೆ ಗಿಟ್ಟೆ ಕಟ್ಟಿ ಸೇಫ್ ಮಾಡ್ಕೊಂಡಿದ್ದೀರಿ. ಅದಾದ್ಮೇಲೆ ಪ್ರೈಸ್ ಬಿಟ್ಟು ಗಾಡ್ ಥ್ಯಾಂಕ್ ಗಾಡ್ ಬೆಳಿಗ್ಗೆ ದೋಗ್ ನೋಡ್ತಾ ಇದ್ದೀರಿ, ಮೈ ಗಾಡ್ ಅಲ್ಲಿ ಬೆಕ್ಕಿನ ಹೆಜ್ಜೆ ಗುರುತು ಬಿದ್ದಿದೆ. ಅದ್ರ ಅರ್ಥ ನಿಮ್ಗೆ ಗೊತ್ತು, ಸಮಥಿಂಗ್ ಯಾರೋ ಒಬ್ರು 4 ಕಾಲಿನ ವ್ಯಕ್ತಿ ಓಡಾಗಿದ್ದಾರೆ.
ಯಾರ ಹೆಜ್ಜೆ ಅದು? ಬೆಕ್ಕಿನ ಹೆಜ್ಜೆ. ಯಾರು ಹೋಗಿದ್ದಾರೆ ಅಂತ ಹೇಳಿದ್ರ ಅರ್ಥ? ಬೆಕ್ಕೋಗಿದೆ ಎಂಬುದಾಗಿ. ಕರೆಕ್ಟ್. ಈಗ ನನ್ನ ಪ್ರಶ್ನೆ, ಸೊ ಬೆಕ್ಕೋಗಿದೆ, ಬೆಕ್ಕಿನ ಹೆಜ್ಜೆ ಗುರುತುಗಳು ಅದ್ರಲ್ಲಿ ಬಿದ್ದಿದೆ. ಕರೆಕ್ಟಾ? ನನ್ನ ಪ್ರಿಯ ಸಹೋದರಿ ಪ್ರೈಸ್ ಬಿಡಿ ಗಾಡ್, ಅದೇ ಕಾಂಕ್ರೀಟ್, ಥ್ಯಾಂಕ್ ಗಾಡ್, ಸುಮಾರು 2 ತಿಂಗಳು ಮತ್ತು 3 ತಿಂಗಳು ಆದ್ಮೇಲೆ, ಮೈ ಗಾಡ್, ಅದ್ರ ಮೇಲೆ ನೀವು ಥ್ಯಾಂಕ್ ಗಾಡ್ ಸುತ್ತಂತೂ ಏನೂ ಕಟ್ಟಿರೋದಿಲ್ಲ. 2-3 ತಿಂಗಳಾದ್ಮೇಲೆ ಸುತ್ತ ಕಟ್ಟಿರ್ತೀರಾ? ಪ್ರಾಣಿಗಳು ಬರ್ಬಾರ್ದು ಅಂತೇಳಿ? ಇಲ್ಲ, ಸುತ್ತಮುತ್ತ ಇರೋದನ್ನೆಲ್ಲ ತೆಗೆದಾಕಿದಿರಿ. ರಾತ್ರಿ ನಿಮ್ ಪಕ್ಕದಲ್ಲಿ ಕಾಡಿದೆ, ಕಾಡಿನಲ್ಲಿ ಆನೆ ನಿಮ್ ಮನೆ ಮುಂದೆ ಬಂದು ಏನು ಗಿಡಗಳು ತಿನ್ಕೊಂಡು ಆನೆಯನ್ನು ಕೂಡ ಗಾರೆ ಮೇಲೆ ನಡ್ಕೊಂಡು ಹೋಗಿದೆ, ಕಾಂಕ್ರೀಟ್ ಮೇಲೆ. ಆನೆ ಹೆಜ್ಜೆ ಗುರುತು ಬೀಳ್ತದ? ಇಲ್ಲ. ಸಣ್ಣ ಬೆಕ್ಕಿನ ಮರಿ, ಇನ್ನೊಂದು ಬೃಹತ್ಕಾರದ ದೇಹವನ್ನು ಹೊಂದಿರುವಂತ ಆನೆ ಮರಿ ಅಲ್ಲ, ದೊಡ್ಡ ಆನೆ. ಪ್ಲೀಸ್ ಬಿಡಿ ಗೌರಿಗೆ ನನ್ನ ಪ್ರಶ್ನೆ ಅಂತಂದ್ರೆ, ಬೆಕ್ಕಿನ ಮರಿಯ ಹೆಜ್ಜೆ ಗುರುತು ಬಿದ್ದಿದೆ, ಬಟ್ ಆನೆ ಅಷ್ಟು ದೊಡ್ಡ ಗಾತ್ರದ ಭಾರ ಇರುವಂತ ಆನೆಯ ಹೆಜ್ಜೆ ಗುರುತು ಬಿದ್ದಿಲ್ಲ. ಅದ್ರ ಅರ್ಥ ನೀವು ಜಸ್ಟ್ ನಂಬಿದಿರಿ, ಥ್ಯಾಂಕ್ ಗಾಡ್, ಆನೆಯ ಗಾತ್ರಕ್ಕಿಂತ, ಆನೆಯ ತೂಕಕ್ಕಿಂತ ಬೆಕ್ಕಿನ ತೂಕ ತುಂಬಾ ಹೆಚ್ಚು, ಅದಕ್ಕೋಸ್ಕರ ಬೆಕ್ಕಿನ ಹೆಜ್ಜೆ ಗುರುತು ಬಿದ್ದಿದೆ ಎಂಬುದಾಗಿ. ಹೌದಾ? ಇಲ್ಲ. ಇಲ್ಲ. ಬಟ್ ಯಾಕೆ ಬೆಕ್ಕಿನ ಗುರುತಿನ ಹೆಜ್ಜೆ ಬಿದ್ದಿದೆ, ಆನೆ ಗುರುತಿನ ಹೆಜ್ಜೆ ಬಿದ್ದಿಲ್ಲ? ಅಷ್ಟು ದೊಡ್ಡ ದೇಹವನ್ನು ಹೊಂದಿದ್ರು ಕೂಡ. ಯಾವಾಗ ಬೆಕ್ಕಿನ ಮರಿ ಓಡುವಾಗ ಕಾಂಕ್ರೀಟ್ ಹಸಿ ಇತ್ತು. ಹಸಿ ಇದ್ದಿದ್ದಕ್ಕೆ ನಾವ್ ಏನ್ ಹೇಳ್ತೇವೆ ಈಗ? ಏನು? ಸೆಟ್ ಆಗಿರ್ಲಿಲ್ಲ. ಅದು ಸೆಟ್ ಆಗದೆ ಇದ್ದುದರಿಂದ ಸಣ್ಣ ಒಂದು ಬೆಕ್ಕಿನ ಮರಿಯ ಗಾತ್ರದ ಸಮಸ್ಯೆ ಬಂದ ತಕ್ಷಣ ಅದನ್ನ ಮನಸ್ಸಿನಲ್ಲಿ ಆಳವಾದ ಗುರುತನ ಇಟ್ಟುಬಿಡ್ತದೆ, ಗುರುತನ ಪರ್ಮನೆಂಟ್ ಉಳಿಸ್ಬಿಡ್ತದೆ. ಬಟ್ ಇವತ್ತು ಕಾಂಕ್ರೀಟ್ ಸೆಟ್ ಆಗಿರೋದ್ರಿಂದ, ಪ್ರೈಸ್ ಬಿಡಿ ಗಾಡ್, ಯಾವುದಕ್ಕೆ ಅನುಗುಣ ಸೆಟ್ ಆಗಿರುವಂತದ್ದು, ಅದ್ರಲ್ಲಿ ಏನೆಲ್ಲ ಬಳಸಲಾಗಿದೆ, ಕಬ್ಬಿಣ, ಸಿಮೆಂಟು, ಮರಳು, ಈವನ್ ಜಸ್ಟ್ ಜಲ್ಲಿಕಲ್ಲು, ಜಸ್ಟ್ ಟ್ಯಾಂಕ್, ಅದಕ್ಕೆ ಲಿಕ್ವಿಡ್ ಎಲ್ಲ ಒಟ್ಟಿಗೆ ಸೇರಿ ಮಿಕ್ಸ್ ಮಾಡಿ ಹಾಕಿದ್ರಿ. ಬಟ್ ಅದು ಇನ್ನೂ ಸೆಟ್ ಆಗಿರಲಿಲ್ಲ. ಅದಕ್ಕೋಸ್ಕರ ಜಸ್ಟ್ ಒಂದು ಸಣ್ಣ ಬೆಕ್ಕಿನ ಮರಿ ಹೋಗಿದ್ದಕ್ಕೆ ಗುರುತು ಅಚ್ಚಳಿದು ಉಳ್ಕೊಂಡಿದೆ. ಬಟ್ ಈಗ ಅದು 2 ತಿಂಗಳಾದ್ಮೇಲೆ ಫುಲ್ ಸೆಟ್ ಆಗಿದೆ. ಎಲ್ಲ ಐಟಮ್ಸ್ ಒಟ್ಟಿಗೆ ಸೇರಿ ಸೆಟ್ ಆಗಿರೋದ್ರಿಂದ ಪ್ರೈಸ್ ಗಾಡ್, ಇವತ್ತು ಆನೆ ಗಾತ್ರ ದೊಡ್ಡ ಸಮಸ್ಯೆ ಅದ್ರ ಮೇಲೆ ಬಂದ್ರೂ ಕೂಡ ಇವನ್ ಅದು ಬಂದಿದೆ ಎಂಬುದಾಗಿ ಯಾವುದೇ ಮಾರ್ಕ್ ಕೊಡು ಹೆಜ್ಜೆ ಗುರುತು ಕೂಡ ಇಲ್ಲ. ನಾನು ಏನ್ ಹೇಳ್ತೇನೆ ಅಂತಂದ್ರೆ, ನನ್ನ ಪ್ರಿಯ ಸಹೋದರಿಯರೇ, ಥ್ಯಾಂಕ್ ಗಾಡ್, ನಮ್ಮ ಜೀವನದಲ್ಲಿ ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್, ನಮಗೆ ಬೇಡದೆ ಇರುವಂತ ಕಾರ್ಯಗಳು ನಮ್ಮ ಮನಸ್ಸಿನಲ್ಲಿ ಯಾಕೆ ಇವತ್ತು ಸೆಟ್ ಆಗಿಬಿಟ್ಟಿದೆ. ನಾವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಕೆಲವು ಸಂದರ್ಭದಲ್ಲಿ ವಾಕ್ಯ ಹೇಳುವಾಗ ಜಸ್ಟ್ ನಮ್ಮ ಮನಸ್ಸಲ್ಲಿ ಬೇಡದಿರುವಂತ ಆಲೋಚನೆಗಳು ಸ್ವಲ್ಪ ಬಿಡುಗಡೆ ಆದ ರೀತಿಯಲ್ಲಿ ಕಾಣಿಸ್ತದೆ, ಮತ್ತೆ ಅದನ್ನ ಆಲೋಚನೆ ಮಾಡ್ತೇವೆ. ಕಾರಣ ಯಾಕಂದ್ರೆ ಆಲ್ರೆಡಿ ಆ ವಿಷಯದಲ್ಲಿ, ಬೇರೆಯವರ ವಿಷಯಗಳಲ್ಲಿ ನಮ್ಮ ಮನಸ್ಸು ಇಷ್ಟು ವರ್ಷಗಳಿಂದ ಈ ಲೋಕದ ಸಿಸ್ಟಮ್ ಅನ್ನ ಕಲ್ತ್ಕೊಂಡು, ಲೋಕದ ಕಾರ್ಯವನ್ನ ಕಲ್ತ್ಕೊಂಡು, ಲೋಕದ ಸಿಸ್ಟಮ್ ಅಳವಡಿಸ್ಕೊಂಡು, ಪ್ರೈಸ್ ಗಾಡ್, ನಾನು ಜೀವನ ನಡೆಸಬೇಕಾದ್ರೆ ನನ್ನ ಗಂಡನ ದುಡಿಬೇಕು, ನನ್ನ ಹೆಂಡತಿ ದುಡಿಬೇಕು, ಪ್ರೈಸ್ ಗಾಡ್, ಅದು ನಂಬಿ ಇಬ್ರು ದುಡಿಬೇಕು, ಇಬ್ರು ದುಡಿದ್ರು ಜೀವನ ನಡೆಸಬೇಕು. ಅದಾದ ನಮ್ಮ ಮಕ್ಕಳು ಕೂಡ ಒಳ್ಳೆ ಕಾಲೇಜ್ಗೆ ಹಾಕ್ಬೇಕು, ಒಳ್ಳೆ ಥ್ಯಾಂಕ್ ಗಾಡ್, ಒಳ್ಳೆ ಎಜುಕೇಶನ್ ಕೊಡುವಂತ ಶಾಲೆಗೆ ಹಾಕ್ಬೇಕು. ಕಾರಣ ಅದ್ರ ಹಿಂದಿನ ಉದ್ದೇಶ ಏನು? ದೇವರಾಜ್ಯ ಕಟ್ಟಬೇಕು ಎಂಬುದನ್ನ ಇಲ್ಲ, ಅವರು ಕೂಡ ಒಳ್ಳೆ ಉದ್ಯೋಗಕ್ಕೆ ಹೋಗಿ ಥ್ಯಾಂಕ್ ಗಾಡ್ ಅವರ ಜೀವನಕ್ಕೆ ಹಣ ಕೇಂದ್ರ ಬಿಂದು ಆಗಬೇಕು. ರಾಂಗ್ ಮೋಟಿವೇಶನ್. ತಪ್ಪಿಲ್ಲ, ನಿಮ್ಮ ಮಕ್ಕಳು ಒಳ್ಳೆ ಕಾಲೇಜ್ ಓದ್ಲೇಬೇಕು, ನಿಮ್ಮ ಮಕ್ಕಳು ಒಳ್ಳೆ ಉದ್ಯೋಗಕ್ಕೆ ಹೋಗ್ಲೇಬೇಕು. ಬಟ್ ಅದ್ರ ಹಿಂದಿನ ಉದ್ದೇಶ ಏನು? ಹಣ ಸಂಪಾದನೆ ಮಾಡಿ ಜೀವನ ನಡೆಸಬೇಕು. ಹಾಗೇನಾಗ್ತದೆ, ನಿಮ್ಮ ಮಕ್ಕಳು ಇವನ್ ಡಾಕ್ಟರ್ ಆದ್ರೂ ಕೂಡ ಲೋಕದ ಡಾಕ್ಟರ್ಗೂ ಈವನ್ ಕ್ರೈಸ್ತ ಮಕ್ಕಳ ಡಾಕ್ಟರ್ ಏನು ವ್ಯತ್ಯಾಸ ಇರೋದಿಲ್ಲ. ಅವರು ಕೂಡ ಲೋಕದ ವ್ಯಕ್ತಿಗಳು ಇವನ್ 30,000 ರೂಪಾಯಿ ಆಗುವಂತಹ ಡೆಲಿವರಿಯನ್ನ ಇವನ್ 3 ಲಕ್ಷ ಬಿಲ್ ಮಾಡೋದು ಯಾವ ತರ ಅಂತ ಅವ್ರು ಚೆನ್ನಾಗಿ ಗೊತ್ತು, ಸಿಸರ್ನ್ ಅಂತೇಳಿ ಒಂದು ವರ್ಡ್ ಇಂದ. ಆಯ್ತು, ನಿಮ್ಮ ಮಕ್ಕಳು ಅದೇ ತರ ಹಣ ಸಂಪಾದನೆ ಮಾಡ್ಬೇಕಲ್ಲ, ಹಣ ತಾನೆ ನೀವು ಮೋಟಿವೇಶನ್. ನಾನು ನನ್ನ ಗಂಡ, ನಾನು ಹೆಂಡತಿ ಇಬ್ರು ದುಡಿತಾ ಇದಾವೆ, ಜಸ್ಟ್ ನಮ್ ದುಡಿಮೆ ಇದ್ರೆ ಮಾತ್ರ ಜೀವನ ನಡೆಸಲಿಕ್ಕೆ ಸಾಧ್ಯ ಅಂತೇಳಿ ನೀವು ಆಲ್ರೆಡಿ ಜಸ್ಟ್ ನಿಮ್ಮ ಮನಸ್ಸಿನಲ್ಲಿ ಏನ್ ಸೆಟ್ಟಿಂಗ್ ಮಾಡ್ಕೊಂಡಿದ್ದೀರಿ ಅದನ್ನ ನೀವು ಮಕ್ಕಳಿಗೆ ಹೇಳ್ದೆ ಹೋದ್ರು ಕೂಡ ನಿಮ್ಮ ವರ್ತನೆಯಿಂದ ನಿಮ್ಮ ಮಕ್ಕಳಿಗೆ ಅದು ಆಲ್ರೆಡಿ ಥ್ಯಾಂಕ್ ಗಾಡ್, ನೀವು ವರ್ತಿಸುವಂತ ನಡತೆಗಳು ನಿಮ್ಮ ಮಕ್ಕಳ ಭವಿಷ್ಯದ ಅಡಿಪಾಯದ ಮೇಲೆ ದೊಡ್ಡ ಪರಿಣಾಮ ಬೀರ್ತದೆ. ಕರೆಕ್ಟಾ? ನಮ್ಮೆಲ್ಲ ಮೋಟಿವೇಶನ್ ಏನು? ಏನೇ ತೆಗೆದುಕೊಳ್ಳಿ, ಬೆಳಿಗ್ಗೆ ಸಂಜೆ 24 ಗಂಟೆಗಳು ಬೆಳಿಗ್ಗೆ ಎದ್ದು ಪ್ರೇಯರ್ ಮಾಡ್ತೇವೆ. ಯಾರಿಗೋಸ್ಕರ? ಬರೀ ನಮಗೋಸ್ಕರ. ಕೆಲ್ಸಕ್ಕೆ ಹೋಗ್ತೇವೆ ನಮಗೋಸ್ಕರ, ಅಲ್ಲಿಂದ ವಾಪಸ್ ಬರ್ತೇವೆ, ಅಡುಗೆ ಮಾಡ್ತೇವೆ ನಮಗೋಸ್ಕರ, ರಾತ್ರಿ ಮಲಗ್ತೇವೆ ನಮ್ಮ ಆರೋಗ್ಯಕ್ಕೋಸ್ಕರ, ಎಲ್ಲ ಬರೀ ನಮಗೆ ಏನು ಅದ್ರ ಹಿಂದಿನ ಮೋಟಿವೇಶನ್ ಏನು? ಹಣ ಇದ್ದನ್ನು ದುಡ್ಡಿದ್ದವನೇ ದೊಡ್ಡಪ್ಪ. ತೆಗೆದುಕೊಳ್ಳಿ, ನಿಮ್ಗೆ ಗೊತ್ತಿಲ್ಲ ಅಷ್ಟೇ, ಬರೀ ನೀವು ಬಾಯಿ ಹೊಡ ಕಪ್ಪೆ ತರ ಇದ್ದೀರಿ.
ಎಷ್ಟು ದೊಡ್ಡ ವ್ಯಕ್ತಿಗಳು ಪ್ರೈಸ್ ಈಗಲೂ ಕೂಡ ಕೆಲವು 3-4 ವಾರಗಳ ಹಿಂದೆ ಒಂದು ದೊಡ್ಡ ವ್ಯಕ್ತಿ, ಡೈರೆಕ್ಟರ್, ಆಕ್ಟರ್ ಎಲ್ಲ ಅಂತ ವ್ಯಕ್ತಿ ಜಸ್ಟ್ ಸತ್ತು ಆತ್ಮಹತ್ಯೆ ಮಾಡ್ಕೊಂಡು 4 ದಿನ ಆದ್ಮೇಲೆ ಸ್ಮೆಲ್ ಬಂದಾಗ ಗೊತ್ತಾಯ್ತು ಆ ವ್ಯಕ್ತಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಎಂಬುದಾಗಿ. ಹಲೋ, ದುಡ್ಡಿರೋ ವ್ಯಕ್ತಿಗಳು, ಹಿಂದೆ ಕೋಟೆ ಅಂತ ದುಡ್ಡು ನೋಡುವಂತ ವ್ಯಕ್ತಿಗಳು, ನಾನು ಇಷ್ಟೇ ಕೊಡಬಲ್ಲೆ, ಕೋಟೆ ಅಂತ ವ್ಯಕ್ತಿಗಳು. ಪ್ರೈಸ್ ಗಾಡ್. ಎಷ್ಟು ಮಂದಿ ನದಿಗೆ ಹಾರಿದ್ದಾರೆ, ಎಷ್ಟು ಮಂದಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಎಷ್ಟು ಮಂದಿ ಓದೋರು ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ. ಹಣ ಅಲ್ಲ ಪ್ರಿಯರೇ, ಬದಲಾಗಿ ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್, ನಮ್ಮ ಜೀವನಕ್ಕೆ ಅಡಿಪಾಯ ಬಂದು ಅವರು ಬೇಸು ನನಗೋಸ್ಕರ ಶಿಲ್ವೆ ಏನ್ ಕಾರ್ಯ ಮಾಡಿದಾರೋ ಅದು ನಮ್ಗೆ ಅಡಿಪಾಯವಾಗಿರ್ಬೇಕು. ನನ್ನ ಮನಸ್ಸನ್ನ ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್, ಪರಲೋಕದ ವಿಷಯಗಳ ಕಡೆ, ಅಂದ್ರೆ ದೇವರು ತನ್ನ ವಾಕ್ಯದ ಏನಂತ ಪ್ರಕಟಪಡಿಸಿದಾರೋ ಅವಳ ಕಡೆ ನಮ್ಮ ಗಮನವನ್ನ ಕೇಂದ್ರೀಕರಿಸಿ ನಮ್ಮ ಆ ಆಲೋಚನೆಗಳಲ್ಲಿ ನನ್ನ ಮನಸ್ಸನ್ನ ಯಾವಾಗ ಸೆಟ್ ಮಾಡ್ಕೊಳ್ತಾನೋ, ಸೆಟ್ಟಿಂಗ್ ಪ್ರಾಬ್ಲಮ್. ಯಾಕೆ ಥ್ಯಾಂಕ್ ಗಾಡ್, ನಮ್ಮ ಹಳೆ ಜೀವನದಲ್ಲಿ ಇದ್ದಂತ ಅದೇ ಸಾಲದ ಹೊರೆಗಳು ಈಗಲೂ ಕೂಡ ಸಾಲದ ಹೊರೆ ಗುರುತುಗಳಿವೆ, ಹಳೆ ಆಲೋಚನೆಗಳು. ಥ್ಯಾಂಕ್ ಗಾಡ್, ಲೋಕಲ್ ಸಿಸ್ಟಮ್. ಒಂದ್ ಮನೆ ತಗೊಳ್ಬೇಕಾ, ಹೋಮ್ ಲೋನ್. ಒಂದ್ ಕಾರ್ ತಗೊಳ್ಬೇಕಾ, ಕಾರ್ ಲೋನ್. ಒಂದ್ ಮಕ್ಳಿಗೆ ಒಳ್ಳೆ ಎಜುಕೇಶನ್ ಮಾಡಿಸ್ಬೇಕಾ, ಎಜುಕೇಶನ್ ಲೋನ್. ಅದಾದ್ಮೇಲೆ ಥ್ಯಾಂಕ್ ಗಾಡ್, ಮದುವೆ ಮಾಡ್ಕೊಳ್ಬೇಕಾ, ಮ್ಯಾರೇಜ್ ಲೋನ್. ಅದಾದ್ಮೇಲೆ ಮಕ್ಳು ಹುಡ್ಸ್ಬೇಕಾ, ಮಕ್ಕಳ ಲೋನ್. ಇನ್ ಬರ್ತದ ಅದುವೆ. ಯಾಕಂದ್ರೆ ಈಗ ಮಕ್ಕಳು ಮದುವೆ ಆದ ತಕ್ಷಣ ಜಸ್ಟ್ ಎಲ್ಲ ಬ್ಯಾಂಕರ್ ಇರೋದೆಲ್ಲ ಕಾಯ್ತಾ ಇರ್ತಾರೆ, ನಿಮ್ ಸಮಸ್ಯೆಗಳನ್ನ ಕಾಯ್ತಾ ಇರ್ತಾರೆ. ಅದಕ್ಕೆ ಕಾರ್ ತಗೊಳಕಾಗಲ್ವಾ, ₹1 ಕಟ್ಬಿಟ್ಟು ದೀಪಾವಳಿಲಿ ಅಡ್ವರ್ಟೈಸ್, ₹1 ಕಟ್ಬಿಟ್ಟು ಕಾರ್ನ ಮನೆ ತಗೊಂಡೋಗಿ. ಅದಾದ್ಮೇಲೆ ಜಸ್ಟ್ ನಿಮ್ಮ ಅಲ್ಪ ಸ್ವಲ್ಪ ದುಡ್ಡು ಸೇರಿಸಿಟ್ಟಿದಿರಲ್ಲ, ಒಂದ್ 5-6 ತಿಂಗಳು ಇನ್ಸ್ಟಾಲ್ಮೆಂಟ್ ಕಟ್ಟಿ, 7ನೇ ತಿಂಗಳು ಕಟ್ಲಿಲ್ವ ಪರವಾಗಿಲ್ಲ, 8 ತಿಂಗಳು ಕಟ್ಲಿಲ್ವ ಪರವಾಗಿಲ್ಲ, ಕಟ್ಲೇಬೇಡಿ. 9 ತಿಂಗಳು ಕಟ್ಲಿಲ್ವಾ, ನೀವು ಕಟ್ಟಿರೋದೆಲ್ಲ ವಜೆ ಮಾಡ್ಕೊಂಡು ಕಾರ್ನ ಎತ್ಕೊಂಡು ನಾವು ಶೋರೂಮ್ ತಂದು ಇಟ್ಕೊಳ್ತೀವಿ. ₹1 ಕಟ್ಬಿಟ್ಟು ಕಾರ್ ತಗೊಂಡೋಗಿ ಎಲ್ಲ ಲೋನ್. ಅದಕ್ಕೋಸ್ಕರ ಈಗಲೂ ಅಷ್ಟೇ ಮದುವೆ ಮಾಡ್ಕೊಂಡೇ ಮಾಡ್ತಾರೆ. ಯಾಕೆ ಇನ್ನು ಯಾಕೆ 1 ವರ್ಷ 2 ವರ್ಷ ಆಯ್ತು ಮಗು ಆಗಿಲ್ಲ ನಿಮಗೆ? ಇಲ್ಲ ಬ್ರದರ್, ನಾವೇ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಕೊಂಡಿದ್ದೇವೆ. ಯಾಕೆ ನಾವು ಇಬ್ರು ಇನ್ನೂ ಸೆಟ್ಲ್ ಆಗಿಲ್ಲ ಬ್ರದರ್, ಅದಕ್ಕೋಸ್ಕರ 4-5 ವರ್ಷ ನಾವು ಸೆಟ್ಲ್ ಆಯ್ತೇವೆ, ಆಮೇಲೆ ಮಗು ಮಾಡ್ಕೊಳ್ತೇವೆ. ಗುಡ್. ಅದಕ್ಕೆ ಈಗ ಬ್ಯಾಂಕರ್ ಏನ್ ಮಾಡ್ತಾರೆ, ನೀವೇ 4-5 ವರ್ಷ ಆದ್ಮೇಲೆ ಸೆಟ್ಲ್ ಮಾಡಿ ಇಷ್ಟು ದುಡ್ಡು ರೆಡಿ ಮಾಡ್ಕೊಳ್ಬೇಕು ಅನ್ಕೊಂಡಿದ್ರಲ್ಲ ಫಸ್ಟ್, ಅದಕ್ಕೋಸ್ಕರ ನೀವು ಭಯಪಡಂಗಿಲ್ಲ, ಅಷ್ಟು ದುಡ್ಡು ನಾವು ಲೋನೇ ಕೊಡ್ತೇವೆ, ನೀವು ಮಗು ಮಾಡ್ಕೊಳ್ಳಿ. ನಮ್ಮ ಜೀವನ ಪೂರ್ತಿ ನೀವು ಮಗು ಓದಿಸ್ಬಿಟ್ಟು ಮಗು ನೀವು ಎಲ್ಲ ಸೇರಿಸಿ ಸಾಲ ತೀರಿಸಿ. ಹಲೋ, ಇವತ್ತು ಅದೇ ತನ ಆಗ್ತಿರುವಂಥದ್ದು. ಇದು ಲೋಕಲ್ ಸಿಸ್ಟಮ್. ಬಟ್ ಆದ್ರೂ ಕೂಡ ಕ್ರೈಸ್ತ ಮಕ್ಕಳ ಸಿಸ್ಟಮ್ ಅಳವಡಿಸ್ಕೊಳ್ತದೆ ಇವತ್ತು. ಪ್ಲೀಸ್, ಯಾಕಂದ್ರೆ ಪ್ರಿಯರೇ, ನಾವು ಈಗ ಈ ಲೋಕಲ್ ಹುಟ್ಟಿದ ಅಂದಿನಿಂದ ಇವತ್ತಿನವರೆಗೂ ನಮ್ಮ ಮನಸ್ಸನ್ನ ಲೋಕದ ಸಿಸ್ಟಮ್ಗೆ ಸೆಟ್ ಮಾಡ್ಕೊಂಡಿದ್ದೇವೆ. ಫಸ್ಟ್ ನೀವು ದೇವರ ವಾಕ್ಯ ತಿಳ್ಕೊಂಡಾಗ ಯಾಕೆ ಒಂದ್ಸಲ 1 ವರ್ಷ ಆಯ್ತು, 2 ವರ್ಷ ಆಯ್ತು ನಿಮ್ಮ ಸೆಟ್ಟಿಂಗ್ ಚೇಂಜ್ ಆಗ್ತಿಲ್ಲ ಅಂತಂದ್ರೆ ನೀವು ಎಷ್ಟೋ ಚೇಂಜ್ ಮಾಡ್ಕೊಂಡು ಪ್ರಯತ್ನ ಪಡ್ತಾ ಇದ್ರಿ. ನನ್ನ ಪ್ರಿಯ ಸಹೋದರ, ವೆರಿ ಇಂಪಾರ್ಟೆಂಟ್, ಕೇಳಿಸ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಕಾಂಕ್ರೀಟ್ ಹಾಕ ಸುಲಭನ, ಕಾಂಕ್ರೀಟ್ ಆದ್ಮೇಲೆ ಒಂದು 5 ವರ್ಷ 10 ವರ್ಷ 20 ವರ್ಷ ಆದ್ಮೇಲೆ ಕಾಂಕ್ರೀಟ್ ಒಡೆಯ ಸುಲಭನ? ಹಾಕ ಸುಲಭ, ಹೊಡಿಬೇಕಾದ್ರೆ ಮೈ ಗಾಡ್ ಚಾಣ ಸುತ್ತಿ ತಗೊಳ್ಬೇಕು, ಇಲ್ಲ ಜಸ್ಟ್ ಮೆಷಿನ್ ತರಬೇಕು, ಕರೆಕ್ಟಾ? ಕಷ್ಟ. ಇನ್ ದ ಸೇಮ್ ವೇ ಪ್ರೈಸ್ ಬಿಟ್ಟು ಗಾಡ್, ನೀವು ದೇವರ ವಾಕ್ಯದ ಮೂಲಕ ನೀವು ಮನಸ್ಸನ್ನ ಕಾಂಕ್ರೀಟ್ ಮಾಡ್ಕೊಂಡು ತುಂಬಾ ಸುಲಭ. ಬಟ್ ಸುಲಭ ಆಗ್ಬೇಕಾದ್ರೆ ಹಳೆಯ ಕಾಂಕ್ರೀಟ್ ಮೇಲೆ ಇದು ಹಾಕಿದ್ರೆ ಏನು ಪ್ರಯೋಜನ ಇಲ್ಲ. ಹಳೆಯ ಕಾಂಕ್ರೀಟ್ 30 ವರ್ಷ 40 ವರ್ಷದಿಂದ ಲೋಕಕ್ಕೆ ಅನುಗುಣವಾಗಿ ಕಾಂಕ್ರೀಟ್ ತರ ಯಾವುದೆಲ್ಲ ಸಿಸ್ಟಮ್ ಗಳನ್ನ ಸೆಟ್ ಮಾಡ್ಕೊಂಡಿದೀವೋ ಆ ಸೆಟ್ಟಿಂಗ್ ಅನ್ನ ಹೊಡಿಬೇಕಾದ್ರೆ, ಆ ಕಾಂಕ್ರೀಟ್ ಹೊಡಿಬೇಕಾದ್ರೆ ಭಯ ಬೀಳ್ತದೆ. ದೇವರ ವಾಕ್ಯ ಬಂದು ಬಂಡೆಕಲ್ನ ಪುಡಿ ಮಾಡೋ ಸುತ್ತಿಗೆ ಸಮಾನ. ಆ ವಾಕ್ಯ ತೆಗೆದುಕೊಂಡು ನೀವು ಕುತ್ಕೊಂಡು ಹೇಳ್ತಾರೆ. ಯಾಕೆ ಕೆಲವರು ಹೇಳ್ತಾರೆ, ಬ್ರದರ್ ಎಷ್ಟು ವಾಕ್ಯದ ಕೂಡ ಆಲೋಚನೆ ಬಿಟ್ಟು ಹೋಗ್ತಾ ಇಲ್ಲ. ಯಾಕೆ ಬಿಟ್ಟು ಹೋಗ್ತಾ ಇಲ್ಲ? ಅಷ್ಟು ವರ್ಷ ಸೆಟ್ ಆಗ್ಬಿಟ್ಟಿದೆ. ಆ ಸೆಟ್ಟಿಂಗ್ ಹೊಡಿಬೇಕಾದ್ರೆ ನೀವು 5 ನಿಮಿಷ 10 ನಿಮಿಷ ಅರ್ಧ ಗಂಟೆ ಕುತ್ಕೊಂಡ್ರೆ ಸಾಧ್ಯ ಇಲ್ಲ. ಆ ವಾಕ್ಯ ತೆಗೆದುಕೊಂಡು ವಾಕ್ಯ ಸುತ್ತಿಗೆ ಪೋಲಿಸಿಕೊಂಡು ನಿಮ್ಮ ಮನಸ್ಸಿನಲ್ಲಿ ಈಗಾಗಲೇ ಕಾಂಕ್ರೀಟ್ ತರ ಸೆಟ್ ಆಗಿರುವಂತಹ ಲೋಕಲ್ ಸಿಸ್ಟಮ್ ಅನ್ನ ಹೊಡೆದು ಫಾಸ್ಟ್ ಅದನ್ನ ನಾಶಗೊಳಿಸ್ಲಿಕ್ಕೆ ಹೆಚ್ಚಿನ ಸಮಯ ಕಾಲ ಕಳಿಬೇಕು. ಅದಾದ್ಮೇಲೆ ದೇವರ ವಾಕ್ಯ ಮೂಲಕ ಥ್ಯಾಂಕ್ ಗಾಡ್, ನೆಕ್ಸ್ಟ್ ಟೈಮ್ ಅದೇ ವಾಕ್ಯನ ಪದೇ ಹೇಳುವಾಗ, ಆ ವಾಕ್ಯ ಧ್ಯಾನಿಸುವಾಗ ನೀವು ಹೊಡಿತಲ್ಲ, ಬದಲಾಗಿ ಈಗ ಹೊಸ ಕಾಂಕ್ರೀಟ್ ನ ಜಸ್ಟ್ ನೀವು ಪ್ಲಾಟ್ಫಾರ್ಮ್ ರೆಡಿ ಮಾಡ್ತಾ ಇದ್ದೀರಿ. ಈ ಹಂತಕ್ಕೆ ಬರ್ಬೇಕಾದ್ರೆ ಸುಮಾರು ದಿನಗಳು ಬೇಕು, ತಿಂಗಳುಗಳು ಬೇಕು. ಡಿಪೆಂಡ್ ಅಪಾನ್ ಅದು ಯಾವ್ದ್ರ ಮೇಲೆ ಅಂತಂದ್ರೆ ನೀವು ಎಷ್ಟು ಮಟ್ಟಿಗೆ ನಿಮ್ಮ ಮನಸ್ಸನ್ನ ಎಸ್ ಲಾರ್ಡ್ ಜಸ್ಟ್ ನಿಮ್ಮ ವಾಕ್ಯ ಏನಾಗ್ತದೋ ಅದ್ರ ಆ ವಾಕ್ಯದೊಂದಿಗೆ ನನ್ನ ಮನಸ್ಸನ್ನು ಹೊಂದಾಣಿಕೆ ಮಾಡ್ಕೊಳ್ತಾನೆ.
ಆ ಪ್ರೋಸೆಸ್ ಅಲ್ಲಿ ನೀವು ಹಾದು ಹೋಗ್ಲಿಕ್ಕಾಗಿ ಎಷ್ಟು ಬೇಗ 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 ನೀವು ತಯಾರಿ ಮಾಡ್ಕೊಳ್ತೀರಿ, ಅಷ್ಟು ಮಟ್ಟಿಗೆ ಆ ಮಟ್ಟಕ್ಕೆ ಹೋಗ್ಬೋದು. ಅದಕ್ಕೋಸ್ಕರ ನಾನು ಯಾವ್ದು ಹೇಳುವಂಥದ್ದು ಎಲ್ರಿಗೂ, ನಾನು 21 ವರ್ಷ ಆದ್ಮೇಲೆ ಇವತ್ತು ಏನ್ ಮಟ್ಟಕ್ಕೆ ಬಂದಿದ್ದೇನೆ, ನೀವು 21 ವರ್ಷ ನೀವು ಕಾಯ್ಬೇಕಾಗಿಲ್ಲ ನನ್ನ ಮಟ್ಟಕ್ಕೆ ಬರ್ಬೇಕಾದ್ರೆ. ಯಾಕೆ ನನ್ಗೆ ಯಾರು ತಿದ್ದವ್ರು ಇರಲಿಲ್ಲ, ನನ್ಗೆ ಯಾರು ಈ ತರ ತಿಳುವಳಿಕೆ ಕೊಡೋರು ಇರಲಿಲ್ಲ. ನನಗೆಲ್ಲ ತಿಳುವಳಿಕೆ ಕೊಟ್ಟಿದ್ದೇನು ಗೊತ್ತಾ, ಏನೇ ಸಮಸ್ಯೆ ಬರಲಿ ಶಕ್ತವಾಗಿ ಪ್ರಾರ್ಥನೆ ಮಾಡಿ, 3 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡಿ, 5 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡಿ, ಇವಾಗ ಹಿಂಗೆ ಹೇಳಿ ಪ್ರಾರ್ಥನೆ ಮಾಡಿ 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 ಯೇಸುನ ಕಂಡ್ಕೊಂಡ್ಮೇಲೆ ನನ್ನ ಹೆಂಡತಿ ನೀನ್ ಸವಾಸನೆ ಬೇಡ, ನೀನ್ ಡಿವೋರ್ಸ್ ಕೊಡ್ತೀನಿ ಅನ್ನೋ ಲೆವೆಲ್ ಬಂದ್ಬಿಟ್ರು. ಬಟ್ ಪ್ರೈಸ್ ಗಾಡ್, ಯಾವ ಒಂದ್ಸಲ ದೇವರ ವಾಕ್ಯ ಸತ್ಯ ಗೊತ್ತಾಯ್ತು, ಆ ಸತ್ಯ ಗೊತ್ತಾದ್ಮೇಲೆ ಅದ್ ನನ್ನ ಜೀವನಕ್ಕೆ ಹೆಂಗ್ ಅಳವಡಿಸ್ಕೊಳ್ಬೇಕು ಗೊತ್ತಿಲ್ಲ. ಅಳವಡಿಸ್ಕೊಂಡು ಹೋಗ್ತಾನೆ, ಮತ್ತೆ ಬೀಳ್ತಾನೆ, ಬಿದ್ದಲ್ಲಿ ಒದ್ದಾಡಿ ಗಾಯ ಮಾಡ್ಕೊಂಡು ಯೇಸುವೆ ಗುಣಪಡಿಸೋದಕ್ಕೆ ಸ್ತೋತ್ರ ಅಂತೇಳಿ, ಬದಲಾವಣೆ ಮಾಡೋದಕ್ಕೆ ಸ್ತೋತ್ರ ಅಂತೇಳಿ, ಅಲ್ಲಿಂದ ಅದ ಸಮಸ್ಯೆ ಹೊರಬರೋ ಅಷ್ಟರಲ್ಲೇ ಜಸ್ಟ್ 6 ತಿಂಗಳು 1 ವರ್ಷ ಆಗ್ಬಿಡ್ತಾ ಇತ್ತು. ಹಂಗಾಗಿ ಈ ಜೋಳದು ಎದ್ದು ಬಿದ್ದು 21 ವರ್ಷದಲ್ಲಿ ಈ ಮಟ್ಟ ತಲುಪ್ತಿದ್ದಾನೆ. ಬಟ್ ನೀವು 21 ವರ್ಷ ಕಾಯ್ಬೇಕಾಗಿಲ್ಲ ನನ್ನ ಮಟ್ಟಕ್ಕೆ ಬರ್ಬೇಕಾದ್ರೆ. ಈ ಒಂದು ಜಸ್ಟ್ 2 ವರ್ಷ ಸಾಕು ಈ ಮಟ್ಟಕ್ಕೆ ಬರ್ಬೇಕಾದ್ರೆ. ಹಲೋ, ಈಗ ನಾನು ಹೇಳ್ತಿದ್ದೇನೆ, ಹಾದಿಲಿ ಹೋಗ್ಬಿಡಿ, ಅಲ್ಲಿ ನೋಡ್ಲಿಕ್ಕೆ ಪ್ಲಾಟ್ಫಾರ್ಮ್ ಹಂಗೆ ತರ ಇದೆ, ಬಟ್ ಸುತ್ತಮುತ್ತ ಜಸ್ಟ್ ಟೊಳ್ಳಾಗಿದೆ. ನೀವು ಕಾಲಿಟ್ರಿ ಒಳಗಡೆ ಬಿದ್ದು ಹೋಗ್ತೀರಿ, ಬಾವಿ ಇದೆ. ನಾನು ಬಿದ್ದಿದ್ದೇನೆ, ಆ ಮಾರ್ಗದಲ್ಲಿ ಹೋಗಿ ಬಿದ್ದಿದ್ದೇನೆ, ನೀವು ಹೋಗ್ಬೇಕಾಗಿಲ್ಲ. ನೀವು ಅದಕ್ಕೋಸ್ಕರ ಆ ದಾರಿಲಿ ಹೋಗ್ಬಿಡಿ, ಬಳಸ್ಕೊಂಡು ಈ ದಾರಿಲಿ ಹೋಗಿ. ನೀವು ಅದನ್ನ ಅಳವಡಿಸ್ಕೊಂಡ್ರಿ, ಮೈ ಗಾಡ್, ನೀವು ಅಲ್ಲಿ ಬಿದ್ದು ಇದರ ತನಕ ನಾನು 1 ವರ್ಷ ಯಾವ ತರ ಬಾವಿಲಿ ಕಾಲ ಕಳೆದಿದ್ದೀನೋ, ನೀವು 1 ವರ್ಷ ನೀವು ಉಳಿತಾಯ ಆಯ್ತು. 1 ವರ್ಷದಲ್ಲಿ ಎಷ್ಟೋ ದೂರ ಪ್ರಯಾಣ ಮಾಡ್ಬೋದು. ಅರ್ಥ ಆಗ್ತದೆಯಾ? ಸೊ ಅದೇ ತರ ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್, ಜಸ್ಟ್ ನಿಮ್ಮ ಮನಸ್ಸಿನಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್, ಪ್ರೈಸ್ ಬಿಟ್ಟು ಗಾಡ್, ಹಳೆಯ ಕಳೆಗಳು ಯಾಕೆ ಉಳ್ಕೊಂಡಿದೆ ಅಂತಂದ್ರೆ, ಜಸ್ಟ್ ಹಸಿಯಾಗಿರುವಾಗ ಪ್ರಿಯರೇ, ಹಳೆಯ ಕಲೆಗಳು ಸಣ್ಣ ಪುಟ್ಟ ಬಾರಿಗಳು ಬಂದ್ರೆ ಸಾಕು, ಜಸ್ಟ್ ಅದು ಉಳ್ಕೊಳ್ತದೆ. ಈಗ ದೇವರ ವಾಕ್ಯದ ಮೂಲಕ ನಿಮ್ಮ ಮನಸ್ಸಿನಲ್ಲಿ ಕಾಂಕ್ರೀಟ್ ಹಾಕೊಳ್ತಾ ಇದ್ರಿ. ಬಟ್ ಆದ್ರೆ ಪದೇ ಪದೇ ಜಸ್ಟ್ ಆಲೋಚನೆ ಬಂದಾಗ, ಸಣ್ಣ ಪುಟ್ಟ ಆಲೋಚನೆ ಬಂದ್ರೂ ಕೂಡ ಮಾರ್ಕ್ ಮಾಡಿ ಹೋಗ್ತವೆ. ಯಾಕೆ? ಇನ್ನು ಕೂಡ ಸೆಟ್ ಆಗಿಲ್ಲ. ಕಾಂಕ್ರೀಟ್ ಸೆಟ್ ಆಗ್ಬೇಕಾದ್ರೆ ಏನ್ ಮಾಡಿದಿರಿ? ಮೊದಲನೇ ದಿನದಲ್ಲಿ ಈವನ್ ಬೆಕ್ಕಿನ ಮರಿ ಹೋಯ್ತು, ಗುರುತು ಬಿದ್ದುಬಿಟ್ಟಿದೆ. ಬಟ್ ಅದೇ 2 ತಿಂಗಳು 3 ತಿಂಗಳು ಕಳೆದ ಮೇಲೆ ಆನೆ ಹೋದ್ರು ಕೂಡ ಗುರುತು ಬಿದ್ದಿಲ್ಲ. ಬಟ್ ಮಧ್ಯದಲ್ಲಿ ಸೆಟ್ ಆಗಿದೆ. ಈಗ ಕರೆಕ್ಟ್ ಸೆಟ್ ಆಗಿದೆ. ಸೆಟ್ ಆಗ್ಲಿಕ್ಕೆ ಏನ್ ಮಾಡಿದ್ರಿ ನೀವು? ಬ್ರದರ್ ಕರ್ಕೊಂಡ್ ಪ್ರೇ ಮಾಡಿಸಿದ್ರಿ. ಬ್ರದರ್ ನಮ್ಮ ಮನೆ ಮುಂದೆ ಇದು ಹಸಿ ಗಾರೆ ಹಾಕಿದ್ದೇವೆ, ಬಟ್ ಬ್ರದರ್ ನೀವು ಬಂದು ಕಾಂಕ್ರೀಟ್ ಹಾಕಿದೆ, ಒಂದ್ ಸ್ವಲ್ಪ ಪ್ರೇ ಮಾಡ್ಬಿಡಿ, ಅಲ್ಲಿಂದನೇ ಅಗ್ನಿ ಅಭಿಷೇಕ ಇಳಿದು ಬಂದು ಮೈ ಗಾಡ್ ಅಗ್ನಿಯಿಂದ ಅದೆಲ್ಲ ಸೆಟ್ ಆಗ್ಬಿಡ್ಬೇಕು. ಈ ರೀತಿನ ನೀವೇನು ಮಾಡಿಲ್ಲ. ಥ್ಯಾಂಕ್ ಗಾಡ್, ದಿನಕ್ಕೆ 1-2 ಸಲನೋ ಅಥವಾ ಮ್ಯಾಕ್ಸಿಮಮ್ 3 ಸಲನೋ ಥ್ಯಾಂಕ್ ಗಾಡ್, ಅದು ಕೂಡ ತಂಪಾದ ಸಮಯದಲ್ಲಿ ಹೋಗಿ ನೀರು ಬಿಟ್ಟಿದ್ದೀರಾ ಅಷ್ಟೇ. ನೀರು ಜಸ್ಟ್ ಥ್ಯಾಂಕ್ ಗಾಡ್, ಆ ಎಲ್ಲ ಪ್ರೋಸೆಸ್ ಅನ್ನ ಸೆಟ್ ಆಗ್ಲಿಕ್ಕಾಗಿ ಅಲೌಕಿಕವಾದ ರೀತಿಯಲ್ಲಿ ನಮ್ಗೆ ಗೊತ್ತಿದ್ದ ರೀತಿಯಲ್ಲಿ ಕಾರ್ಯ ಮಾಡಿದೆ. ಕರೆಕ್ಟಾ? ಅದೇ ತರ ಪ್ರೈಸ್ ಬಿಟ್ಟು ಗಾಡ್, ನೀವು ದೇವರ ವಾಕ್ಯ ಬಂದು ಅಥವಾ ದೇವರ ವಾಕ್ಯ ಓದೋದ್ರ ಮೂಲಕ ನೀವು ಯಾವಾಗ ಪ್ರೈಸ್ ಗಾಡ್ ಒಂದ್ಸಲ ದೇವರ ವಾಕ್ಯ ಪ್ರಕಾರ ಆಲೋಚನೆ ಮಾಡ್ತೀರಿ, ಆ ಆಲೋಚನೆ ನಿಮ್ಮ ಜೀವನದಲ್ಲಿ ಸೆಟ್ ಆಗ್ಬೇಕಾದ್ರೆ, ನಿಮ್ಮ ಮನಸ್ಸಲ್ಲಿ ಸೆಟ್ ಆಗ್ಬೇಕಾದ್ರೆ, ನನ್ನ ಪ್ರಿಯ ಸಹೋದರಿಯರೇ, ನೀವೇನು ಕಷ್ಟಪಡಂಗಿಲ್ಲ. ನೀವು ಡೈಲಿ ನೀರು ಹಾಕ್ಬೇಕು. ಯಾವ ನೀರು? ದೇವರ ವಾಕ್ಯ ಎಂಬ ಜೀವಜಲವನ್ನ ನೀವು ಒದಗಿಸ್ಕೊಡ್ತಾ ಇರ್ಬೇಕಷ್ಟೇ. ದೇವರ ವಾಕ್ಯ ಎಂಬುದು ಜಲ, ನೀರು. ನೀವೆಷ್ಟು ಹೆಚ್ಚೆಚ್ಚಾಗಿ ದೇವರ ವಾಕ್ಯ ಎಂಬ ಜೀವಜಲವನ್ನ ಆಲಿಸ್ತಾ ಇರ್ತೀರಿ, ನೀವೆಷ್ಟು ಮಟ್ಟಿಗೆ ದೇವರ ವಾಕ್ಯನ ಪದೇ ಪದೇ ನುಡಿತಾ ಇರ್ತೀರಿ. ದೇವರ ವಾಕ್ಯ ಪದೇ ಪದೇ ನುಡಿಯೋದು ಮಾತ್ರವಲ್ಲ, ಆ ವಾಕ್ಯವಾಗಿರುವ ದೇವರೊಂದಿಗೆ ಹೆಚ್ಚಿನ ಸಮಯ ಕಾಲ ಕಳಿತೀರಿ. ಆಗ ಪ್ರೈಸ್ ಗಾಡ್ ಫಾಸ್ಟ್ ಆಗಿ ಅದೇ ವಾಕ್ಯವಾಗಿರುವ ದೇವರು ಥ್ಯಾಂಕ್ ಗಾಡ್ ನಿಮ್ಮ ಮನಸ್ಸನ್ನ ಆದಷ್ಟು ಬೇಗ ಯಾವ ತರ ಸೆಟ್ ಮಾಡ್ಕೊಳ್ಬೇಕಂತೇಳಿ, ಆ ಸೆಟ್ಟಿಂಗ್ ಆಗ್ಬೇಕಾದ್ರೆ ಎಲ್ಲ ಸಣ್ಣ ಪುಟ್ಟ ಕರೆಕ್ಷನ್ಗಳಿದ್ರೆ ಆ ಕರೆಕ್ಷನ್ ಕೂಡ ಯಾವ ತರ ಮಾಡ್ಕೊಳ್ಬೇಕೆಂಬುದಾಗಿ ಥ್ಯಾಂಕ್ ಗಾಡ್ ಪ್ರಭು ಯೇಸುವಿನ ಆತ್ಮರಾಗಿರುವಂತ ಪವಿತ್ರ ದೇವರೇ ನಮ್ಗೆ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆಗ ಈಸಿಯಾಗಿ ನಿಮ್ಮ ಮನಸ್ಸನ್ನ ದೇವರ ವಾಕ್ಯ ಅನುಗುಣವಾಗಿ ಹೊಂದಾಣಿಕೆ ಮಾಡ್ಕೊಳ್ಳೋದು ಮಾತ್ರವಲ್ಲ, ದೇವರ ವಾಕ್ಯವನ್ನು ಆಲಿಸೋದ್ರಿಂದ, ದೇವರ ವಾಕ್ಯ ನುಡಿಯೋದ್ರಿಂದ, ಪ್ರೈಸ್ ಬಿಟ್ಟು ಆ ವಾಕ್ಯವನ್ನು ಧ್ಯಾನಿಸೋದ್ರಿಂದ ಆ ಜೀವನವನ್ನು ಕೊಟ್ಟು ನಿಮ್ಮ ಮನಸ್ಸಿನಲ್ಲಿ ಏನು ವಾಕ್ಯವನ್ನು ಆಲೋಚನೆ ಮಾಡ್ತಾ ಇದ್ರಿ ಅದರಲ್ಲಿ ಸೆಟ್ ಆಗ್ತದೆ. ಸೆಟ್ ಆದಾಗ ಆಲೋಚನೆ ಬಂದ್ರೂ ಕೂಡ ಮೈ ಗಾಡ್ ಬರ್ತದೆ, ಹೋಗ್ತದೆ. ನಿಮ್ಮ ಮೇಲೆ ಯಾವುದೇ ಗುರುತುಗಳನ್ನು ಬಿಟ್ಟು ಹೋಗೋದಿಲ್ಲ, ನಿಮ್ಮನ್ನು ಯಾವ ಕಾರಣಕ್ಕೂ ಆ ಕಡೆ ಸೆಳೆಯೋದಿಲ್ಲ. ಹೊರಡೆ ನಿಂತಿದ್ದೀರಿ, ಹಸಿಗಾರೆ, ಬೆಕ್ಕಿನ ಮರಿ ಅಲ್ಲಿಂದ ಓಡ್ ಬರ್ತಾ ಇದೆ, ನೀವೇನ್ ಮಾಡ್ತೀರಿ? ನೋಡಿದ ತಕ್ಷಣ ಓಡಿಸಿ ಬೆಕ್ಕಿನ ಅಂತ ಹೇಳ್ತೀರಿ, ಕರೆಕ್ಟ್. ಬಟ್ ಆದ್ರೆ ಪ್ರೈಸ್ ಬಿಟ್ಟು ಗಾಡ್, ಈವನ್ ಅದೇ 2-3 ತಿಂಗಳು ಆದ್ಮೇಲೆ ಈವನ್ ನೀವು ಕಿಟಕಿಲಿ ಆನೆ ಬರೋದ್ ನೋಡ್ತಾ ಇದ್ರಿ, ನಿಮ್ ಗಾಡಿ ಮೇಲೆ ಹೋಗೋದು ನೋಡ್ತಾ ಇದ್ರಿ, ಚುಪ್ ಆನೆ ಈ ಕಡೆ ಬಂದ್ಬಿಡೋದು, ಅದು ಹೋಗ್ಲಿ ಏನೂ ಆಗಲ್ಲ. ಮಮ್ಮಿ ಅವತ್ತು ಬೆಕ್ಕಿನ ಮರಿ ಓಡಿಸ್ತೆ, ಬೆಕ್ಕಿನ ಹೆಜ್ಜೆ ಬಿದ್ದು ಬಿಡ್ತದೆ ಅಂತ ಹೇಳಿ, ಮಮ್ಮಿ ದೊಡ್ಡ ಆನೆ ಬರ್ತಾ ಇದೆ ಓಡಿಸ್ಲಾ? ಓಡಿಸ್ಬೇಡ. ಬೆಕ್ಕಿನ ಮರಿಯ ಗುರುತು ಬಿದ್ದ ಮೇಲೆ
ಆನೆ ಹೋಗುವಾಗ ಮಮ್ಮಿ ಎಲ್ಲ ಹೊಟ್ಟೋಗ್ತದೆ. ಇಲ್ಲಪ್ಪ ಹೋಗಲ್ಲ, ಸೆಟ್ ಆಗ್ಬಿಟ್ಟಿದೆ. ನಿಮ್ಗೆ ಗೊತ್ತಿರ್ತದೆ ಅದು, ನೀವು ಗಲಿಬಿಲಿ ಆಗೋದಿಲ್ಲ. ಅವು ಸಣ್ಣ ಪುಟ್ಟ ಸಮಸ್ಯೆಗಳ ಬಗ್ಗೆ ಆಲೋಚನೆ ಬಂದ್ರೆ ಸಾಕು, ಬಿದ್ದೋಗ್ತಾ ಇದ್ವಿ. ಬಟ್ ಆದ್ರೆ ಈಗ ನಾವು ಥ್ಯಾಂಕ್ ಆ ವಾಕ್ಯದಲ್ಲಿ ಪ್ರೈಸ್ ಗಾಡ್, ವಾಕ್ಯ ಜೀವಜಲವನ್ನ ಥ್ಯಾಂಕ್ ಪ್ರತಿದಿನವೂ ಕೂಡ ಕಿವಿಯಿಂದ ಸ್ವೀಕರಿಸ್ಕೊಳ್ತಾ ಮನಸ್ಸಿಗೆ ಥ್ಯಾಂಕ್ ಗಾಡ್ ಏನು ವಾಕ್ಯ ನಂಬಿದೀವಿ, ಆ ವಾಕ್ಯ ನನ್ನ ಜೀವನ ಸೆಟ್ ಆಗ್ಲಿಕ್ಕಾಗಿ, ನನ್ನ ಜೀವನ ಅದ್ರ ಮೇಲೆ, ಆ ಕಾಂಕ್ರೀಟ್ ಮೇಲೆ ನನ್ನ ಬಿಲ್ಡಿಂಗ್, ನನ್ನ ಜೀವನ ಎಂಬ ಬಿಲ್ಡಿಂಗ್ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳಿಕ್ಕಾಗಿ ಅನುದಿನ ಕೂಡ ದೇವರ ವಾಕ್ಯ ಜೀವಜಲ ಬಿಡ್ತಾ ಇರೋದ್ರಿಂದ ಮೈ ಗಾಡ್ ಆಲ್ರೆಡಿ ನನ್ನ ಮನಸ್ಸು ಸೆಟ್ ಆಗಿರೋದ್ರಿಂದ ಇವತ್ತು ಆಲೋಚನೆ ಬರ್ತದೆ. ಬಂದಿದ್ದು ಕೂಡ ಗೊತ್ತಾಗೋದಿಲ್ಲ, ಹೋಗಿದ್ದು ಕೂಡ ಗೊತ್ತಾಗೋದಿಲ್ಲ. ಸರಿ ಆಯ್ತಾ? ಅರ್ಥ ಆಯ್ತಾ? ಸಮೋಸಗಿ ಸಮೋಸ ಗುಡ್, ಪ್ರೈಸ್ ಗಾಡ್, ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕೋಸ್ಕರ ಬೇರೆ ಎಲ್ಲದಕ್ಕಿಂತಲೂ ಮಿಗಿಲಾಗಿ ನಿಮ್ಮ ಜೀವನದ ಏನು ಕೇಂದ್ರೀಕರಿಸ್ಕೊಳ್ಳೋಂಗಿಲ್ಲ. ಅಯ್ಯೋ ನನಗೆ ಉದ್ಯೋಗ ಇಲ್ಲ, ಏನ್ ಮಾಡೋದು? ನನ್ನ ಮಕ್ಕಳು ಶಾಲೆ ಫೀಸ್ ಕಟ್ಟಬೇಕು, ಏನ್ ಮಾಡೋದು? ನನ್ನ ಮಕ್ಕಳು ತಪ್ಪಾದ ಹಾದಿಯಲ್ಲಿ ಇದ್ದೀರ, ಏನ್ ಮಾಡೋದು? ನನ್ನ ಗಂಡ ಕುಡುಕನಾಗಿದ್ದಾನೆ, ಏನ್ ಮಾಡೋದು? ಜಸ್ಟ್ ನನ್ನ ಬಿಸ್ನೆಸ್ ಎಲ್ಲ ಲಾಸ್ ಆಗ್ತದೆ, ಏನ್ ಮಾಡೋದು? ಎಲ್ಲ ನಷ್ಟಪಟ್ಟೋಯ್ತು, ಏನ್ ಮಾಡೋದು? ನನ್ಗೆ ಯಾರು ಇನ್ಫ್ಲೂಯೆನ್ಸ್ ಮಾಡೋರಿಲ್ಲ, ಒಬ್ರು ಇಲ್ಲ, ನನ್ನ ರಾಜಕೀಯ ವ್ಯಕ್ತಿ ಪರಿಚಯ ಇಲ್ಲ, ಏನ್ ಮಾಡೋದು? ನೀವೇನು ಮಾಡ್ಬೇಕಾಗಿಲ್ಲ. ಏನೆಲ್ಲ ಮಾಡ್ಬೇಕು ಅನ್ಕೊಂಡಿದ್ದೀರಿ ಅದಕ್ಕೆಲ್ಲದಕ್ಕಿಂತಲೂ ಮಿಗಿಲಾಗಿ ಒಂದು ಕಾರ್ಯ ಮಾಡ್ಬೇಕು. ನಿಮ್ಮ ಆಲೋಚನೆಗಳನ್ನ ದೇವರ ವಾಕ್ಯದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವಂತ ಕಾರ್ಯದಲ್ಲಿ ಹೆಚ್ಚಿನ ಸಮಯವನ್ನು ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ. ಪ್ರೈಸ್ ದಿ ಲಾರ್ಡ್. Hallelujah. Hallelujah. Thank you Jesus. Praise you Jesus. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಥ್ಯಾಂಕ್ ಗಾಡ್. ಅದಕ್ಕಾಗಿ ವೆರಿ ವೆರಿ ಇಂಪಾರ್ಟೆಂಟ್. ಒಂದ್ಸಲ ಥ್ಯಾಂಕ್ ಗಾಡ್ ನೀವು ಕ್ರಿಸ್ತ ಯೇಸುವಿನಲ್ಲಿ, ಮತ್ತೆ ಹೇಳ್ತಿದ್ದಾನೆ, ಒತ್ತಿ ಹೇಳ್ತಿದ್ದಾನೆ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಈ ಎರಡು ವಿಷಯಗಳು ನಿಮ್ಗೆ ಸ್ಟ್ರಾಂಗ್ ಆಗಿರ್ಬೇಕು. ಕ್ರಿಸ್ತ ಯೇಸುವಿನಲ್ಲಿ ನೀವು ಯಾರಾಗಿದ್ದೀರಿ? ನಾನು ಕ್ರಿಸ್ತ ಯೇಸುವಿನಲ್ಲಿ ದೇವರ ಮಗುವಾಗಿದ್ದೇನೆ. ನಾನು ಕ್ರಿಸ್ತ ಯೇಸುವಿನಲ್ಲಿ ನೀತಿವಂತ ಮಗುವಾಗಿದ್ದೇನೆ. ಕ್ರಿಸ್ತ ಯೇಸುವಿನಲ್ಲಿ ತಂದೆ ಏನೆಲ್ಲ ಹೊಂದಿದಾರೋ ಅದಕ್ಕೆ ನಾನು ಬಾಧ್ಯಸ್ಥನಾಗಿದ್ದೇನೆ. ಕ್ರಿಸ್ತ ಯೇಸುವಿನಲ್ಲಿ ನಾನು ಈಗಾಗಲೇ ಲೋಕವನ್ನು ಜಯಿಸಿರುವ ಜಯಶಾಲಿ ಆಗಿದ್ದೇನೆ. ಕ್ರಿಸ್ತ ಯೇಸುವಿನಲ್ಲಿ ಪ್ರೈಸ್ ಗಾಡ್ ಈಗಾಗಲೇ ನಾನು ಥ್ಯಾಂಕ್ ಗಾಡ್ ದೇವರ ಕಲಾಕೃತಿ ಆಗಿದ್ದೇನೆ. ಕ್ರಿಸ್ತ ಯೇಸುವಿನಲ್ಲಿ ಪರಲೋಕದ ಸಿಂಹಾಸನದಲ್ಲಿ ತಂದೆಯ ಬಲಭಾಗದಲ್ಲಿ ಅಧಿಕಾರ ಚಲಾಯಿಸುವಂತಹ ಸಿಂಹಾಸನದಲ್ಲಿ ಕುಳಿತಿದ್ದಾನೆ. ಕ್ರಿಸ್ತ ಯೇಸುವಿನಲ್ಲಿ ಮೈ ಗಾಡ್ ಅವರ ರಾಜ್ಯದ ದೊಡ್ಡ ಯೋಜನೆಯನ್ನ ಹೊಂದ್ಕೊಂಡಿರುವ ವ್ಯಕ್ತಿಯಾಗಿದ್ದಾನೆ. ಕ್ರಿಸ್ತ ಯೇಸುವಿನಲ್ಲಿ ಪ್ರೈಸ್ ಬಿಟ್ಟು ಗಾಡ್ ಲೋಕದ ಕಟ್ಟಕಡೆವರೆಗೆ ಅವರ ರಾಜ್ಯನ ಹಾಡುವ ವ್ಯಕ್ತಿಯಾಗಿದ್ದಾನೆ. ಕ್ರಿಸ್ತ ಯೇಸುವಿನಲ್ಲಿ ಮೈ ಗಾಡ್ ಸಮಸ್ತ ಶಕ್ತಿಯನ್ನ ನನ್ನ ಪಾದಕ್ಕೆ ಇಟ್ಕೊಂಡಿರುವಂತಹ ಜಯಶಾಲಿಯಾಗಿದ್ದಾನೆ. ನೀವ್ ಯಾವಾಗ ಇವುಗಳನ್ನ ಪದೇ ಪದೇ ಮೆಲ್ಕ್ ಆಗ್ತಾ ಇರ್ತಿರ್ತೀರಿ, ನೀವೇನ್ ನುಡಿತೀರಿ, ನುಡ್ದಂಗೆ ನಿಮ್ಮ ಜೀವನ ಆಗ್ತದೆ. ನಂಬರ್ 1. ನಂಬರ್ 2, ಕ್ರಿಸ್ತ ಯೇಸು ನಿಮಗೋಸ್ಕರ ಶಿಲುಬೆ ಮೇಲೆ ಏನೆಲ್ಲ ಕಾರ್ಯ ಮಾಡಿ ಮುಗಿಸಿದ್ದಾರೆ ಅವುಗಳ ಪದೇ ಪದೇ ಮೆಲ್ಕ್ ಹಾಕುವಂಥದ್ದು. ಈ ಎರಡು ಕಾರ್ಯಗಳಲ್ಲಿ ನೀವು ಯಾವಾಗ ಹೆಚ್ಚಿಗೆ ಸ್ಟ್ರಾಂಗ್ ಆಗ್ತೀರಿ, ಮೈ ಗಾಡ್ ನಿಮ್ಮ ಭವಿಷ್ಯದ ಬಗ್ಗೆ ಕಿಂಚಿತ್ತು ನೀವು ಯೋಚನೆ ಮಾಡಬೇಡಿ. Praise the Lord. Hallelujah. Hallelujah. Thank you Jesus. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್. ಇವತ್ತು ನೀವೇನೆಲ್ಲ ಸಮಸ್ಯೆ ಎದುರಿಸ್ತಾ ಇದ್ದೀರಿ, ಆ ಸಮಸ್ಯೆ ಬೇರೆ ಏನೂ ಅಲ್ಲ ಪ್ರಿಯರೇ. ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ ಬೈಬಲ್ ಇಬ್ರಿಗೆ ಬರೆದ ಪತ್ರದಲ್ಲಿ ಕ್ರಿಸ್ತ ಯೇಸು ಎಷ್ಟು ಮಟ್ಟಿಗೆ ಅನುದಿನವೂ ಕೂಡ ಕಷ್ಟ ಸಂಕಷ್ಟ ಅನುಭವಿಸ್ತಾ ಇದ್ರು ಅಂತಂದ್ರೆ, ತಂದೆ ಬಳಿಯಲ್ಲಿ ಕುಳಿತುಕೊಂಡು ಉಚ್ಚ ಸ್ವರದೊಂದಿಗೆ ಕಣ್ಣೀರಿನೊಂದಿಗೆ ಪ್ರಾರ್ಥಿಸ್ತಾ ಇದ್ರು, ನನ್ನನ್ನ ಈ ಪರಿಸ್ಥಿತಿ ಬಿಡುಗಡೆ ಮಾಡಿ ಎಂಬುದಾಗಿ. ಬಟ್ ದೇವರು ಆ ಪರಿಸ್ಥಿತಿಯಿಂದ ಬಿಡುಗಡೆ ಮಾಡೋದ್ರ ಮೂಲಕ ಪ್ರಭು ಯೇಸುವಿನ ಪ್ರಾರ್ಥನೆ ಉತ್ತರ ಕೊಡ್ತಾ ಇದ್ರು. ಹಲೋ, ಅಷ್ಟರ ಮಟ್ಟಿಗೆ ಪ್ರಭು ಯೇಸುವಿನ ಜೀವನ ಸಮಸ್ಯೆಗಳು ಬಂದಿದೆ. ಬಟ್ ಅಂತ ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದ್ರು ಕೂಡ ನಾವು ಪ್ರತಿದಿನ ಕಣ್ಣೀರು ಹಾಕೊಂಡು ಅವ್ರು ಬಂದಿರೋ ಪರಿಸ್ಥಿತಿಯಿಂದ ಬಿಡುಗಡೆ ಮಾಡ್ಲಿಕ್ಕೆ ನಾವು ಪ್ರೇಯರ್ ಮಾಡ್ತಿದೀವ? ಅಂತ ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದಿದ್ಯಾ? ನೋ. ಪ್ರಭು ಯೇಸು ದೇವರ ಪುತ್ರ ಆಗಿದ್ರು ಕೂಡ, ಬಟ್ ಅದು ಈ ಲೋಕದಲ್ಲಿ 100% ಮನುಷ್ಯರಾಗಿದ್ದಾರೆ. ಅವರನ್ನು ಹೇಗಾದ್ರು ಮಾಡಿ ಮಾರ್ಗ ಮಧ್ಯದಲ್ಲೇ ಅವರನ್ನ ಮರ್ಡರ್ ಮಾಡ್ಬೇಕು ಅಂತೇಳಿ ಫರಿಸಾಯರು ಕಾಯ್ತಾ ಇದ್ರು. ಸೈತನ್ ಸಮುದ್ರದ ಮಧ್ಯದಲ್ಲಿ ಕಥೆ ಮುಗಿಸ್ಬೇಕು ಅಂತೇಳಿ ಪ್ರಯತ್ನ ಪಟ್ಟ. ಬಿರುಗಾಳಿಗಳು ಪ್ರಯತ್ನ ಪಟ್ಟವು. ಜೀವರ ವ್ಯಕ್ತಿಗಳು, ಜೀವ ಇಲ್ದಿರುವಂತ ನಿರ್ಜೀವ ವಸ್ತುಗಳು ಕೂಡ ಯೇಸು ಸ್ವಾಮಿಯನ್ನ ಮಾರ್ಗದ ಮಧ್ಯದಲ್ಲೇ ಅವ್ರನ್ನ ಕೊಲೆ ಮಾಡ್ಬೇಕು ಅಂತ ಪ್ರಯತ್ನ ಪಟ್ಟವು. ಬಟ್ ಆದ್ರೆ ಪ್ರಭು ಯೇಸು ಚೆನ್ನಾಗಿ ಗೊತ್ತಿತ್ತು. ಎಲ್ರು ಹೇಳೋಣ, ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಏನ್ ವಿಷಯ ಗೊತ್ತಿತ್ತು? ನಾನು ಯಾವ ಕಾರಣಕ್ಕೂ ಪ್ರೈಸ್ ಗಾಡ್ ಈವನ್ ನನ್ನ ಮನೆ ಓಡಿರುವಾಗ ಜನ ಫರಿಸಾಯರು ಬಂದು ಅಟ್ಯಾಕ್ ಮಾಡಿ ನನ್ನ ಕೊಲೆ ಮಾಡ್ಬಿಡ್ತಾರೆ ಅಂತೇಳಿ ನನ್ಗೆ ಯಾವುದೇ ಭಯ ಇಲ್ಲ. ಯಾಕೆಂದ್ರೆ ಮನೆ ಒಳಗಡೆ ಯಾರು ನನ್ನ ಸಾಯಿಸಕ್ಕಾಗಲ್ಲ. ಅಥವಾ ಈ ಒಂದು ಸಮುದ್ರದ ಮಧ್ಯದಲ್ಲಿ ನನ್ನ ಸಾಯಿಸ್ಲಿಕ್ಕೆ ಯಾರ ಕೈಯಿಂದ ಕೂಡ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವ್ರ ಒಂದು ವಿಷಯ ಗೊತ್ತಿತ್ತು, ನನ್ನ ಸಾವು ಏನಿದ್ರು ಕೂಡ ಶಿಲುಬೆ ಮೇಲೆ. ಅವ್ರು ಮೊದಲೇ ಗೊತ್ತಿತ್ತು ಅವ್ರಿಗೆ. ಈಗ ಎಲ್ಲರ ಪಾಪಗಳ ಶಾಪಗಳನ್ನ ಪ್ರೈಸ್ಬಿಟ್ಟು ಗಾಡ್ ನಾನು ಹೊತ್ಕೊಂಡ ಮೇಲೆ ಮೈ ಗಾಡ್ ಹಾಲೆಲೂಯಾ ಥ್ಯಾಂಕ್ ಯು ಜೀಸಸ್, ಎಲ್ಲರ ಪಾಪಗಳನ್ನ ಶಾಪ ಹೊತ್ಕೊಂಡು ಶಿಲುಬೆ ಹೊಂದತಕ್ಕದ್ದು,
ಯಾಕಂದ್ರೆ ಶಾಪಗ್ರಸ್ತನು ಮರದ ಮೇಲೆ ತೂಗು ಹಾಕಲ್ಪಡತಕ್ಕದ್ದು ಎಂಬುದಾಗಿ ಹಳೆ ಒಡಂಬಡಿಕೆಯಲ್ಲಿ ಆಲ್ರೆಡಿ ಧರ್ಮಶಾಸ್ತ್ರದಲ್ಲಿದೆ. ಅವ್ರಿಗೆ ಗೊತ್ತಿತ್ತು, ಅವ್ರು ಬರುವಾಗಲೇ ಗೊತ್ತಿತ್ತು. ಮೈ ಗಾಡ್, ಇನ್ನೊಂದು ಗುಡ್ ನ್ಯೂಸ್ ಏನಂತಂದ್ರೆ ಪ್ರಭು ಯೇಸು ಬರುವಾಗಲೇ ಗೊತ್ತಿತ್ತು ನಾನು ಹೋಗ್ತಾರೆ ಅಂತಂದ್ರೆ, ಥ್ಯಾಂಕ್ ಗಾಡ್, ನಾನು ಹೋದ್ಮೇಲೆ ವಯಸ್ಸು ಬಂದ ಮೇಲೆ ನಾನು ಕೂಡ ಮದುವೆ ಮಾಡ್ಕೊಂಡು, ಮೈ ಗಾಡ್ ಪ್ರೈಸ್ ಬಿಡಿ ಗಾಡ್, ನನ್ನ ತಾಯಿ ಮಾತೆ ಮರಿಮಳಿಗೆ ಸೊಸೆಯನ್ನು ಕೊಟ್ಟು, ಮೈ ಗಾಡ್ ಅಲ್ಲಿಂದ ಒಂದು ಅರ್ಧ ಡಜನ್ ಮಕ್ಕಳು ಮಾಡ್ಕೊಂಡು ನನ್ನ ಸಂತತಿ ಬೆಳೆಸ್ತೇನೆ ಎಂಬುದಾಗಿ ಅಲ್ವೇ ಇಲ್ಲ. ನಾನು ಹೋಗ್ತಾ ಇರುವಂತದ್ದೇ ಸಾಯ್ಲಿಕ್ಕಾಗಿ ಅಂತ ಚೆನ್ನಾಗಿ ಗೊತ್ತಿತ್ತು. ಎಷ್ಟು ಮಂದಿ ಪ್ರಿಯರೇ, ನಾವು ಈ ಮಾರ್ಗದಲ್ಲಿ ಹೋಗ್ತಾ ಇರೋದು ಸಾಯ್ಲಿಕ್ಕೆ ಅಂತ ಗೊತ್ತಾದ್ಮೇಲೆ ಆ ಮಾರ್ಗದಲ್ಲಿ ಹೋಗ್ತೀವ? ಇಲ್ಲ. ಕಾಡೇಕೆ ಸತ್ತೋಗ್ತೀವಿನ ಭಯ. ಏನ್ ತಂದೆ ದೇವರು ಪ್ರಭು ಯೇಸುವನ್ನ ಕಳ್ಸಿಕೊಡುವಾಗ್ಲೇ ತಂದೆ ಗೊತ್ತಿತ್ತು, ನನ್ನ ಮಗ ಏನ್ ಲೋಕ ಕಳ್ಸಿಕೊಡ್ತಾ ಇದಾನೋ, ನನ್ನ ಮಗ ಸಾಯ್ಲಿಕ್ಕೆ ಹೋಗ್ತಾ ಇರುವಂತದ್ದು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಗೆಲ್ರು ಜಸ್ಟ್ ಒಂದಲ್ಲ ಒಂದು ಏರಿಯಾದಲ್ಲಿ ನಾವು ಭಯ ಪಡ್ತಾ ಇದಾವೆ. ಬಟ್ ತಂದೆ ತನ್ನ ಮಗನ ಕಳ್ಸಿಕೊಡುವಾಗ ತಂದೆ ಗೊತ್ತಿತ್ತು, ನನ್ನ ಮಗನನ್ನ ಭೂಲೋಕ ಕಳ್ಸಿಕೊಟ್ರೆ ಪ್ರೈಸ್ ಗಾಡ್, ಜಸ್ಟ್ ಖಂಡಿತವಾಗಿಯೂ ಯಾವ ಜನರಿಗೋಸ್ಕರ ಒಳ್ಳೇದನ್ನ ಮಾಡ್ಲಿಕ್ಕಾಗಿ ನಾನು ಕಳಿಸ್ತಾ ಇದ್ದೀನೋ, ನನ್ನ ಮಗನು ಕೂಡ ಜನರಿಗೆ ಒಳ್ಳೇದನ್ನ ಮಾಡ್ಲಿಕ್ಕೆ ಬರ್ತಾ ಇದ್ದಾನೋ, ಅದೇ ಜನರು ಎಲ್ಲ ಜನರ ಮುಂದೆ ಮಧ್ಯದಲ್ಲಿ ಅವನ್ನ ಬಟ್ಟೆನ ಬಿಚ್ಚಿ ಬೆತ್ತಲೆಗೊಳಿಸ್ತಾರೆ, ನಗ್ನತೆಗೊಳಿಸ್ತಾರೆ. ಅದೇ ಜನರು ಶೂಕಲ್ಲು ಒದಿತಾರೆ, ಎಲಾಡಿಕೆ ಹಾಕೊಂಡು ಉಗಿತಾರೆ, ಗಡ್ಡದ ಕಿತ್ತು ಬಿಸಾಕ್ತಾರೆ, ಬೆತ್ತಲೆಯಾಗಿ ಶಿಲ್ಬೆ ಜಡಿತಾರೆ. ಎಲ್ಲ ತಂದೆ ಗೊತ್ತಿತ್ತು, ಮಗನು ಕೂಡ ಗೊತ್ತಿತ್ತು. ಆದ್ರೂ ಕೂಡ ಮಗನು ಬರ್ಲಿಕ್ಕೆ ಸಿದ್ಧನಾದ, ಅಪ್ಪನು ಕೂಡ ಜಾಗ ಕಳ್ಸ್ಕೊಳ್ಲಿಕ್ಕೆ ಸಿದ್ಧರಾದ್ರು. ಇದು ನನ್ನ ಪ್ರಶ್ನೆ, ಅಪ್ಪನ ಯಾಕೆ ಮರಣದ ಭಯ ಇಲ್ಲ? ಮಗನಿಗೆ ಯಾಕೆ ಮರಣ ಭಯ ಇಲ್ಲ? ಅವ್ರು ಗೊತ್ತಿದ್ದಾರೆ. ವಿಶೇಷ ಮಗನಿಗೆ ಚೆನ್ನಾಗಿ ಗೊತ್ತು. ಜಸ್ಟ್ ಡ್ಯಾಡಿ ನನ್ನ ಬೆತ್ತಲೆಗೊಳಿಸ್ತಾರ. ಸುಮ್ಮನೆ ಅನ್ಸ್ಕೊಳ್ಳಿ, ಆ ಜಾಗಕ್ಕೆ ಹೋದ್ರೆ ನಮ್ಮನ್ನ ಬೆತ್ತಲೆಗೊಳಿಸ್ತಾರೆ ಅಂತಂದ್ರೆ, ಬೆತ್ತಲೆಗೊಳಿಸೋ ಮೊದಲೇ ನಾವು ಬೆತ್ತಲೆ ಆಕಾರದಲ್ಲಿ ನೋಡ್ಬಿಡ್ತೇವೆ. ಕರೆಕ್ಟಾ? ಅದಕ್ಕೆ ನಾವು ಜಾಗಕ್ಕೆ ಹೋಗಲ್ಲ. ಆ ಥಾಟ್ಸ್ ಬಂದು ಪ್ರಭು ಯೇಸುವಿಗೆ ಇಲ್ಲಿ ಬರುವಾಗಲೇ ತಂದೆ ಹೇಳ್ತಿದ್ದಾರೆ, ಯೋಹನ 3:16 ಲೋಕವನ್ನ ದೇವರು ಎಷ್ಟಾಗಿ ಪ್ರೀತಿ ಮಾಡಿದ್ರೆ ಅಂದ್ರೆ ತನ್ನ ಒಬ್ಬನೇ ಮಗನನ್ನ ಕೊಟ್ಟರು. ಅಷ್ಟು ಮಟ್ಟಿಗೆ ದೇವ್ರು ಪ್ರೀತಿ ಮಾಡ್ತಿದಾರೆ. ಬಟ್ ಇನ್ನೊಂದು ಬದಿಯಲ್ಲಿ ಗೊತ್ತು, ನಾನು ಎಷ್ಟು ಮಟ್ಟಿಗೆ ನನ್ನ ಮಕ್ಕಳನ್ನ ನನ್ನ ಜನರನ್ನ ಪ್ರೀತಿ ಮಾಡ್ತದನೋ, ಅದೇ ಜನರು ನನ್ನ ಮಗನನ್ನ ಬೆತ್ತಲೆಗೊಳಿಸ್ತಾರೆ. ನನ್ನ ಮಗನ ಮೇಲೆ ಒಂದೊಂದು ಇವನ್ ಚಿಕ್ಕ ಒಂದು ಬಟ್ಟೆಯನ್ನು ಕೂಡ ಇಲ್ಲದಂತೆ ಎಲ್ಲವನ್ನ ಕಾಲ್ಚಿ ಬಿಸಾಕ್ತಾರೆ. ಎಲ್ಲ ಗೊತ್ತು. ಬಟ್ ಅದ್ರ ಕಾರಣ ಒಂದು ಥ್ಯಾಂಕ್ ಗಾಡ್, ನಮ್ಮೆಲ್ಲರ ಪ್ರೀತಿಯ ಮೇರೆಗೆ ನಮ್ಮ ಮೇಲಿನ ಪ್ರೀತಿಗಾಗಿ ತನ್ನ ಮಗನ ಕಳಿಸ್ಕೊಟ್ರು. ಪ್ರಭು ಯೇಸು ಥ್ಯಾಂಕ್ ಆ ವಿಷಯ ಗೊತ್ತಿರೋ ಯಾಕೆ ಬಂದ್ರು? ಅವ್ರಿಗೆ ಗೊತ್ತಿತ್ತು, ನಾನು ದೇವರಿಂದ ಹುಟ್ಟಿರುವಂತ ಮಗನಾಗಿರೋದ್ರಿಂದ ಪ್ರೈಸ್ ಗಾಡ್. ಒಂದು ಗುಡ್ ನ್ಯೂಸ್ ಏನಂತಂದ್ರೆ, ಯಾವ ನಗ್ನತೆ ಆಗ್ಲಿ ನನ್ನನ್ನ ಸೋಲ್ಸಕ್ ಸಾಧ್ಯ ಇಲ್ಲ. ಯಾವ ಬೆತ್ತಲೆತನವಾಗ್ಲಿ ಯಾವ ಕಾರಣಕ್ಕೂ ನನ್ನ ಮೇಲೆ ದೊರೆತನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬದಲಾಗಿ ನಾನು ಈ ಲೋಕಕ್ಕೆ ಥ್ಯಾಂಕ್ ಗಾಡ್ ತಂದೆ ಯೋಜನೆಯನ್ನ ಪರಿಪೂರ್ಣಗೊಳಿಸಿ ಬಂದಿದ್ದೇನೆ. ಮಧ್ಯದಲ್ಲಿ ಬೆತ್ತಲೆ ಆಗ್ತಾನೆ ನಂಗೆ ಗೊತ್ತಿದೆ. ಬೆತ್ತಲೆ ಆದ್ರೆ ಇನ್ಮೇಲೆ ಈ ಲೋಕದಲ್ಲಿ ಪ್ರಿಯರೇ ಎಲ್ಲದಕ್ಕೋಸ್ಕರ ಜೀವಿಸ್ಬೋದು, ಎಲ್ಲವನ್ನ ಕಳ್ಕೊಳ್ಬಹುದು. ಒಂದ್ಸಲ ಜನರ ಮಧ್ಯದಲ್ಲಿ ನಾವು ಬೆತ್ತಲೆ ಆದ್ವಾ, ಅವತ್ ನೈಟ್ ಆತ್ಮಹತ್ಯೆ ಮಾಡ್ಕೊಳ್ತೇವೆ. ಕರೆಕ್ಟಾ? ಇನ್ ಯಾರಿಗೋಸ್ಕರ ಜೀವಿಸ್ಬೇಕು? ನಾನು ಎಲ್ರಿಗೂ ಎದುರ್ತಾ ಇದ್ದು ಇದೊಂದಕ್ಕೋಸ್ಕರ. ನನಗೆ ಎಲ್ಲ ಈ ಬೆತ್ತಲೆತನ ನೋಡಿದ್ರು ಅಂತ ಹೇಳಿದ್ಮೇಲೆ ಇನ್ ಮುಂದೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಅಂತೇಳಿ ಎಷ್ಟೋ ಜನರು ಆತ್ಮಹತ್ಯೆ ಮಾಡ್ಕೊಳ್ತವೆ. ಬಟ್ ಪ್ರಭು ಯೇಸು ಯಾಕೆ ಜಸ್ಟ್ ಅಂತ ಆಲೋಚನೆ ಬರಲಿಲ್ಲ? ಮನುಷ್ಯರಾಗಿದ್ರು ಕೂಡ ಅವ್ರಿಗೆ ಗೊತ್ತು ಪ್ರಿಯರೇ, ಬೆತ್ತಲೆತನ ನನ್ನ ಯೋಜನೆಯನ್ನ ಯಾವ ಕಾರಣಕ್ಕೂ ಜಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ಬೆತ್ತಲೆತನ ಕೂಡ ಜಯಿಸಿ ದೇವರ ಯೋಜನೆಯನ್ನ, ನನ್ನ ತಂದೆ ಯೋಜನೆಯನ್ನ ನಾನು ಫುಲ್ಫಿಲ್ ಮಾಡುವಂತ ಸಂಪೂರ್ಣಗೊಳಿಸುವ ಹಾದಿಯಲ್ಲಿ ನಾನು ಮುನ್ನೋಡಿ ವ್ಯಕ್ತಿ ಆಗಿದ್ದೇನೆ. ಈ ಲೋಕದ ಬೆತ್ತಲೆತನವನ್ನು ಕೂಡ ನಾನು ಜಯಿಸಿರುವ ಜಯಶಾಲಿ ಆಗಿದ್ದೇನೆ. ಕಾರಣ ನಾನು ದೇವರಿಂದ ಹುಟ್ಟಿರುವ ದೇವರ ಮಗುವಾಗಿದ್ದೇನೆ. ಹಲೋ ನನ್ನ ಪ್ರೀತಿಯ ಸಹೋದರ ಸಹೋದರಿಯರ ಪ್ರೈಸ್ ಬಿಡಿ ಗಾಡ್. ಹಾಗಾದ್ರೆ ಪ್ರಭು ಯೇಸು ನೋಡಿ, ಈ ಲೋಕದಲ್ಲಿ ಅನೇಕ ದೊಡ್ಡ ದೊಡ್ಡ ಸಮಸ್ಯೆಗಳು ಎದುರಿಸಿದ್ರು ಕೂಡ ಯಾವ ಸಮಸ್ಯೆಗಳು ಕೂಡ ಅವರ ಮೇಲೆ ದೊರೆತನ ಮಾಡಲಿಲ್ಲ. ಕಾರಣ ಯಾಕಂದ್ರೆ ಒಂದರಲ್ಲಿ ಅವ್ರು ತುಂಬಾ ಸ್ಟ್ರಾಂಗ್ ಆಗಿದ್ರು. ನಾನು ದೇವರಿಂದ ಹುಟ್ಟಿದವನಾಗಿದ್ದಾನೆ. ದೇವರಿಂದ ಹುಟ್ಟಿದವನು ದೇವರಿಗಾಗಿನೇ, ದೇವರ ಯೋಜನೆಗಾಗಿನೇ ನಾನು ಜೀವಿಸುವಂತ ಮಗುವಾಗಿದ್ದಾನೆ. ಪ್ರೈಸ್ ಲಾರ್ಡ್. Hallelujah. 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 Thank you, Jesus. Thank you, Jesus. Praise you, Jesus. Praise you, Jesus. Hallelujah. 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 ಒಂದು ಕ್ಷಣ ಯೋಚನೆ ಮಾಡಿ ಪ್ರಿಯರ, ಪ್ರೈಸ್ ಬಿಡಿ ಗಾಡ್. ಸಪೋಸ್ ನೆಕ್ಸ್ಟ್ ಮುಂದಿನ ತಿಂಗಳು ಕ್ರಿಸ್ಮಸ್ ಬರ್ತದ, ಕರೆಕ್ಟ್? ಕ್ರಿಸ್ಮಸ್ ಅಲ್ಲಿ ನೀವು ಆಚರಿಸ್ತೀರಿ? ಕ್ರಿಸ್ಮಸ್ ಏನೆಲ್ಲ ತಿಂಡಿ ಮಾಡ್ತೀರಿ? ರೋಸ್ ಕುಕೀಸ್, ಗಲಗಲ, ಕಲ್ಕಲ, ಕರೆಕ್ಟ್?
ಎಲ್ಲ ಮಾಡ್ತೀವಿ, ಹೌದಲ್ಲ? ಮನೇಲಿ ರೋಸ್ ಕುಕ್ಕೀಸ್ ಗಲಗಲ ಕಲ್ಕಲ್ ಎಲ್ಲ ಮಾಡ್ತೀರಿ, ಎಲ್ಲ ತಿಂಡಿ ಮಾಡಾಯ್ತು, ಕೇಕ್ ಕೂಡ ಕಟ್ ಮಾಡಾಯ್ತು. ಕೊನೆಗೆ ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್, ಜಸ್ಟ್ ಆ ಕ್ರಿಸ್ಮಸ್ ಹಬ್ಬ, ಕ್ರಿಸ್ತ ಯೇಸುವಿನ ಜನ್ಮ ಆಗಿದೆ, ಸಂತೋಷದ ಹಬ್ಬ, ಮಾನವಕುಲ ರಕ್ಷಣೆ ಮಾಡ್ಲಿಕ್ಕಾಗಿ ನಮ್ಮ ಪ್ರಭು ಯೇಸು ಕ್ರಿಸ್ತ ಬಂದಂತ ಜ್ಞಾಪಕಾರ್ಥವಾಗಿ ಹಬ್ಬವನ್ನು ಕೊಂಡಾಡ್ತದವೆ. ಅದಾದ್ಮೇಲೆ ಪ್ರೈಸ್ ಗಾಡ್, ನಿಮ್ಮ ಮಕ್ಕಳಿಗೆ ಒಳ್ಳೆ ಬಟ್ಟೆ ಹಾಕ್ಸಿ, ಜಸ್ಟ್ ಥ್ಯಾಂಕ್ ಗಾಡ್, ಜಸ್ಟ್ ಹೋಗ ಪಕ್ಕ ಮನೆಗೆ ಕೇಕು ಮತ್ತು ಈ ರೋಸ್ ಕುಕ್ಕೀಸ್ ಗಲಗಲ ಕಲಕಲ ಎಲ್ಲ ಕೊಟ್ಬಿಟ್ಟು ಬನ್ನಿ, ಒಂದು ಪ್ಲೇಟ್ಗೆ ಹಾಕಿ ಕೊಟ್ಟು ಕಳಿಸಿರಿ. ಅವ್ರು ತೆಗೆದುಕೊಂಡು ಕೊಟ್ರು. ಎಡಗಡೆ ಇರೋದು ಎಲ್ಲ ಮನೆಗಳಾಗ್ಬಿಟ್ರು. ಮಕ್ಳು ಮಮ್ಮಿ ಈ ಎಲ್ಲ ಮನೆಗಳು ಕೊಟ್ಟಾಯ್ತೆ, ಅಕ್ಕ ಈ ಮನೆ ಕೊಟ್ಲು, ನಾನು ಆ ಮನೆ ಕೊಟ್ಟೆ, ಅಕ್ಕ ಆ ಮನೆ ಕೊಟ್ಲು, ಇಂಥವ್ರ ಮನೆ ಕೊಟ್ಟೆ, ಎಲ್ಲ ಆಯ್ತು ಮಕ್ಳು. ಈ ಕಡೆ ಎಲ್ಲ ಆಯ್ತು. ನೆಕ್ಸ್ಟ್ ಈ ಕಡೆ ಮಮ್ಮಿ ಈ ಕಡೆ ಮನೆಗೆ ಹಾಕೊಡು. ಇಬ್ಬರು ಮಕ್ಳು 2 ಪ್ಲೇಟ್ಗೆ ಹಾಕೊಟ್ರಿ. ಪ್ರೈಸ್ ಗಾಡ್, ನಿಮಗೂ ಪಕ್ಕ ಮನೆಗೂ ಏನೋ ಸಣ್ಣ ವಿಷಯ ಕಸಿವಿಸಿ ಆಗಿದೆ, ಅದು ಇವನು 2-3 ವರ್ಷ ಆಗ್ಬಿಟ್ಟಿದೆ. ಪ್ರೈಸ್ ಗಾಡ್, ಈಗ ಅಕ್ಕ ತಂಗಿನೋ ಅಥವಾ ಅಣ್ಣ ತಂಗಿ ಇಬ್ರು ಮಾತಾಡ್ಕೊಳ್ತಾರೆ. ನೋಡು, ನೀನು ಪಕ್ಕ ಮನೆ ಆಂಟಿ ಮನೆಗೆ ಹೋಗು, ನಾನು ಅವ್ರ ಮನೆಗೆ ಹೋಗ್ತೇನೆ. ಹಿಂಗ್ ಮಾತಾಡುವಾಗ ನಾವೇನ್ ಹೇಳ್ತೇವೆ, ಪಕ್ಕ ಮನೆಗೆ ಹೋಗ್ಬೇಡ, ಅದೊಂದ್ ಮನೆ ಬಿಟ್ಟು ಬೇರೆ ಮನೆ ಕೊಡಿ ಹೇಳಲ್ಲ. ಯಾಕಂದ್ರೆ ಪಕ್ಕ ಮನೆಗೆ ನಮಗೆ ಮಾತುಕತೆ ಇಲ್ಲ, ಜಗಳ ಆಗ್ಬಿಟ್ಟಿದ್ದೇವೆ. ನನ್ನ ಪ್ರೀತಿಯ ಸಹೋದರಿ ಉಪಯೋಗಿಸ್ಬಿಡಿ ಗಾಡ್, ಥ್ಯಾಂಕ್ ಗಾಡ್, 2-3 ವರ್ಷದಿಂದ ಹಿಂದೆ ಆದಂತಹ ಜಗಳ ಇನ್ನೂ ಕೂಡ ನಮ್ಮ ಮನಸ್ಸಿನಲ್ಲಿ ಜಸ್ಟ್ ಅದು ಆಳ ಉಳ್ಕೊಂಡಿದೆ. ಅದಾಯ್ತು, ಕೊಡ್ಲಿಲ್ಲ, ಓಕೆ ಪರವಾಗಿಲ್ಲ, ಥ್ಯಾಂಕ್ ಗಾಡ್, 2-3 ಮನೆ ಕೊಟ್ರಿ. ಅದಾದ್ಮೇಲೆ 5ನೇ ಮನೆಯಲ್ಲಿ ಜಸ್ಟ್ ಹೊರಗಡೆಯಿಂದ ಯಾರೋ ಹುಡುಗರು ಬಾಯ್ಸ್ ಬಂದು ಅಲ್ಲಿ ಜಸ್ಟ್ ಒಂದು 5-6 ಮಂದಿ ಇದ್ದಾರೆ, ರೂಮ್ ಬಾಡಿಗೆ ಮನೆ ಮಾಡ್ಕೊಂಡಿದ್ದಾರೆ, ಬಟ್ ತುಂಬಾ ಕೆಟ್ಟವರು. ಅವ್ರ ಬಗ್ಗೆ ಎಲ್ಲ ನೀವು ಕೇಳಿಸ್ಕೊಂಡಿದ್ದೀರಿ. ಅವರು ಜಸ್ಟ್ ಹೆಂಗಸ್ರನ್ನ ಕೆಟ್ಟದಾಗ ನೋಡ್ತಾರೆ, ಕೊನೆಗೆ ಎಷ್ಟೋ ವಿಷಯಗಳು ಜೈಲ್ಗೆ ಹೋಗಿ ಬಂದಿದ್ದಾರೆ. ಬಟ್ ಯಾವುದೋ ಒಂದು ಮನೆ ಖಾಲಿ ಇತ್ತು ಅಂತೇಳಿ ಆ ಮನೆ ಒಂದು ಫಾರಿನ್ ಇದ್ದಿದ್ದರಿಂದ ಎಲ್ಲೋ ಆನ್ಲೈನ್ ಭೇಟಿಯಾಗಿ ಆ ಮನೆ ಬಾಡಿಗೆ ಪಡ್ಕೊಂಡು ಈಗ ನಿಮ್ಮ ಏರಿಯಾದಲ್ಲಿ ಇದ್ದಾರೆ. ಈಗ ಪ್ರೈಸ್ ಗಾಡ್, ಎಷ್ಟು ಮಂದಿ ಪ್ರಿಯರೇ ನಿಮ್ಮ ಮಕ್ಕಳನ್ನ ಪ್ರೈಸ್ ಬಿಡಿ ಗಾಡ್, ಅವ್ರು ಕೂಡ ಯಾವಾಗಲೂ ಕೂಡ ಫುಲ್ ಟೈಟ್ ಆಗಿರೋರು, ಅವ್ರಿಗೆ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಯಾವಾಗಲೂ ಕೂಡ ಡ್ರಗ್ಸ್ ತೆಗೊಳ್ಳೋಂಥವ್ರು ಅಂತವ್ರು ಗ್ಯಾಂಗ್ ಅದು. ಬಟ್ ಈಗ ಎಷ್ಟು ಮಂದಿ ನೀವು ಪ್ರೈಸ್ ಬಿಡಿ ಗಾಡ್, ನಿಮ್ಮ ಮಗಳನ್ನಾಗ್ಲಿ ಅಥವಾ ಮಗನನ್ನಾಗ್ಲಿ ಆ ಮನೆಗೆ ಥ್ಯಾಂಕ್ ಕೇಕ್ ಕೊಟ್ಬಿಡ್ಬಾ, ರೋಸ್ ಕುಕೀಸ್ ಗಲಗಲ ಕೊಟ್ಬಿಡ್ಬಾ, ಕ್ರಿಸ್ಮಸ್ ವಿಶ್ ಮಾಡ್ಬಿಡು ಅಂತ ಕಳಿಸ್ತೀರಿ? ಕಳಿಸ್ತೀವ? ಅಲ್ಲಿ ಬರೀ 5 ಮಂದಿನೋ 6 ಮಂದಿನೋ ಇದ್ದಾರೋ, 5 ಮಂದಿ 6 ಮಂದಿ ಇರ್ಬೋದು. ಆ 6 ಮಂದಿ ಇರುವಂತ ಜಾಗಕ್ಕೆ ನಮ್ಮ ಮಗಳನ್ನ ಅಥವಾ ನಮ್ಮ ಮಗನ ಕಳ್ಸಕ್ಕೆ ನಾವು ಇಷ್ಟಪಡೋದಿಲ್ಲ. ಇವನ್ ಒಳಗಡೆ ಮಕ್ಕಳು ಹೋಗೋಬೇಕಾಗಿಲ್ಲ, ಬಾಗಿಲಿಟ್ಬಿಟ್ಟು ಜಸ್ಟ್ ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳ್ಬಿಟ್ಟು ಇವನ್ ದೂರದಿಂದ ಕೊಟ್ಬಿಟ್ಟು ಬರ್ಬೋದು, ಮನೆ ಒಳಗೆ ಹೋಗದೆ ಹೋದ್ರು ಕೂಡ. ಆದ್ರೂ ಕಳ್ಸಲ್ಲ ನಾವು, ಯಾಕಂದ್ರೆ ತುಂಬಾ ಕೆಟ್ಟವರು. ಬಟ್ ಯೋಚನೆ ಮಾಡಿ, ತಂದೆ ತನ್ನ ಮಗನನ್ನ ಭೂಲೋಕ ಕಳಿಸುವಾಗ್ಲೇ ಎಲ್ರು ಗೊತ್ತು, ಇಡೀ ಭೂಲೋಕದಲ್ಲಿ ಎಲ್ರು ಕೂಡ ಪಾಪಿಗಳೇ, ಕೆಟ್ಟವ್ರೆ ಎಲ್ರು, ಒಬ್ಬರು ಒಳ್ಳೆಯನಿಲ್ಲ. ಎಲ್ರು ಕೂಡ ಯೇಸುವಿನ ಶರೀರ ಕಿತ್ತು ತಿನ್ನಂತವ್ರು, ಪಿಶಾಚಿಗಳ ರೀತಿ ವರ್ತಿಸುವಂತವ್ರು, ದೇವರ ಯೋಜನೆಯನ್ನು ನಾಶಗೊಳಿಸಿರುವಂತಹ ವ್ಯಕ್ತಿಗಳು, ದೇವರ ಜೊತೆ ಸಂಬಂಧ ಇಲ್ಲದಿರುವ ವ್ಯಕ್ತಿಗಳು, ದೇವರ ಪುತ್ರನನ್ನು ಕೂಡ ಬೆತ್ತಲೆಗೊಳಿಸಿ ಇಡೀ ಎಲ್ರು ಕೂಡ ನೀನ್ ದೇವರ ಮಗನಾಗಿದ್ರೆ ಮಗನೇ ನಿನ್ನ ರಕ್ಷಿಸ್ಕೊ ಅಂತೇಳಿ ಮೂದಲಿಸಿ ಮಾತಾಡೋಂಥವ್ರು, ಅಷ್ಟು ಕಚಡ ತುಂಬಿರುವಂತಹ ಅಂತ ಭೂಲೋಕಕ್ಕೆ ಎಷ್ಟು ಮಂದಿ ನಮ್ಮ ಮಕ್ಕಳನ್ನ ಕಳ್ಸಿಕೊಡ್ತಾ ಇದೀವಿ? ಬರೀ 5 ಜನ ಇರಕ್ಕೆ ಕಳಿಸಲಿಲ್ಲ. ಯೋಚನೆ ಮಾಡಿ ಪ್ರಿಯರೇ, ಅದಕ್ಕೆ ನಾನು ಯಾವಾಗ ಕೂಡ ಯೋಚನೆ ಮಾಡುವಂಥದ್ದು, ಕ್ರೈಸ್ತ ಮಕ್ಕಳು ಮಾತೆತ್ತ ಬರೀ ಭಿಕ್ಷೆ ಬೇಡ, ದೇವಾ ನನಗೆ ಆರೋಗ್ಯ ಕೊಡು, ನನಗೆ ಅದು ಕೊಡು, ಇದು ಕೊಡು. ಮೈ ಗಾಡ್, ಇದೆಲ್ಲ ಆಲೋಚನೆ ಮಾಡಿ ನೀವು. ಮೈ ಗಾಡ್, ನನ್ನನ್ನ ದೇವರು ಇಷ್ಟು ಮಟ್ಟಿಗೆ ಪ್ರೀತಿ ಮಾಡಿದ್ರಿಂದ ಇದೆಲ್ಲ ಗೊತ್ತಿರು ಕೂಡ ನಾನೇ ನನ್ನ ಪಾಪದ ನಿಮಿತ್ತವಾಗಿ ನನ್ನ ಪ್ರಭು ಯೇಸುವನ್ನ ಬೆತ್ತಲೆಗೊಳಿಸ್ತೇನೆ, ನಾನೇ ನನ್ನ ಪಾಪದ ನಿಮಿತ್ತವಾಗಿ ಶಿಲುಬೆ ಜಡಿತೇನೆ, ನಾನೇ ಎಲ್ಲಡಿಕೆ ಹಾಕೊಂಡು ಯೇಸುವಿನ ಮುಖಕ್ಕೆ ಉಗುಳ್ತೇನೆ, ಶೂಕಲ್ ಒದಿತೇನೆ. ಇದೆಲ್ಲ ಗೊತ್ತಿದ್ರು ಕೂಡ ನನ್ನ ಮೇಲಿನ ಪ್ರೀತಿಗಾಗಿ, ನನ್ನ ರಕ್ಷಣೆ ಮಾಡ್ಲಿಕ್ಕಾಗಿ ಪ್ರಭು ಯೇಸು ತನ್ನ ಒಬ್ಬನೊಬ್ಬ ಮಗನನ್ನ ನನಗೋಸ್ಕರ ಬಲಿ ಕೊಟ್ಟ ಮೇಲೆ ಇನ್ನೇನು ಪ್ರಿಯರೇ, ಆರೋಗ್ಯ ಕೊಡಲ್ವಾ? ಹಣಕಾಸು ಕೊಟ್ಟಿಲ್ವಾ? ಸಮೃದ್ಧಿ ಕೊಟ್ಟಿಲ್ವಾ? ಯೇಸು ಕ್ರಿಸ್ತರನ್ನೇ ಕೊಟ್ಟ ಮೇಲೆ ಇನ್ಯಾವುದನ್ ತಾನೆ ಅವ್ರು ತನ್ನ ಕೈ ಇಟ್ಕೊಂಡು ಬಚ್ಚಿಟ್ಕೊಂಡಿದ್ದಾರೆ? ಎಲ್ಲವನ್ನ ಈಗಾಗಲೇ ಕೊಟ್ಬಿಟ್ಟಿದ್ದಾರೆ. ಬಟ್ ನಾವು ಹುಡುಕ್ತಲ್ಲ ಅಷ್ಟೇ. ನಾವು ಲೋಕದಲ್ಲಿ ನಮ್ಮ ಸಮಸ್ಯೆಗಳು ಬೇಕಾದ ಪರಿಹಾರ ಹುಡುಕ್ಲಿಕ್ಕೆ ಹೋಗ್ತಾ ಇದಾವೆ. ನೋ, ಕ್ರಿಸ್ತನಲ್ಲಿ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ದೇವ್ರು ಈಗಾಗಲೇ ಪರಿಹಾರ ಕೊಟ್ಟಿದ್ದಾರೆ. ನನ್ನ ಮಗನಲ್ಲಿ ನಿಮ್ಗೆ ಕೊಟ್ಟ ಮೇಲೆ, ಮಗನ ಮೂಲಕನೇ ಎಲ್ಲವನ್ನ ಇಡೀ ಮಾನವಕುಲದ ಪಾಪಗಳನ್ನೆಲ್ಲವನ್ನು ಪರಿಹಾರ ಮಾಡಿದ ಮೇಲೆ, ಮೈ ಗಾಡ್ ಥ್ಯಾಂಕ್ ಯೋಚನೆ ಮಾಡಿ ಇನ್ನೆಷ್ಟು ಮಟ್ಟಿಗೆ ಥ್ಯಾಂಕ್ ಗಾಡ್, ನನ್ನ ಅಂತ ಅಮೂಲ್ಯವಾದಂತ ಮೌಲ್ಯವುಳ್ಳಂತ ಬೆಲೆ ಉಳ್ಳಂತ ನನ್ನ ಮಗನ್ನೇ ಕೊಟ್ಟ ಮೇಲೆ ಅದಕ್ಕಿಂತ ಕೆಳಮಟ್ಟದಿನೆಲ್ಲ ಆರೋಗ್ಯ, ಸಮಾಧಾನ, ಕ್ಯಾನ್ಸರ್ ಗುಣ ಆಗುವಂಥದ್ದು, ಕೋಟ್ಯಾಂತರ ದುಡ್ಡು, ಬಿಲಿಯನ್ ಗಟ್ಟಲೆ ದುಡ್ಡು, ಸಾಲ ತೀರಿಸುವಂಥದ್ದು, ನಿಮ್ಮ ಅಗತ್ಯಗಳು, ಇದೆಲ್ಲ ಯೇಸುವಿಗಿಂತ ಕೆಳಮಟ್ಟದ ಬರುವಂಥದ್ದು. ಇಂಥ ನನ್ನ ಪ್ರಿಯ ಮಗನನ್ನೇ ಬೆಲೆ ಕೊಟ್ಟ ಮೇಲೆ ಅವುಗಳನ್ನ ನಾನು ಯಾಕೆ ಬೇಡದಿರುವಂತ ಅದಕ್ಕಿಂತ ಕೆಳಮಟ್ಟದ ನಾನು ಇಟ್ಕೊಳ್ಳಿ? ಯೇಸು ಕ್ರಿಸ್ತರೊಂದಿಗೆ ಎಲ್ಲವೂ ನಿಮ್ಗೆ ಅನುಗ್ರಹಿಸಿಕೊಟ್ಟಿದ್ದೇನೆ. ನಾನು ಯಾವಾಗ ಇದನ್ನ ಅರ್ಥ ಮಾಡ್ಕೊಂಡು
ಆವತ್ತಿಂದ ಒಂದಿನ ಕೂಡ ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿ ಒಳ್ಳೆ ಜ್ಞಾನ ಕೊಡು, ನನಗೆ ಮಿನಿಸ್ಟ್ರಿ ಒಳ್ಳೆ ಹಣ ಕೊಡು, ನನ್ನ ಹೆಂಡ್ತಿನ ಸರಿ ಮಾಡು, ನನ್ನ ಗಂಡ ಸರಿ ಮಾಡು, ನನ್ನ ಅನ್ನ ಸರಿ ಮಾಡು. ಒಂದಿನ ಕೂಡ ನನಗೆ ಯಾವ್ದು ಕೊಡು ಕೂಡಿ ಗಿಡು. ಮೈ ಗಾಡ್, ಕ್ರಿಸ್ತ ಯೇಸುವಿನ ಪ್ರೀತಿಯಲ್ಲಿ ಎಲ್ಲ ಆಲ್ರೆಡಿ ಹೋಲ್ ಪ್ಯಾಕೇಜ್ ದೇವರು ಕ್ರಿಸ್ತ ಯೇಸುವನ್ನು ಕೊಟ್ಟಿದ್ದಾರೆ. ಎಲ್ಲ ಒಳಗಡೆ ಇದೆ. ಒಳಗಡೆ ಇರೋದನ್ನ ಯಾವ ತರ ಹೊರ ತೆಗಿಬೇಕೆಂಬುದಾಗಿ ಸಿಸ್ಟಮ್ ಅನ್ನ ಇದುವರೆಗೂ ಕಲ್ತ್ಕೊಳ್ತಾ ಇದ್ದಾನೆ. ಸಾಯತನ ಕೂಡ ಅದೊಂದೇ ಸಿಸ್ಟಮ್ ಕಲ್ತ್ಕೊಳ್ಳುವಂಥದ್ದು, ಕಲ್ತ್ಕೊಂಡು ಅಳವಡಿಸ್ಕೊಳ್ಳುವಂಥದ್ದು. Hallelujah. Thank you, Jesus. Thank you, Jesus. Praise you, Jesus. Praise you, Jesus. Hallelujah. Hallelujah. Even thank God. Just ನನ್ನ ಮಿನಿಸ್ಟ್ರಿ ಮತ್ತು ನನ್ನ ತಿಂಗಳ ಖರ್ಚನ್ನ ನನ್ನ ಪ್ರೀತಿಯ ಬ್ರದರ್ ಮತ್ತು ಸಿಸ್ಟರ್ ಹತ್ರ ಇವತ್ತು ಬೆಳಿಗ್ಗೆ ತಿಂಡಿ ತಿನ್ನುವ ಹಂಚ್ಕೊಳ್ಳುವಾಗ ಇಬ್ರು ಗಂಡ ಹೆಂಡತಿ ಇಬ್ರು ಮುಖ ನೋಡ್ಕೊಳ್ತಾ ಇದ್ರು. ಇಷ್ಟು ತಿಂಗಳ ಖರ್ಚಿದ್ಯಾ ಮಿನಿಸ್ಟ್ರಿಲಿ? ಯಾಕಂದ್ರೆ ಅವ್ರಿಗೆ ಆಶ್ಚರ್ಯ ಏನಂತಂದ್ರೆ, ಮೈ ಬ್ರದರ್ ಇಷ್ಟು ಖರ್ಚಿದ್ರು ಕೂಡ ಒಂದಿನ ನೀವು ಅನೌನ್ಸ್ ಮಾಡ್ಲಿಲ್ಲ, ನಮ್ಮ ಧ್ಯಾನ ಕುಟುಂಬ ಸ್ವಲ್ಪ ಸಹಾಯ ಮಾಡಿ, ಏನಾದ್ರೂ ಕಾಣಿಕೆ ಕೊಡಿ ಅಂತೇಳಿ ಒಂದಿನ ಮೈಕ್ ಹಿಡ್ಕೊಂಡು ಅನೌನ್ಸ್ ಮಾಡ್ಲಿಲ್ಲ ಬ್ರದರ್ ನೀವು. ಬರೀ ನಮ್ಮ ಅಗತ್ಯಗಳು, ಬರೀ ನಮ್ಮ ಕುಟುಂಬದ ಅಗತ್ಯಗಳು ಒಂದು 20,000 30,000 ಅಥವಾ ಮ್ಯಾಕ್ಸಿಮಮ್ 50,000 ತಲೆ ಕೆಡ್ಸ್ಕೋಬೇಕಾ? ನಿಮ್ದು ಇಂಥದಕ್ಕೋಸ್ಕರ ಒಬ್ರು ಹತ್ರ ನೀವು ಸಹಾಯ ಬೇಡ್ತಾರ ಅಂದ್ಮೇಲೆ ನಿಮಗೆ ನಿಮ್ಮ ಅಪ್ಪ ಒದಿಸ್ಕೊಡ್ತಾರ ಅಂದ್ರೆ ಅದೇ ಅಪ್ಪ ನಮ್ಮ ಅಪ್ಪ ನಮಗ್ ಕೂಡ ಥ್ಯಾಂಕ್ ಎಲ್ಲವನ್ನು ಒದಿಸ್ಕೊಟ್ಟಿದಾರಲ್ವಾ? ಬಟ್ ನಾವು ಕಂಡು ಹಿಡ್ಕೊಂಡಿಲ್ಲ ಅಷ್ಟೇ. ಸರಿಯಾ? Hallelujah. Hallelujah. Thank you, Jesus. Thank you, Jesus. Praise you, Jesus. Praise you, Jesus. Thank you, Jesus. Thank you. ಇದುವರೆಗೂ ನಿಮ್ಗೆ ಹೇಳಿದ್ದೆಲ್ಲ ಬರೀ ಒಂದು ಫೌಂಡೇಶನ್. ಇಷ್ಟರಲ್ಲಿ ಏನಾದ್ರು ಎನಿ ಕ್ವಶನ್ಸ್, ಏನು ಪ್ರಶ್ನೆಗಳಿದೆಯಾ? ಈಗ ಬಿಲ್ಡಿಂಗ್ ಕಟ್ಟಕ್ ಹೋಗೋಣ. ಇಷ್ಟರಲ್ಲಿ ಏನೋ ಕ್ವಶನ್ಸ್ ಇದೆಯಾ? ಏನೋ ಕ್ವಶನ್ಸ್? ಬ್ರದರ್ ನೀವು ಹೇಳೋದು ಹೇಳ್ಕೊಂಡು ಹೋಯ್ತಾನೆ ಇರಿ. ಜಸ್ಟ್ ನಮ್ ಕ್ವಶನ್ ಬರ್ಲಿ ಬರ್ದೇನೆ ಇರ್ಲಿ, ನಾನ್ ತಲೆನೇ ಕೆಲ್ಸಗಳಲ್ಲ ಬ್ರದರ್. ಜಸ್ಟ್ ಇಲ್ಲಿಂದ ಹೋದ್ಮೇಲೆ ಮಾಮೂಲಿ ಹಂಗೆ ಇರ್ತೀವಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗ್ಲೂ ಆಯ್ತು ಹಂಗೆ ಇರ್ತವೆ, ಸದ್ದಿಲ್ಲದೆ ಇರ್ತವೆ. ಸಮಸ್ಯೆ ಬಂದಾಗ ನಾನ್ ಸದ್ದು ಮಾಡೋದು ಮಾತ್ರ ಅಲ್ಲ, ನನ್ ಸದ್ದು ಮನೆಯವರೆಲ್ಲರೂ ಕೂಡ ಕಣ್ಣೀರ್ ಹಾಕ್ಬೇಕು. ಆ ತರ ಸದ್ದು ಮಾಡ್ತಾನೆ. Hallelujah. Hallelujah. Thank you, Jesus. Thank you, Jesus. ಎಲ್ರು ಕ್ಲಿಯರ್? ಇದುವರೆಗೂ ಅರ್ಥ ಆಯ್ತಾ? ನಮ್ಮ ಮೈಸೂರು ಕನ್ನಡ ಭಾಷೆ ಅರ್ಥ ಆಯ್ತು? ಹೌದು. ಓಕೆ, ಪ್ರೈಸ್ ಗಾಡ್.